ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಾಯಂಕಾಲದ ವೇಳೆಯಲ್ಲಿಯೂ ದೇವರ ಪ್ರೀತಿಯಿಂದ, ದೇವರ ಮೇಲಿರುವ ನಂಬಿಕೆಯಿಂದ, ಆತನನ್ನು ಅರಿಯುವ ಜ್ಞಾನದಲ್ಲಿ ಬೆಳೆಯುವಂತೆಯೂ, ಆತನನ್ನು ನಾವು ತಿಳಿದುಕೊಳ್ಳುವಂಥ ಸ್ಥಿತಿಯಲ್ಲಿ ಸತ್ಯವನ್ನು ತಿಳಿದುಕೊಳ್ಳುವಂತೆಯೂ ದೇವರು ತಾನೇ ಕೃಪೆಯನ್ನು ಅನುಗ್ರಹಿಸಲೆಂಬ ವಾಂಛೆಯಿಂದ ನಾವು ದೇವರ ಸನ್ನಿಧಾನದಲ್ಲಿ ಸೇರಿದಂಥ ಸ್ಥಿತಿಯನ್ನು ದೇವರು ನೋಡಿದ ದೇವರಾಗಿದ್ದಾರೆ. ನಮ್ಮ ಅಂತರಂಗದ ಎಲ್ಲ ಆಸೆಗಳನ್ನು ದೇವರ ಬಲ್ಲ ದೇವರಾಗಿದ್ದಾರೆ. ಆತನ ಕೃಪೆಯೇ ಹೊರತು ಬೇರೆ ಏನೂ ನಮ್ಮಿಂದ ಸಾಧ್ಯವಿಲ್ಲ. ಎಲ್ಲವನ್ನು ಮಾಡುವ ದೇವರ ನಾಮದಲ್ಲಿ ಈಗ ಈ ವೇದವನ್ನು ಧ್ಯಾನಿಸುವುದೋ ಅಥವಾ ತಿಳಿಯುವುದೋ ಓದುವುದೋ ಯಾವ ಕೆಲಸವಾದರೂ ಸರಿಯೇ, ಅದು ನಮ್ಮ ಜೀವಕ್ಕೆ ಪ್ರಯೋಜನವಾಗಿರುವಂತೆ, ಅವರು ಬಯಸುವ ಕಾರ್ಯವು ನಮ್ಮಲ್ಲಿ ನೆರವೇರುವಂತೆ ಇದರ ಮೂಲಕವಾಗಿಯೂ ನಮ್ಮನ್ನು ನಡೆಸುತ್ತಾರೆಂಬ ಪೂರ್ಣ ನಂಬಿಕೆಯಿಂದ ದೇವರ ವಾಕ್ಯವೇ ನಮಗೆ ಬೆಳಕು, ಮಾರ್ಗದರ್ಶಿ, ಅದೇ ನಮಗೆ ಜೀವನ, ಅದೇ ಜೀವ, ಅದರಿಂದಲೇ ನಮಗೆ ಬಲ, ಇದೆಲ್ಲವನ್ನು ಅರಿತವರಾಗಿ ಆ ವಾಕ್ಯದ ಮೇಲೆ ನಂಬಿಕೆಯೂ ನಿರೀಕ್ಷೆಯೂ ಹೆಚ್ಚುವಂತೆ ತಗ್ಗಿಸಿಕೊಳ್ಳೋಣ. ಈಗಲಾದರೂ ಈ ಸತ್ಯವೇದ ಪಾಠದಲ್ಲಿ ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ಕಾಲ ಕಳೆಯುವಂತೆ, ತಂದೆಯಾದ ದೇವರು ನಮಗೆ ಪ್ರಕಟಿಸಿಕೊಳ್ಳುವಂತೆ, ದೇವರ ಕೃಪೆಯು ನಮ್ಮನ್ನು ಸಂಧಿಸುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಪ್ಪ, ನಿಮ್ಮ ಪರಿಶುದ್ಧವಾದ ನಾಮವನ್ನು ತಾಳ್ಮೆಯಿಂದ ಮಹಿಮೆ ಪಡಿಸುತ್ತೇವೆ ತಂದೆ. ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮಗೆ ಘನಮಾನ ಮಹಿಮೆಗಳನ್ನು ಸಲ್ಲಿಸುತ್ತೇವೆ. ನೀವೇ ದೇವರ ತಂದೆ, ನಿಮ್ಮ ಹೊರತು ಬೇರೆ ದೇವರಿಲ್ಲ. ಸಕಲ ಸೃಷ್ಟಿಯ ನಾಯಕರೇ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ ತಂದೆಯೇ. ಮಹೋನ್ನತಗಳಲ್ಲಿ ವಾಸವಾಗಿರುವಂಥ ಮಹಾಪ್ರೀತಿಯುಳ್ಳ ತಂದೆಯೇ, ನಿತ್ಯ ಕಾಲಕ್ಕೂ ದೇವರಾಗಿರುವವರೇ, ತಲೆಮಾರುಗಳಿಗೆ ದೇವರಾಗಿರುವವರಿಗೆ, ಲೋಕೋತ್ಪತ್ತಿಗೆ ಮೊದಲೇ ನೀವು ಇದ್ದವರು, ಎಲ್ಲವನ್ನು ಅರಿತವರು, ಸೃಷ್ಟಿಸಿದವರು, ಆಳ್ವಿಕೆ ಮಾಡುವವರು, ಎಲ್ಲದರ ಮೇಲೆ ಅಧಿಕಾರ ಹೊಂದಿರುವವರು ಆಗಿರುವ ನಮ್ಮ ತಂದೆಯೇ, ನಿಮ್ಮ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ತಗ್ಗಿಸಿಕೊಳ್ಳುತ್ತೇವೆ ತಂದೆ. ನಿಮ್ಮನ್ನು ನಾವು ನೋಡಲಿಲ್ಲಪ್ಪ, ಆದರೂ ತಂದೆಯಾದ ದೇವರೇ, ನಿಮ್ಮಲ್ಲಿ ಪ್ರೀತಿಯನ್ನು ಇಟ್ಟು ನಂಬುವವರು ಆಗಿರುವಂತೆ ತಂದೆಯೇ, ನಿಮ್ಮಲ್ಲೇ ಜೀವಿಸುವಂತೆ ದಯಮಾಡಿ ನಮ್ಮ ಮಧ್ಯದಲ್ಲಿ ನೀವು ನಮ್ಮನ್ನು ನಡೆಸಬೇಕೆಂದು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇವಪ್ಪ ತಂದೆಯೇ. ನೀವೇ ಇದನ್ನು ನಮಗೆ ಅನುಗ್ರಹಿಸದೆ ಹೋಗಿದ್ದರೆ ಇದನ್ನು ನಾವು ತಿಳಿಯುತ್ತಿರಲಿಲ್ಲಪ್ಪ ತಂದೆಯೇ. ವಾಕ್ಯದ ಮೂಲಕವಾಗಿ ಮಹಿಮೆ ಹೊಂದಿದ ದೇವರಾಗಿರುವುದಕ್ಕಾಗಿ ಸ್ತೋತ್ರಪ್ಪ ತಂದೆ. ಶರೀರದಲ್ಲೂ ಬಂದ ದೇವರು ನೀವು ತಂದೆ, ಆತ್ಮವಾಗಿಯೂ ವಾಕ್ಯವಾಗಿಯೂ ತಂದೆಯೇ ನಮ್ಮೊಂದಿಗಿದ್ದು ನಾವು ಇದನ್ನು ಓದುವಂತೆಯೂ ಕೇಳುವಂತೆಯೂ ತಂದೆಯೇ ಕೈಕೊಳ್ಳುವಂತೆಯೂ ನೀವು ಮಾಡುವಂತೆ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆ. ತಂದೆಯೇ, ನೀವೇ ನಮ್ಮನ್ನು ದಯಮಾಡಿ ಮುನ್ನಡೆಸಬೇಕೆಂದು, ನಿಮ್ಮ ಅತಿಶಯಗಳನ್ನು ನೋಡುವಂತೆ ನಮ್ಮ ಮನ ಕಣ್ಣುಗಳನ್ನು ತೆರೆಯಬೇಕೆಂದು, ಅವು ಪ್ರಕಾಶ ಹೊಂದುವಂತೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ತಂದೆಯೇ. ನೀವೇ ಬಲವಾಗಿದ್ದು ರಕ್ಷಣೆಯಾಗಿದ್ದು ನಮ್ಮ ನಡೆಸಬೇಕೆಂದು ತಂದೆಯೇ, ಸಭೆಯಲ್ಲಿ ಈ ಆಸೆಯನ್ನು ಅಧಿಕವಾಗಿ ಬೆಳೆಯುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ತಂದೆ. ಲೋಕವೋ ಲೋಕದಲ್ಲಿರುವುದನ್ನೋ ನಾವು ಪ್ರೀತಿಸದಂತೆ, ಅದಕ್ಕಾಗಿಯೇ ಓಡಿ ಓಡಿ ಹೋಗದಂತೆ ತಂದೆಯೇ, ದೇವರ ರಾಜ್ಯವನ್ನು, ದೇವರ ನೀತಿಯನ್ನು, ದೇವರ ಶಕ್ತಿಯನ್ನು ನಾವು ಹುಡುಕುವಂಥ ಮಕ್ಕಳಾಗುವಂತೆ ತಂದೆಯೇ, ಮಾತ್ರವಲ್ಲದೆ ಇನ್ನೂ ಅಧಿಕವಾಗಿ ನಿಮ್ಮನ್ನು ಹುಡುಕುವಂಥ ಅನುಗ್ರಹ ಮಾಡಿ ತಂದೆ. ನೀವೇ ಮಹಿಮೆ ಹೊಂದಬೇಕಪ್ಪ, ನಿಮ್ಮ ನಾಮವೊಂದೇ ಮಹಿಮೆ ಹೊಂದಬೇಕಪ್ಪ. ಸ್ವಲ್ಪ ಹೊತ್ತು ತಂದೆಯೇ ಈ ವೇದದಲ್ಲಿನ ರಹಸ್ಯಗಳನ್ನು ತಿಳಿದುಕೊಳ್ಳುವಂತೆ ನಿಮ್ಮ ನಾಮದಲ್ಲಿ ಕಾಪಾಡಬೇಕೆಂದು ಎಲ್ಲ ಸ್ತುತಿ ಸ್ತೋತ್ರಗಳನ್ನು ನಿಮ್ಮ ನಾಮಕ್ಕೆ ಸಲ್ಲಿಸುತ್ತೇವೆ ತಂದೆಯೇ. ನೀವಿಲ್ಲದೆ ನಾವೇನೂ ಮಾಡಲು ಸಾಧ್ಯವಿಲ್ಲಪ್ಪ. ನಿಮ್ಮ ಶಕ್ತಿಯುತವಾದ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ತಂದೆಯೇ. ನೀವೇ ಮಹಿಮೆ ಹೊಂದಪ್ಪ, ನಿಮ್ಮ ನಾಮವೊಂದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆಯೇ. ಎಲ್ಲ ಕೃಪೆಯು ತಂದೆಯೇ ನಿಮ್ಮದಪ್ಪ ತಂದೆ. ಎಲ್ಲ ಸ್ತುತಿ ಸ್ತೋತ್ರ ಘನ ನಿಮಗೆ ಸಲ್ಲಿಸುತ್ತೇವಪ್ಪ. ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರೀತಿಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಕೃಪೆಯಿಂದ ದೇವರನ್ನು ಅರಿಯುವಂಥ ಜ್ಞಾನವನ್ನು ಇನ್ನೂ ಹೊಂದಿಕೊಳ್ಳುವಂತೆ ದೇವರು ಈ ವಾಕ್ಯಗಳಲ್ಲಿ ತಿಳಿಯಪಡಿಸುವವರಾಗಿದ್ದಾರೆ. ದೇವರು ಹೇಳುವುದು, ಪರಲೋಕವು ನನಗೆ ಸಿಂಹಾಸನ, ಭೂಲೋಕವು ನನಗೆ ಪಾದಪೀಠ. ಹಾಗಾದರೆ ಭೂಮಿಯವರಿಗೆ ಪಾದಪೀಠವಾಗಿದೆ ಅಂದರೆ ಅವರು ಎಲ್ಲವನ್ನೂ ತನ್ನ ಪಾದಗಳಿಗೆ ಇಟ್ಟುಕೊಂಡಿರುವ ದೇವರಾಗಿದ್ದಾರೆ. ಸಕಲವೂ ಸಹ ಅವರ ಶಕ್ತಿಯ ಕೆಳಗಿನಿಂದ ಎಲ್ಲವನ್ನೂ ಸಹ ಅವರು ಸೃಷ್ಟಿಸಿದ ದೇವರಾಗಿದ್ದಾರೆ.
ಒಂದು ವೇಳೆ ಭೂಮಿ ದುಷ್ಟನ ಕೈಯಲ್ಲಿ ಬಿಟ್ಟು ಕೊಟ್ಟಲ್ಪಟ್ಟಿದ್ದರೂ, ಅವನು ಈ ಲೋಕಕ್ಕೆ ಅಧಿಪತಿಯಾಗಿದ್ದರು, ಕಾಲಗಳು ನೆರವೇರುವಾಗ ದೇವರು ಸಕಲವನ್ನೂ ತನ್ನ ವಾಕ್ಯವೇ ನೆರವೇರುವಂತೆ ಮಾಡುವ ದೇವರಾಗಿದ್ದಾರೆ. ಈಗಲೂ ಸಹ ಈ ಲೋಕದಲ್ಲಿ ಅನೇಕ ಸಂಭವಗಳು ಆತನ ವಾಕ್ಯಗಳು ನೆರವೇರುವಂಥ ಸಂಭವಗಳಾಗಿವೆ. ಒಂದು ವೇಳೆ ಇದು ನಮ್ಮ ಕಣ್ಣುಗಳಿಗೆ ಮರೆಯಾಗಿರಬಹುದು, ಆದರೆ ಅದನ್ನು ಪರಿಶೋಧಿಸುವವರು ಅದನ್ನಿನ್ನೂ ಕಂಡುಹಿಡಿಯುತ್ತಾ ಇದ್ದಾರೆ. ಆದರೆ ಅದರಿಂದಲೇ ರಕ್ಷಣೆ ಎಂದಲ್ಲ, ಅದು ನೆರವೇರುವುದರಿಂದ ನಾವು ದೇವರನ್ನು ನಂಬುವುದಿಲ್ಲ, ಆದರೆ ದೇವರನ್ನು ನಂಬುವುದರಿಂದ ಅವರ ನೆರವೇರಿಸುವಂಥ ಕಾರ್ಯಗಳೆಂಬುದಾಗಿ ನಂಬುತ್ತೇವೆ ಹೊರತು ಕ್ರಿಯೆಗಳ ಮೂಲಕವಾಗಿ ದೇವರನ್ನು ನಾವು ನಂಬುವುದಿಲ್ಲ. ವಿಶ್ವಾಸದಲ್ಲಿ ಬೆಳೆಯುವಂಥ ಮಕ್ಕಳಾಗಿದ್ದೇವೆ. ಏನೋ ಇದು ಕೊನೆಯ ಕಾಲ ಎಂಬುದಾಗಿ ದೇವರ ಮೇಲೆ ನಂಬಿಕೆ ಇಟ್ಟರೆ ಅದು ದೇವರಿಗೆ ಇಷ್ಟವಿಲ್ಲ. ಇದು ಕಡೆಯ ಕಾಲವೋ ಮೊದಲನೆಯ ಕಾಲವೋ ದೇವರಲ್ಲಿಟ್ಟಿರುವಂತಹ ನಂಬಿಕೆಯ ಮೂಲಕವಾಗಿ ದೇವರಲ್ಲಿ ಭಯದಿಂದ ಜೀವಿಸುವವರಾಗಿದ್ದರೆ ಯಾವ ಕಾಲವಾಗಿದ್ದರೆ ನಮಗೇನು? ದೇವರನ್ನು ಇದರಿಂದ ನಾವು ಅರಿಯುವಂಥ ಅಗತ್ಯವಿಲ್ಲ. ಪ್ರೀತಿಯಿಂದ ದೇವರನ್ನು ಅರಿಯುವವರಾಗಿದ್ದೇವೆ. ಆತನು ತಿಳಿಯಪಡಿಸಿರುವಂತಹ ರಕ್ಷಣೆಯಿಂದ ಆತನನ್ನು ಅರಿಯುವವರಾಗಿದ್ದೇವೆ. ಏನೋ ಭೂಮಿಯಲ್ಲಿ ಅನೇಕ ಕಾರ್ಯಗಳು ನಡೆಯಿತು ಎಂಬುದಾಗಿ ಅದರ ಮೂಲಕವಾಗಿ ದೇವರನ್ನು ಅದರ ನಿಮಿತ್ತವಾಗಿ ನಂಬುವವರಾಗಿರದೆ, ಕಡೆಯ ಕಾಲದ ಸಂಭವಗಳು ಎಂಬುದಾಗಿ ನಂಬದಂತೆ ಇವೆಲ್ಲವನ್ನು ಆರಂಭದಲ್ಲೇ ತಿಳಿಸಿರುವ ದೇವರನ್ನು ನಂಬುವವರಾಗಿ ಈ ಕಾಲಕ್ಕಾಗಿ ದೇವರನ್ನು ನಂಬುವಂಥ ಮಕ್ಕಳಾಗಿರಬಾರ್ದು. ಈ ಕಾಲಗಳೆಲ್ಲವೂ ಬದಲಾವಣೆ ಹೊಂದುತ್ತವೆ, ಅದು ನಮ್ಮ ಕರಗಳಲ್ಲಿಲ್ಲ. ಅವರು ಕೇಳಿದಾಗ ಈ ಕಾಲದಲ್ಲಿಯೇ ನೀನು ಇಸ್ರಾಯೇಲರಿಗೆ ರಾಜ್ಯವನ್ನು ಹೊಂದಿಸಿಕೊಡುತ್ತೀಯಾ ಎಂದು ಕೇಳಿದ್ದಕ್ಕೆ ಅದಕ್ಕೆ ಅವರು ಹೇಳಿದರು, ತಂದೆಯ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ, ಅದರ ಅಗತ್ಯವಿಲ್ಲ. ಅದಕ್ಕಾಗಿ ಕ್ರಿಸ್ತನು ಬರಲಿಲ್ಲ. ಅಪೊಸ್ತಲರು ಬರೆದಂಥ ಕೃತ್ಯಗಳ ಪತ್ರಿಕೆಯಲ್ಲಿ ಅನೇಕ ಕಾರ್ಯಗಳನ್ನು ಶಿಷ್ಯರು ಅವರನ್ನು ಕೇಳುವಾಗ ಆತ್ಮೀಯ ರೀತಿಯಲ್ಲಿ ಹೇಳುವಂಥ ಮಾತು, ಪರಲೋಕಕ್ಕೆ ಏರಿ ಹೋಗುವುದಕ್ಕೆ ಮೊದಲು ಹೇಳಿದಂಥ ಮಾತು, ಕೆಲವು ಕಾರ್ಯಗಳನ್ನು ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಹೇಳಿದನು. ಆದರೆ ಇನ್ನು ಸ್ವಲ್ಪ ಕಾಲದಲ್ಲಿ ದೇವರಾತ್ಮನ ಹೊಂದುವಿರಿ. ಆದುದರಿಂದ ಯೆರೂಸಲೇಮನ್ನು ಬಿಟ್ಟು ಹೋಗದಂತೆ, ಯಾಕೆಂದರೆ ದೀಕ್ಷಾಸ್ನಾನ ಹೊಂದುವುದಕ್ಕಾಗಿಯೇ. ಆದ್ದರಿಂದ ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿರಿ, ನನ್ನಿಂದ ಕೇಳಿದಂಥ ತಂದೆಯ ವಾಗ್ದಾನವು ನೆರವೇರುವಂತೆ ಕಾದುಕೊಂಡಿರಿ ಎಂಬುದಾಗಿ ಕೇಳಿದಾಗ ಕೂಡಿ ಬಂದವರು ಒಂದು ಪ್ರಶ್ನೆ ಮಾಡಿದರು, ಕರ್ತನೇ, ಈ ಕಾಲದಲ್ಲಿಯೇ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುತ್ತೀಯೋ ಎಂದು ಕೇಳಿದರು. ಆದರೆ ಇಸ್ರಾಯೇಲರಿಗೆ ರಾಜ್ಯವನ್ನು ಕೊಡುವಂಥ ಕಾರ್ಯ ಅಂದಿನಿಂದ ಇಂದಿನವರೆಗೂ ನಡೆಯುತ್ತಲೇ ಇದೆ. ಎಲ್ಲರೂ ಇದರ ಬಗ್ಗೆ ಮಾತನಾಡುತ್ತಾರೆ. ಇಸ್ರಾಯೇಲ್ ದೇಶವನ್ನು ಕುರಿತು ಪ್ರಪಂಚದಲ್ಲೆಲ್ಲ ಮಾತನಾಡುತ್ತಿದ್ದಾರೆ. ಹಾಗಾದರೆ ಬೇರೆ ಯಾವ ದೇಶಗಳಿಲ್ಲವಾ? ಬೇರೆ ಯಾವ ಜನಾಂಗವೂ ಇಲ್ಲವಾ? ಯಾಕೆ ಇಸ್ರೇಲನ್ನು ಈ ರೀತಿಯಾಗಿ ಮಾಡಿದ್ದಾರೆ? ಆ ದಿವಸವೇ ಕೇಳಿದರು, ಕ್ರಿಸ್ತನು ರಾಜ್ಯವನ್ನು ಇಸ್ರಾಯೇಲರಿಗೆ ಕೊಡುವುದಕ್ಕಾಗಿ ಬಂದಿದ್ದಾನೆಂಬುದಾಗಿ. ಅವರು ಹೇಳಿದ್ದು, ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿರಿ, ಯಾಕಂದರೆ ಪವಿತ್ರಾತ್ಮನ ಸ್ನಾನ ಹೊಂದಿಕೊಳ್ಳುವುದಕ್ಕಾಗಿ ಆ ವಾಗ್ದಾನವು ನನ್ನಿಂದ ಕೇಳಿದಂಥ ತಂದೆಯ ವಾಗ್ದಾನವು ನೆರವೇರುವುದಕ್ಕಾಗಿ ಕಾದುಕೊಂಡಿರಿ ಎಂಬುದಾಗಿ ಹೇಳಿದರು. ವಾಗ್ದಾನ ಮಾಡಿದಂಥ ಪವಿತ್ರಾತ್ಮನ ವರಗಳನ್ನು ಹೊಂದಿಕೊಳ್ಳುವುದಕ್ಕಾಗಿಯೇ ನಾವಿದ್ದೇವೆ ಹೊರತು, ಕ್ರಿಸ್ತನಿದ್ದಕ್ಕಾಗಿಯೇ ಬಂದೇನೆ ಹೊರತು ರಾಜ್ಯವನ್ನು ಕೊಡುವುದಕ್ಕಾಗಿ ಅಲ್ಲ. ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಅವರ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳು ನಮಗೇನು ಗೊತ್ತಿದೆ? ಕನ್ನಡದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರ ಕಾರ್ಯಗಳನ್ನು, ಅವರ ಅಧಿಕಾರದಲ್ಲಿರುವಂತಹ ಕಾಲಗಳನ್ನು, ಅವರ ಕ್ರಿಯೆಗಳ ಪ್ರಕಾರವಾಗಿ ಅರಿಯುವಂತಹ
ಅವಶ್ಯಕತೆ ನಮಗಿಲ್ಲ. ಅದು ನಮ್ಮ ಕೆಲಸವಲ್ಲ. ಇಸ್ರಾಯೇಲ್ಯರಿಗೆ ಯಾವಾಗ ರಾಜ್ಯವನ್ನು ಕೊಡಬೇಕೆಂಬುದು ಆತನಿಗೆ ಗೊತ್ತಿದೆಯೇ ಹೊರತು ಅದನ್ನು ನಾವು ಅರಿತುಕೊಳ್ಳುವಂತಹ ಕಾರ್ಯ ನಮ್ಮದಲ್ಲ. ಆದರೆ ಒಂದು ಪವಿತ್ರಾತ್ಮ ನಿಮ್ಮ ಬಳಿಗೆ ಬರುತ್ತಾನೆ. ಪವಿತ್ರಾತ್ಮ ನಿಮ್ಮ ಬಳಿಗೆ ಬರಬೇಕು. ಹಲ್ಲೆಲೂಯಾ. ಈ ಲೋಕದ ರಾಜ್ಯವಲ್ಲ. ಈ ಲೋಕದಲ್ಲಿ ಹೇಳುತ್ತಾರೆ ಅಂತ್ಯಕಾಲವಿದು, ಯೆರೂಸಲೇಮಿನ ದೇವಾಲಯ ಕಟ್ಟುವುದಿಲ್ಲ ಎಂಬುದಾಗಿ. ಆದರೆ ಇದೆಲ್ಲ ನಮಗೆ ಮುಖ್ಯವಲ್ಲ. ನಮಗಾದರೂ ಪವಿತ್ರಾತ್ಮನ ಬಲವು ಬಂದು ನಾವು ಸಾಕ್ಷಿಯಾಗಿ ದೇವರ ರಾಜ್ಯದಲ್ಲಿ ಸೇರುವವರೆಗೂ ದೇವರ ರಾಜ್ಯದಲ್ಲಿ ಇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಸುಮ್ಮನೆ ಪರಿಶೋಧನೆ ಅಂತ ಹೇಳಿಕೊಂಡು ಬೇಡವಾದಂತಹ ಕಾರ್ಯಗಳನ್ನು, ಬೇಡವಾದಂಥ ಸಮಯಗಳನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಇದರಿಂದ ನಂಬಿಕೆಯು ಬೆಳೆಯುವುದಿಲ್ಲ. ಒಂದಾದರೂ ಇದೆಲ್ಲ ಸಂಭವಿಸುವುದರಿಂದ, ಇದನ್ನು ತಿಳಿದುಕೊಂಡಿದ್ದರಿಂದ ನಾವು ಪರಿಶುದ್ಧರಾಗಿದ್ದೇವೆಂತಹ ಸಮಯ, ಜ್ಞಾನವು ನಮಗೆ ಬರುತ್ತದೆ. ಆದರೆ ಅದಲ್ಲ, ಆ ಕಾಲವಾಗಲಿ ಆ ಸಮಯವಾಗಲಿ ತಂದೆಯಾದ ದೇವರಿಗೆ ಹೊರತು ಬೇರೆ ಯಾರಿಗೂ ತಿಳಿಯದು. ಹಾಗಾದರೆ ಅಗತ್ಯವಿಲ್ಲದ ಕಾರ್ಯಗಳ ಕುರಿತು ನಮಗೆ ಅವಶ್ಯಕತೆ ಏನಿದೆ? ಮನುಷ್ಯಕುಮಾರನು ಬಂದಾಗ ಹೇಳಿದಂಥ ಮಾತು, ಮನುಷ್ಯಕುಮಾರನು ಸಹ ಕಾಲಗಳನ್ನು ತಿಳಿದಿಲ್ಲ ಎಂಬುದಾಗಿ. ಅವರಿಗೆ ಅದರ ಅಗತ್ಯವಿಲ್ಲ ಎಂಬುದಾಗ ನಮಗೇಕೆ ಬೇಕಾಗಿದೆ? ಯಾವಾಗ ಬರುತ್ತಾರೆ, ಯಾವ ರೀತಿ ಬರುತ್ತಾರೆ, ಅದಾಗಿದೆ, ಈ ಸಂಭವಗಳೆಲ್ಲ ಆಗಿದೆ ಎಂಬುದಾಗಿ. ಏನಾದರಾಗಲಿ ನಾವು ಸಿದ್ಧರಾಗಿರಬೇಕೆಂಬುದಕ್ಕಾಗಿ ಹೇಳಿದರೆ ಹೊರತು ಬೇರೆ ವಿಷಯಕ್ಕಾಗಿ ಅಲ್ಲ. ಆತನನ್ನು ಸಂಧಿಸುವುದಕ್ಕಾಗಿ ನಾವು ಮನುಷ್ಯಕುಮಾರನು ನೆನೆಸದ ಗಳಿಗೆಯಲ್ಲಿ ಬರುವಾಗ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲೂ ಸಹ ಇದರ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 13ನೇ ಅಧ್ಯಾಯದಲ್ಲಿ ಕಡೆಯ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏನು ಹೇಳಿದ್ದಾರೆ ಅಂದರೆ, ಎಚ್ಚರವಾಗಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಷ್ಟೇ ಹೊರತು ಬೇರೆ ಯಾವ ಬಗ್ಗೆಯೂ ಮಾತನಾಡಲಿಲ್ಲ. ಇದನ್ನು ನಾವು ಕಂಡುಹಿಡಿಯಿರಿ, ಸಂಶೋಧಿಸಿರಿ ಎಂಬುದಾಗಿ ಹೇಳಲಿಲ್ಲ. ಆದರೆ ಮಾಡುವವರು ಮಾಡಲಿ. ಆದರೆ ನಮ್ಮ ವಿಶ್ವಾಸವು ನಾವು ಎಚ್ಚರವಾಗಿದ್ದು ದೇವರನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿರಬೇಕು. ಸಿದ್ಧವಾಗಿದ್ದವರು ಎಂಬುದಾಗಿಯೇ ವೇದವು ಹೇಳುತ್ತದೆ. ಅದಕ್ಕಾಗಿಯೇ ನಾವು ಸಿದ್ಧರಾಗಿರಬೇಕು. ವ್ಯರ್ಥವಾಗಿ ಯೂಟ್ಯೂಬ್ನಲ್ಲಿ 666 ಹುಡುಕುವುದು, ಮತ್ಯಾವುದನ್ನು ಹುಡುಕುವುದು, ಇದೆಲ್ಲ ಕಟ್ಟಿಕೊಂಡು ನಮಗೇನು? ಇದೆಲ್ಲ ನಮಗೆ ಅಗತ್ಯವಿಲ್ಲದಂಥ ಕೆಲಸವಾಗಿದೆ. 666ಕ್ಕೂ ನಮಗೇನು ಸಂಬಂಧವಿದೆ? ಇವೆಲ್ಲವೂ ನಮಗೆ ಅಗತ್ಯವೇ ಇಲ್ಲವಲ್ಲ. ಅದು ಹೇಗಾದರೂ ಸಂಭವಿಸಲಿ, ನಾವು ಸಂಧಿಸುವ ಕ್ರಿಸ್ತನನ್ನು ಅರಿಯುವಂಥ ಜ್ಞಾನದಲ್ಲಿ ಬೆಳೆಯಬೇಕು. ಕ್ರಿಸ್ತರು ನಮ್ಮೊಂದಿಗಿರಬೇಕು. ಆತನನ್ನು ಅರಿಯುವಂತಹ ಜ್ಞಾನದಲ್ಲಿ ಬೆಳೆಯಬೇಕು. ಅನಾವಶ್ಯಕವಾಗಿ ಯೂಟ್ಯೂಬ್ಗಳನ್ನೆಲ್ಲ ನೋಡಿಕೊಂಡು ಇರುವಂಥ ವಿಶ್ವಾಸವನ್ನು ಕೆಡಿಸಿಕೊಳ್ಳುವಂಥ ಕಾರ್ಯವಾಗಬಾರಬಾರದು. ಎಲ್ಲವೂ ಕಳವಳಗೊಳಿಸುತ್ತದೆ. ನೀನು ತಿಳಿದಿರುವ ಸತ್ಯ ಒಂದಾದರೆ ಕೇಳುವ ಸತ್ಯ ಮತ್ತೊಂದಾಗಿರ್ತದೆ. ನೀನು ನಂಬಿರುವ ಕಾರ್ಯ ಒಂದಾದರೆ ನೀವು ಕೇಳುವಂತಹ ಕಾರ್ಯವೇ ಬೇರೆಯಾಗಿರುತ್ತದೆ. ಇದರಿಂದಾಗಿ ಅನೇಕ ಸಂದೇಹಗಳು ಮನಸ್ಸಿನಲ್ಲಿ ಬರುತ್ತವೆ. ಆ ಕಾಲದಲ್ಲಿ ಯಾವುದೇ ವಿಧವಾದಂತಹ ಯೂಟ್ಯೂಬ್ ಇರಲಿಲ್ಲ, ಮತ್ತಾವುದಂಥ ಮಾಧ್ಯಮಗಳಿರಲಿಲ್ಲ. ಸತ್ಯವೇದವು ಏನು ಹೇಳ್ತದೋ ಅದನ್ನೇ ಓದಿ ಕೇಳಿ ತಿಳಿದುಕೊಂಡು ಅಂಗೀಕರಿಸಿಕೊಳ್ಳುತ್ತಿದ್ದೆವು. ಅದರಲ್ಲಿಯೇ ಕ್ರಿಸ್ತನನ್ನು ನಂಬಿದ್ದೆವು. ಆದರೆ ಈಗ ಲೋಕಜ್ಞಾನವು ಬೆಳೆದಿರುವುದರಿಂದ ನಂಬಿಕೆಯು ಕುಂದಿ ಹೋಗಬಾರದು. ಆದ್ದರಿಂದಲೇ ಇವೆಲ್ಲವೂ ನಿಮಗೆ ಅಗತ್ಯವಿಲ್ಲ. ಇವೆಲ್ಲವನ್ನು ಅರಿಯುವಂಥ ಅಗತ್ಯವಿಲ್ಲ. ಆ ಸಮಯಗಳನ್ನು, ಕಾಲಗಳನ್ನು ಕುರಿತು ನೀವು ತಿಳಿದುಕೊಳ್ಳುವಂಥ ಅಗತ್ಯವಿಲ್ಲ. ಅದು ಆತನ ಸ್ವಂತ ವಿಷಯವಾಗಿದೆಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವು ನೆರವೇರುವಾಗ ನೆರವೇರುತ್ತದೆ. ಅಷ್ಟೇ ಹೊರತು ನಮ್ಮ ಜೀವಿತದ ಓಟ ಮುಗಿಸುವುದರೊಳಗಾಗಿ ನಾವು ಓಡಿ ಅವರನ್ನು ಸೇರುವಂತಹ ಕಾರ್ಯಗಳಲ್ಲಿ ಜಯ ಹೊಂದಬೇಕು. 10 ಮಂದಿ ಕನ್ನಿಕೆಯರಲ್ಲಿ ಹೇಳುವಾಗ ಎಲ್ಲರೂ ನಿದ್ರೆ ಹೋದರು. ಮದಲಿಂಗನು ಬರುವುದು ತಡವಾಯಿತು. ಎಲ್ಲರೂ ಸಹ ನಿದ್ರೆ ಹೋಗಿಬಿಟ್ಟರು. ಕಾದು ನಿದ್ರೆ ಹೋದನು. ತಡವಾಯಿತು, ನಿದ್ದೆ ಹೋಗಿಬಿಟ್ಟರು. ಈಗ ಮನೆಯಲ್ಲಿ ಮಕ್ಕಳು ಕೇಳ್ತಾರೆ ಅಮ್ಮನ, ಅಪ್ಪ ಬರಲಿ ಅಂತ ಬರ್ತಾರೆ ಅಂತ ಹೇಳಿದಾಗ ಅವರು ಮಕ್ಕಳು ತಡವಾದ್ರಿಂದ ಅವರು ನಿದ್ದೆ ಹೋಗಿಬಿಡ್ತಾರೆ. ಅದೇ ರೀತಿ ನಮ್ಮ ಜೀವಿತವೂ ಕೂಡ ಬರುತ್ತಾನೆ ಎಂಬುದಾಗಿ ಕ್ರಿಸ್ತನ ಬಗ್ಗೆ ಹೇಳುವಾಗ ಅದು ತಡವಾಗಿರೋದ್ರೆ ನಾವು ಸಹ ನಿದ್ದೆ ಹೋಗುತ್ತೇವೆ. ಅಂದರೆ ನಮ್ಮ ಜೀವಿತದ ಓಟವನ್ನು ಮುಗಿಸುತ್ತೇವೆ. ಆದರೆ ಒಂದು ಶಬ್ದ ಕೇಳಿಸುತ್ತದೆ, ಇಗೋ ಬಂದು ಬಿಟ್ಟರು, ಎಲ್ಲರೂ ಸಿದ್ಧವಾಗಿರ್ರಿ ಎಂಬುದಾಗಿ ಹೇಳುವಂತಹ ಶಬ್ದ ಕೇಳುವಾಗ ಭೂಮಿಯ ಧೂಳಿನಲ್ಲಿದ್ದವರು, ಭೂಮಿಯ ಮೇಲಿದ್ದವರು ಎಲ್ಲರೂ, ದೇವರ ಮಕ್ಕಳೆಲ್ಲರೂ ಎದ್ದು ಬರುವರು.
ಆ ದಿವಸ ಈ ಶಬ್ದವೆಲ್ಲರಿಗೂ ಕೇಳಿಸ್ತದೆ ಹೊರತು ನಮ್ಮ ಓಟವನ್ನು ನಾವು ವಿಶ್ವಾಸದಲ್ಲಿ ಕಾಪಾಡಿಕೊಂಡು ಓಡುವುದಕ್ಕಾಗಿ ಸಿದ್ಧರಾಗೋಣ. ಅವರು ಯಾವಾಗ ಬಂದರೂ ಸಿದ್ಧರಾಗುವುದಕ್ಕಾಗಿ ಪ್ರಯಾಸ ಪಡೋಣ. ನಮ್ಮ ಮನಸಾಕ್ಷಿಯಲ್ಲಿ ದೋಷಿಗಳಾಗಿರಬಾರದು. ಮಹೋನ್ನತನನ್ನು ಸಂಧಿಸಲು ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಅನಗತ್ಯವಾದಂತಹ ಪರಿಶೋಧನೆಗಳು ನಮಗೆ ಬೇಕಾಗಿಲ್ಲ. ಇದರಿಂದಲೇ ವಿಶ್ವಾಸ ಬೆಳೀತದೆ ಎಂಬುದಾಗಿ ಅಲ್ಲ. ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಲ್ಪಡುತ್ತದೆ ಎಂದು ನೀನು ನಂಬಬೇಡ, ಅದರಿಂದಾಗಿ ನಿನ್ನ ನಂಬಿಕೆ ಬರಬಾರದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ದೇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ, ಅನಾವಶ್ಯಕವಾದಂಥ ಈ ಕಾರ್ಯಗಳನ್ನೆಲ್ಲ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಈ ಹಳೆಯ ಒಡಂಬಡಿಕೆಯನ್ನು ಸಹ ಓದುತ್ತೇವೆ. ಅದು ಅವರಿಗೆ ದೃಷ್ಟಾಂತವಾಗಿದೆ, ನಮಗಾದರೂ ಎಚ್ಚರಿಕೆಯಾಗಿದೆ. ಇದೆಲ್ಲ ನಮಗೆ ಮುಂದೆ ಬರುವಂಥವರಿಗೆ ಒಂದು ಎಚ್ಚರಿಕೆಯಾಗಿದೆ. ನೋಡಪ್ಪ, ಮುಂದೆ ಹೋಗ್ತಾ ಇದೆಯಾ, ಇಂತಹ ಕಾರ್ಯವನ್ನು ಮಾಡುವಾಗ ತಪ್ಪಾಗುತ್ತದೆ, ಅದರಿಂದ ಎಚ್ಚರಿಕೆಯಾಗಿರೋ ಎಂದು ಹೇಳುವುದಕ್ಕಾಗಿ ಇದು ದೃಷ್ಟಾಂತವಾಗಿ ಕೊಡಲ್ಪಟ್ಟಿದೆ. ಒಂದು ಕಾರ್ಯವನ್ನು ನಮ್ಮ ಮುಂದೆ ಇಟ್ಟು ನೀನು ಇದರ ಬಗ್ಗೆ ಎಚ್ಚರವಾಗಿರು ಎಂಬುದಾಗಿ ಹೇಳಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗುತ್ತದೆ. ಪೌಲನು ಸಹ ಇದನ್ನು ಬರೆದಿದ್ದಾನೆ. ಇವೆಲ್ಲವೂ ಅವರಿಗೆ ನಿದರ್ಶನ ರೂಪವಾಗಿದೆ, ನಮಗಾದರೂ ಬುದ್ಧಿವಾದಗಳಾಗಿದೆ, ಅಂದರೆ ದೃಷ್ಟಾಂತವಾಗಿದೆ, ನಮಗೆ ಎಚ್ಚರಿಕೆಯಾಗಿದೆ. ಆ ಸಭೆಯಿಂದ ಈ ಸಭೆಗಳಿಗೆ ಎಚ್ಚರಿಕೆಯ ಮಾತಾಗಿ ಬರೆಯಲ್ಪಟ್ಟಿದೆ. ಮೊದಲನೆಯದು ಮತ್ತು ನಂತರದ ಒಡಂಬಡಿಕೆಯು, ಈ ಎರಡೂ ಸಹ ದೇವರು ನಡೆಸಿದಂಥ ಮಾರ್ಗಗಳಾಗಿವೆ. ಇವುಗಳನ್ನು ನಾವು ಅವಲೋಕಿಸಿ ನೋಡುವಾಗ ಅದರಲ್ಲಿರುವಂಥ ಕೊರತೆಗಳನ್ನೆಲ್ಲ ನಾವು ತಿಳಿಯಬೇಕಾದದ್ದು. ಅವರು ಸಹ ಕೊರತೆಯುಳ್ಳವರಾಗಿದ್ದರು, ಆದರೆ ಪರಿಪೂರ್ಣರಾಗಿರುವವರು ಕ್ರಿಸ್ತರೊಬ್ಬರೇ. ನಾವು ದೃಷ್ಟಿಸಿ ನೋಡಬೇಕಾಗಿರುವುದು ನಮ್ಮ ಮುಂದಿನ ಇರುವವರು, ನಾವು ಅರಿಕೆ ಮಾಡುವವರು, ನಮ್ಮ ವಿಶ್ವಾಸವನ್ನು ಬೆಳೆಸುವವರು, ಅಪೊಸ್ತಲರು ಆಗಿರುವಂತಹ ಯೇಸು ಕ್ರಿಸ್ತನನ್ನೇ ನೋಡಿ ನಾವು ಓಡಬೇಕು. ಅವರನ್ನೇ ನೋಡಿ ನಾವು ಓಡಬೇಕು. ನಾವು ಹೋಗುವಂಥ ದಾರದಲ್ಲಿ ಅನೇಕ ಎಚ್ಚರಿಕೆ ಬೋರ್ಡ್ಗಳಿದೆ. ಇಲ್ಲಿ ಹಳ್ಳವಿದೆ, ಇಲ್ಲ ಟ್ರಾಫಿಕ್ ಜಾಸ್ತಿ ಇದೆ, ಹೀಗೆಲ್ಲ ಇರುತ್ತದೆ. ಆದರೆ ಇಂತಹ ದಾರಿಯಲ್ಲಿ ನಾವು ಸರಿಯಾಗಿ ನಡೆಯುತ್ತೇವಲ್ಲವೇ? ಅಲ್ಲಿರುವಂಥ ಎಚ್ಚರಿಕೆಗಳನ್ನು ಗಮನಿಸುತ್ತೇವೆ. ಇಲ್ಲಿ ನಿಧಾನವಾಗಿ ಹೋಗಿರಿ, ಇಲ್ಲಿ ಬಲಗಡೆ ತಿರುವಿದೆ, ಎಡಗಡೆ ತಿರುವು ಎಂಬುದಾಗಿ ಅನೇಕ ಎಚ್ಚರಿಕೆಗಳನ್ನು ಬೋರ್ಡ್ಗಳನ್ನು ಹಾಕಿರುತ್ತಾರೆ. ಯಾಕೆಂದರೆ ನಾವು ಸರಿಯಾದ ರೀತಿಯಲ್ಲಿ ಹೋಗಿ ಎಲ್ಲ ಅಪಘಾತಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ. ಹಾಗೆಂದು ದಾವೀದನು ಪಾಪ ಮಾಡಿದೆಂಬುದಾಗಿ ನಾವು ಪಾಪ ಮಾಡುವುದಿಲ್ಲ. ಮೋಶೆಯು ದೇವರ ಮಾತನ್ನು ಮೀರಿದೆಂಬುದಾಗಿ ನಾವು ಮೀರುವುದಲ್ಲ. ಅವರೆಲ್ಲರೂ ನಾವಿಲ್ಲದೆ ಪೂರ್ಣರಾಗಬಾರದೆಂಬುದಕ್ಕಾಗಿ ನಮ್ಮಿಂದಲೇ ಕ್ರಿಸ್ತನ ಮೂಲಕವಾಗಿ ಅವರು ಸಹ ಪರಿಪೂರ್ಣರಾಗಬೇಕೆಂಬುದಾಗಿ ದೇವರು ನಮಗೆ ತಿಳಿಸುತ್ತಾರೆ. ಆದುದರಿಂದ ಕ್ರಿಸ್ತನ ಮೂಲಕವಾಗಿ ಬಂದಿರುವಂಥ ಈ ರಕ್ಷಣೆಯು ನಮಗೆ ಎಂದೆಂದಿಗೂ ನೆಲೆಸಿರಬೇಕಾಗಿದೆ. ಹೇಗೆ ಲೋಕವನ್ನು ಬೇರ್ಪಡಿಸಿದರೋ, ಅಂದರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ, ಅದೇ ರೀತಿಯಾಗಿ ಸತ್ಯವೇದದಲ್ಲಿಯೂ ಕ್ರಿಸ್ತರು ಬರುವುದಕ್ಕೆ ಮುಂಚೆ ಇದ್ದಂಥ ವಿಶ್ವಾಸ, ನಂತರ ಇರುವಂಥ ವಿಶ್ವಾಸ, ಇವೆಲ್ಲವೂ ಸಹ ಕ್ರಿಸ್ತನಲ್ಲಿರುವಂತಹ ವಿಧವಾದ ಕಾರ್ಯವಾಗಿದೆ. ಪರಿಪೂರ್ಣವಾಗಿ ಬದಲಾವಣೆಯಾದಂಥ ಕಾರ್ಯ ಇದು. ಎರಡನ್ನೂ ಸೇರಿಸಿ ನಾವು ಗೊಂದಲಕ್ಕೆ ಒಳಪಡಿಸಿದರೆ ಲೋಕದ ಕಾರ್ಯಗಳೇ ಮುಖ್ಯವಾಗುತ್ತದೆ. ಕ್ರಿಸ್ತನ ಆಶೀರ್ವಾದದಲ್ಲಿ ಬಿದ್ದು ಹೋಗುತ್ತೇವೆ. ಸೈತಾನನು ತಂತ್ರವಾಗಿ ನಮ್ಮ ಬಳಿಗೆ ಬಂದು ಎಲ್ಲ ಅನಗತ್ಯವಾದ ಉಪದೇಶಗಳನ್ನು ನಮಗೆ ಬೋಧಿಸಿ ದೇವರ ಕೃಪೆಯಿಂದ ಬಿದ್ದು ಹೋಗುವಂತೆ ಮಾಡುತ್ತಾನೆ. ಚೆನ್ನಾಗಿ ಯೋಚಿಸಿ ನೋಡಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವನು ಯಾರು ಎಂಬುದಾಗಿ. ಯಾವುದು ನಮ್ಮನ್ನು ಅಗಲಿಸುವಂಥದ್ದು? ಅವನ ಅಥವಾ ಅವನಿಂದ ಬರುವಂಥ ಉಪದ್ರವಗಳು. ಕ್ರಿಸ್ತನಿಂದ ನಮ್ಮನ್ನು ಅಗಲಿಸುವನು ಕೊಡುವಂತಹ ಉಪದ್ರವಗಳು, ಎಷ್ಟೋ ಸಂಕಟಗಳು, ಎಷ್ಟೋ ವ್ಯಾಕುಲಗಳು, ಇವೆಲ್ಲವನ್ನು ಅವನು ಕೊಟ್ಟು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡುವುದಕ್ಕಾಗಿ ಪ್ರಯಾಸ ಪಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಹಣವಿಲ್ಲದಿರುವುದು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಇಂತಹ ಕಾರ್ಯಗಳಲ್ಲಿ ನಮ್ಮನ್ನು ಅಗಲಿಸುವುದಕ್ಕಾಗಿ ಪ್ರಯಾಸ ಪಡುತ್ತಾನೆ. ಹಣಕಾಸಿನ ವಿಷಯದಲ್ಲಿ ಸಹ ಕೊರತೆಯನ್ನು ತಂದೊಡ್ಡಿ ನಮ್ಮನ್ನು ಕ್ರಿಸ್ತನಿಂದ ಅಗಲಿಸುವುದಕ್ಕಾಗಿ ಪ್ರಯಾಸ ಪಡುತ್ತಾನೆ. ಇದು ಅವನ ತಂತ್ರವಾದ ಕಾರ್ಯವಾಗಿದೆ. ಅನೇಕ ವಿಧವಾದಂಥ ಹೋರಾಟಗಳು, ಖಡ್ಗವೋ, ಗಂಡಾಂತರವೋ,
ಸಮಾಧಾನವಿಲ್ಲದಿರುವುದೋ ನಾನು ಖಡ್ಗವನ್ನು ಹಾಕುವುದಕ್ಕೆ ಬಂದೆನೆ ಎಂಬುದಾಗಿ ಹೇಳಿದ ಮಾತು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಅಲ್ಲ, ಅದು ಸಮಾಧಾನವಿಲ್ಲದಿರುವಂಥ ಕಾರ್ಯವಾಗಿದೆ. ವಿಶ್ವಾಸವಿಲ್ಲದಂತಹವರಿಗೆ ಇದು ಖಡ್ಗವಾಗಿರುತ್ತದೆ. ಕ್ರಿಸ್ತನಿಂದ ನಮ್ಮನ್ನು ಅಗಲಿಸುವಂಥ ಕಾರ್ಯ, ಕುಟುಂಬದಲ್ಲಿ ಖಡ್ಗದ ಕಾರ್ಯ, ಕ್ರಿಸ್ತನನ್ನು ಅಗಲಿಸುವಂತಹ ಈ ಕಾರ್ಯಗಳು ಸಮಾಧಾನವಿಲ್ಲದಂತೆ ಮಾಡಿ ಕತ್ತಿಯಂತೆ ಕ್ರಿಯೆ ಮಾಡುತ್ತದೆ. ಆದರೆ ಇವೆಲ್ಲವುಗಳಿಂದ ನಾವು ಜಯವನ್ನು ಹೊಂದಬೇಕು. ಇವೆಲ್ಲವುಗಳಿಂದ ನಾವು ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಎಂದು ಬರೆದಿರುವ ಮಾತುಗಳನ್ನು ನಾವು ಚೆನ್ನಾಗಿ ಬಾಯಿಪಾಠ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವನು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ ಎಂಬುದಾಗಿ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಈಗಲೂ ಕೂಡ ಜಯಶಾಲಿಗಳಾಗಿದ್ದೇವೆ, ಮುಂದೆಯೂ ಸಹ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ನಮ್ಮನ್ನು ಅಗಲಿಸುವುದಿಲ್ಲ ಎಂಬ ನಿಶ್ಚಯ ನನ್ನನ್ನಾಗಲಿ ನಿಮ್ಮನ್ನಾಗಲಿ ನಮ್ಮೆಲ್ಲರನ್ನು ಕುರಿತು ಹೇಳಿದೆ. ನಾವೆಲ್ಲರೂ ಇದರಿಂದ ಬೇರ್ಪಡುವುದಿಲ್ಲವೆಂಬ ನಿಶ್ಚಯ ಉಂಟು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಪ್ರೀತಿಯಿಂದ ಅಗಲಿಸುವುದಿಲ್ಲ. ಯಾಕೆ ಕಷ್ಟ ಸಂಕಟ ಬಂದಿದೆ ಎಂಬುದಾಗಿ ಕೇಳುವ ಹಾಗಿಲ್ಲ. ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರಪ್ಪ. ನಾವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ನನ್ನಷ್ಟು ಉಂಟಾಗುತ್ತದೆ. ಅನೇಕ ಬಾರಿ ಆಲೋಚನೆ ಮಾಡುತ್ತೇವೆ, ಆದರೂ ಸಹ ದೇವರ ಚಿತ್ತವಿಲ್ಲದೆ ಆಗುವುದಿಲ್ಲ. ದೇವರೇ ನಡೆಸುತ್ತಾನೆ ಎಂಬ ನಂಬಿಕೆಯಿಂದ ದೃಢವಾಗಿರುತ್ತೇವೆ. ಒಂದು ನಿಶ್ಚಯ ನಮ್ಮಲ್ಲಿ ಉಂಟು, ಮರಣವೇ ಬಂದರೂ ಸಹ ನನ್ನನ್ನು ಅಗಲಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಂತೋಷವಾದರೂ ದುಃಖವಾದರೂ, ಮರಣವೆಂದರೆ ದುಃಖ, ಜೀವವೆಂದರೆ ಸಂತೋಷ. ಮರಣವಾಗಲಿ ಸಂತೋಷವಾಗಲಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಿಲ್ಲ ಎಂಬ ನಿಶ್ಚಯ ನಮಗುಂಟು. ಆ ಒಂದು ನಿಶ್ಚಯವಾದಂಥ ಸ್ಥಿತಿಯ ಕ್ರಿಸ್ತನಲ್ಲಿ ದೇವರಲ್ಲಿ ಬೆಳೆಯುವುದಕ್ಕೆ ನಮಗೆ ಎಲ್ಲ ವಿಧದಲ್ಲಿಯೂ ಎಚ್ಚರಿಕೆಯೋ ಆದರಣೆಯೋ ದೇವರಲ್ಲಿ ಬಲಪಡಿಸುವಂಥ ಕಾರ್ಯಗಳ ವಾಕ್ಯಗಳಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಭೇದವನ್ನು ನೋಡುವಾಗ ಒಬ್ಬನು ಆಶೀರ್ವಾದವನ್ನು ಹೊಂದಿಕೊಂಡನು, ಮತ್ತೊಬ್ಬನು ಶಾಪವನ್ನು ಹೊಂದಿಕೊಂಡನು. ಅವನು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಬಯಸಿದರೂ ಕೂಡ ಅದಕ್ಕೆ ಅವನು ಪಾತ್ರನಲ್ಲವೆಂದು ತಳ್ಳಲ್ಪಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸತ್ಯವೇದದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಓದುತ್ತೇವೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 109ನೆಯ ಕೀರ್ತನೆಯಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 17ನೇ ವಾಕ್ಯವನ್ನು ಓದೋಣ. ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು, ಆಶೀರ್ವದಿಸುವುದು ಇಷ್ಟವಲ್ಲದ್ದರಿಂದ ಅದು ಅವನಿಗೆ ದೂರವಾಯಿತು. ಅವನು ಶಾಪವನ್ನು ಇಷ್ಟಪಟ್ಟನು, ಆದ್ದರಿಂದ ಅವನಿಗೆ ಬಂತು. ಆಶೀರ್ವಾದವನ್ನು ಇಷ್ಟಪಡಲಿಲ್ಲ, ಅದು ಅವನಿಗೆ ದೂರವಾಗಿ ಹೊರಟು ಹೋಯಿತು. ಇಲ್ಲಿ ಇದು ನೋಡಿರಿ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಶಪಿಸುವುದು ಅವನಿಗೆ ಇಷ್ಟವಾಗಿತ್ತು, ಅದೇ ಅವನಿಗೆ ಇಷ್ಟವಾಗಿತ್ತು. ಶಾಪವೇ ಇಷ್ಟವಾಗಿತ್ತು. ಆಶೀರ್ವಾದ ಅವನಿಗೆ ಇಷ್ಟವೇ ಇಲ್ಲ. ದೇವರ ಆಶೀರ್ವಾದ ಅವನಿಗೆ ಇಷ್ಟವೇ ಇಲ್ಲ. ಆದ್ದರಿಂದ ಈ ಆಶೀರ್ವಾದವು ಅವನಿಗೆ ದೂರವಾಯಿತು. ಹಾಗಾದರೆ ನಾವು ಏನನ್ನು ಇಷ್ಟಪಡುತ್ತೇವೆ? ಶಪಿಸುವುದನ್ನೇ ಇಷ್ಟಪಟ್ಟರೆ ಅದು ನಮಗೆ ಶಾಪವಾಗಿ ಬರುತ್ತದೆ. ದೇವರು ಆಶೀರ್ವದಿಸುವುದು ನಮಗೆ ಇಷ್ಟವಾಗಿದ್ದರೆ ಅದು ಆಶೀರ್ವಾದವಾಗಿ ಬರುತ್ತದೆ. ಇದು ಇಸ್ಕರಿಯೋತ ಯೂದನನ್ನು ಕುರಿತು ಹೇಳಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವನ ದಿವಸಗಳು ಸ್ವಲ್ಪವಾಗಿರಲಿ, ಅವನ ಜೀವಿತ ದಿವಸ ಸ್ವಲ್ಪವಾಗಿರಲಿ ಎಂಬುದಾಗಿ 8ನೇ ವಾಕ್ಯದ ಹೇಳುತ್ತದೆ. ಅವನ ಉದ್ಯೋಗ ಸಹ ಮತ್ತೊಬ್ಬನಿಗಾಗಲಿ ಎಂಬುದಾಗಿ ಹೇಳುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೀಗಾಗಿ ಅಪೊಸ್ತಲರ ಕಾರ್ಯಗಳು ಇಲ್ಲಿ
ನಾವು ನೋಡುತ್ತೇವೆ. ಇವನ ಜಾಗದಲ್ಲಿ ಮತ್ತೊಬ್ಬ ಅಪೊಸ್ತಲನನ್ನು ನೇಮಿಸಿಕೊಂಡರು. ಒಟ್ಟಿನಲ್ಲಿ ನಾವು ಶಾಪವೇ ಬೇಕೆನ್ನುವುದಾದರೆ ಅದು ಶಪಿಸಲ್ಪಡುತ್ತದೆ. ಆಶೀರ್ವದಿಸುವುದು ಇಷ್ಟವಾಗಿದ್ದರೆ ಅದು ದೇವರಿಂದ ದೊರಕುತ್ತದೆ. ಅವನು ಏಸಾವನು ದೀನನಾಗಿ ಬೇಡಿಕೊಳ್ತಾನೆ ಯಾಕೋಬನ ಬಳಿಯಲ್ಲಿ, ತಂದೆಯೇ, ಒಂದೇ ಆಶೀರ್ವಾದವ ಮತ್ತೊಂದು ಆಶೀರ್ವಾದವು ನನಗಾಗಿ ಇಲ್ಲವಾ ಎಂಬುದಾಗಿ. ಅಂದರೆ ಏಸಾವನ ಜೀವಿತದಲ್ಲಿ ಏನನ್ನು ಬಯಸಿದನೋ ಅದೇ ಅವನಿಗೆ ಸಿಕ್ಕಿತು. ಅವನು ಶಪಿಸಿದನು, ಶಾಪವು ಅವನಿಗೆ ಸಿಕ್ಕಿತು. ಅಂದರೆ ನಾನು ಹೇಗಾದರೂ ಸಾವಿನಾಗಿದ್ದೇನೆ, ನನಗೆ ಜ್ಯೇಷ್ಠ ಪುತ್ರನ ಸ್ಥಾನ ಕಟ್ಟಿಕೊಂಡು ನನಗೇನು ಬೇಕಾಗಿದೆ, ಚೊಚ್ಚುತನದ ಹಕ್ಕು ಕಟ್ಟಿಕೊಂಡು ನನಗೇನು ಬೇಕಾಗಿದೆ ಎಂಬುದಾಗಿ ತಾತ್ಸಾರ ಮಾಡಿದನು. ಯಾಕೋಬನು ಸಹ ಇವನನ್ನು ಆಶೀರ್ವದಿಸಬೇಕೆಂದು ಬಯಸಿರಲಿಲ್ಲ. ಆದರೆ ಯಾಕೋಬನು ಅರಿಯದಂತೆ ಆಶೀರ್ವಾದಂತ ಮಾಡಿದ ಕಾರ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಸಾಕನು ಅರಿಯದೆ ಯಾಕೋಬನನ್ನು ಅರಿಯದೆ ಆಶೀರ್ವದಿಸಿದನು, ಆದರೆ ಏಸಾವನನ್ನು ಕರೆದು ಆಶೀರ್ವದಿಸಿದನು. ಕರೆದಂತಹ ಯಾಕೋಬನಿಗೆ ಆಶೀರ್ವಾದಗಳು. ಏಸಾವನನ್ನು ಕರೆದರೂ ಸಹ ಅವನು ಆಶೀರ್ವಾದವನ್ನು ಹೊಂದಿಕೊಳ್ಳಲಾಗಲಿಲ್ಲ. ಅವನು ಕರೆಯಲ್ಪಟ್ಟವನೇ, ಆಶೀರ್ವಾದಕ್ಕಾಗಿ ಬಾ ಎಂಬುದಾಗಿ ಹೇಳಿದವನೇ. ನನ್ನ ಪ್ರಾಣವು ಹೋಗುವುದಕ್ಕೂ ಮುಂಚೆ ನನ್ನ ಪ್ರಾಣವು ನಿನ್ನನ್ನು ಆಶೀರ್ವಾದ ಮಾಡಲು ಬಯಸುತ್ತದೆ. ನೀನು ಹೋಗಿ ಬೇಟೆಯಾಡಿ ನನಗಾಗಿ ರುಚಿಯಾದ ಮಾಂಸದ ಆಹಾರವನ್ನು ಸಿದ್ಧಪಡಿಸಿಕೊಂಡು ಬಾ ಎಂಬುದಾಗಿ ಹೇಳಿ ಕರೆಯಲ್ಪಟ್ಟವನು, ಇದಕ್ಕಾಗಿ ಕಳಿಸಲ್ಪಟ್ಟವನು, ಕರೆದು ಕಳಿಸಲ್ಪಟ್ಟವನು. ಆದರೆ ಯಾಕೋಬನು ಇದು ಯಾವುದೇ ಇಲ್ಲದಿದ್ದರೂ ಕೂಡ ಇವನು ಆಶೀರ್ವಾದವನ್ನು ಹೊಂದಿಕೊಂಡನು. ಆದರೆ ಈಗ ಯಾಕೋಬನನ್ನು ಉದ್ದೇಶಪೂರ್ವಕವಾಗಿ ಕರೆಯುತ್ತಿದ್ದಾನೆ. ಯಾಕೋಬನೇ ಬಾ ಎಂಬುದಾಗಿ ಇಸಾಕನು ಯಾಕೋಬನನ್ನು ಕರೆದು ಆಶೀರ್ವದಿಸ್ತಾನೆ. ಏನೆಂದರೆ ಸರ್ವಶಕ್ತನಾದ ದೇವರ ಆಶೀರ್ವಾದವು, ಅಬ್ರಹಾಮನು ಹೇಳಿದಂಥ ಆಶೀರ್ವಾದವು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಂಥ ಆಶೀರ್ವಾದಗಳೆಲ್ಲವೂ ನಿನಗಿರಲಿ ಎಂಬುದಾಗಿ ಹೇಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏಸಾವನು ಹೆಚ್ಚು ಕಮ್ಮಿ 40ನೇ ವರ್ಷದಲ್ಲಿ ಅವನನ್ನು ಮದುವೆ ಆಗುತ್ತಾನೆ. ಅವನು ಹಿತ್ತಿಯರ ಹೆಣ್ಣನ್ನು 40ನೇ ವರ್ಷದಲ್ಲಿ ಮದುವೆ ಆಗ್ತಾನೆ. ಆವಾಗ ಯಾಕೋಬನಿಗೂ ಕೂಡ 40 ವರ್ಷವೇ. ಇವರಿಬ್ಬರಿಗೂ ವಯಸ್ಸಿನಲ್ಲಿ ಯಾವ ವ್ಯತ್ಯಾಸವಿಲ್ಲ. ಇಬ್ಬರು 40 ವರ್ಷ ವಯಸ್ಸಿನವರೇ. ಏಸಾವನು ಮದುವೆಯಾದಾಗ 40 ವರ್ಷ, ಹಿತ್ತಿಯರ ಹೆಣ್ಣನ್ನು ಮದುವೆಯಾದವನು. ಇದು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಂತಹ ಕಾರ್ಯವು ಅಬ್ರಹಾಮನಿಗೂ ಇಷ್ಟವಿರಲಿಲ್ಲ. ತನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ಕಂಡು ಕರೆತರುವುದಕ್ಕಾಗಿ ಎಲಿಯೇಜರನ್ನು ಕಳಿಸುವಾಗ ಎಲಿಯೇಜರನು ಸಹ ದೇವರ ಚಿತ್ತದಂತೆ ಅಬ್ರಹಾಮನು ಹೇಳಿದಂತಹ ಕಾರ್ಯದಲ್ಲಿ ಹೋಗುವಾಗ ಅವನು ಪ್ರಾರ್ಥನೆ ಮಾಡಿ ಹೋಗ್ತಾನೆ, ಕರ್ತನೇ, ನನ್ನ ದಾರಿ ಪ್ರಯಾಣವನ್ನು ಆಶೀರ್ವದಿಸು, ನನ್ನ ಕಾರ್ಯವನ್ನು ಸಫಲಗೊಳಿಸು. ಈಗ ನೋಡಿದರೆ ಇಲ್ಲಿ ಈ ರೀತಿಯಾದ ಪರಿಸ್ಥಿತಿವಿದೆ. ಇಂತಹ ಹೆಣ್ಣು ಹೀಗಿದ್ದರೆ ಅವಳೇ ನನ್ನ ಯಜಮಾನನಿಗೆ ಹೆಂಡತಿಯಾಗಲು ತಕ್ಕ ಹೆಣ್ಣೆಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ಹೋಗ್ತಾನೆ. ಅಲ್ಲಿ ದೇವರು ರೆಬೆಕ್ಕಳನ್ನು ತೋರಿಸ್ತಾನೆ. ಈ ಎಲ್ಲ ಕಥೆಯು ಏಸಾವನಿಗೆ ತಿಳಿದಿರುತ್ತದೆ. ತನ್ನ ತಂದೆ, ತಾಯಿ, ತಾತ ಯಾರೆಂಬುದಾಗಿ ತಿಳಿದಿರುತ್ತಾನೆ. ಆದರೆ ಏಸಾವನು ಮದುವೆಯಾದದ್ದು ಹಿತ್ತಿಯ ಸ್ತ್ರೀಯರನ್ನು, ಅವಿಶ್ವಾಸಿಗಳು, ಅನ್ಯ ಜನಾಂಗಗಳು, ವಿಗ್ರಹಾರಾಧಕರು. ಆದರೆ ವೇದವು ಹೇಳುತ್ತದೆ, ಹಿತ್ತಿಯ ಹೆಣ್ಣುಗಳು ಇಸಾಕನಿಗೆ ಮತ್ತು ರೆಬೆಕ್ಕಳಿಗೆ ಮನ ಬೇಸರವಾಗಿದ್ದರು. ದೇವಚಿತ್ತಕ್ಕೆ ವಿರೋಧವಾದವರು, ನಂಬಿಕೆ ಇಲ್ಲದವರು, ಅವರ ಕಾರ್ಯಗಳೇ ಬೇರೆ, ಮನಸ್ಸಿನಲ್ಲಿ ಸಮಾಧಾನವಿಲ್ಲ. ಆದರೆ ದೊಡ್ಡ ಮಗನು ಏಸಾವನು, ಆದರೂ ಸಹ ಅವನು ಜ್ಯೇಷ್ಠ ಪುತ್ರ ಸೌಭಾಗ್ಯವನ್ನು ಬಿಟ್ಟವನು. ದೊಡ್ಡವನೇ ಆಗಿದ್ದರೂ ಕೂಡ ಅವನು ಜ್ಯೇಷ್ಠ ಪುತ್ರನೇ, 40ನೇ ವಯಸ್ಸಿನಲ್ಲಿ ಮದುವೆಯಾದವನು. ಆದರೆ ಈ ಹೆಂಡತಿಯರು, ಹಿತ್ತಿಯ ಹೆಣ್ಣುಗಳು, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ರೆಬೆಕ್ಕಳಿಗೂ ಇಸಾಕನಿಗೂ ಮನೋವೇದನೆಯನ್ನು ಉಂಟು ಮಾಡಲಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಏಸಾವನು ಯಾಕೋಬನ ಕಾರ್ಯವನ್ನು ನೋಡ್ತಾನೆ.
ಕಾನ್ಯಾನನ ಹೆಣ್ಣು ಮಕ್ಕಳು ತನ್ನ ತಂದೆಗೆ ಇಷ್ಟವಿಲ್ಲ, ಅದಕ್ಕಾಗಿ ಯಾಕೋಬನನ್ನು ಪದ್ದನ್ ಆರಾಮಿಗೆ ಕಳಿಸಿದ್ದಾನ ಎಂಬುದಾಗಿ ತಿಳಿದುಕೊಂಡು ಇವನು ಒಂದು ಕೆಲಸವನ್ನು ಮಾಡ್ತಾನೆ. ಅಬ್ರಹಾಮನು ದೇವರ ಮನುಷ್ಯನೇ, ಅವನಿಗೆ ಹೆಣ್ಣನ್ನು ಹುಡುಕುವುದು ಕಷ್ಟವಾ? ಕಾನಾನ್ ದೇಶದಲ್ಲಿ ಹುಡುಕಬಲ್ಲವಲ್ಲವೇ? ಇಸಾಕನಿಗೆ ತಿಳಿಯದ? ಅವನು ಸಹ ಇಲ್ಲಿ ಹೆಣ್ಣನ್ನು ಹುಡುಕಬಹುದಲ್ಲವೇ? ಆದರೆ ಯಾಕೋಬನನ್ನು ಆಶೀರ್ವದಿಸಿ ಕಳಿಸುವಾಗ ನೀನು ಪದ್ದನ್ ಆರಾಮಿಗೆ ಹೋಗಿ ಅಲ್ಲಿ ಲಾಬಾನನ ಮಗಳನ್ನು ನೀನು ಮದುವೆಯಾಗಬೇಕೆಂಬುದಾಗಿ ಅಪ್ಪಣೆ ಕೊಡ್ತಾನೆ. ಇಸಾಕನು ಸ್ಪಷ್ಟವಾಗಿ ಹೇಳ್ತಾನೆ, ಇಲ್ಲಿರುವಂತಹ ಹೆಣ್ಣುಗಳು ಬೇಡ, ಇದು ಲೋಕ ಸ್ನೇಹ, ಲೋಕದ ಆಸೆ, ಇದು ವಿಶ್ವಾಸದಿಂದ ಎಳೆದುಕೊಂಡು ಹೋಗುತ್ತದೆ. ಹಿತ್ತಿಯರ ಹೆಣ್ಣುಗಳು ಹಿತ್ತಿಯರ ಮಾರ್ಗದಲ್ಲಿಯೇ ನಡೆಸುತ್ತಾರೆ. ನಂಬಿಕೆಯ ಕುಟುಂಬವಾಗಿರೋ ಅಬ್ರಹಾಮನ ಕುಟುಂಬಕ್ಕೆ ಸರಿ ಬೀಳುವುದಿಲ್ಲ. ಇದನ್ನು ನೋಡಿದಾಗ ಇಷ್ಮಾಯೇಲನು ಮತ್ತೇನು ಮಾಡಿದನೆಂದರೆ, ಓಹೋ, ನಾನೀಗ ಇಷ್ಮಾಯೇಲನ ಬಳಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಬ್ರಹಾಮನ ಮಗನಾದ ಇಷ್ಮಾಯೇಲನ ಮಗಳು ನೆಬಾಯೋತನ ತಂಗಿಯಾಗಿದ್ದ ಮಹಲತ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡನು. ಹಾಗೆ ಅವನಿಗೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕಾರ್ಯ ನಡೆದ ನಂತರ ಯಾಕೋಬನನ್ನು ಇಸಾಕನು ಕಳಿಸುವಾಗ ಅವನಿಗೆ 77 ವರ್ಷ. ಏಸಾವನಿಗೆ ಮದುವೆಯಾದಾಗ 40 ವರ್ಷ. ಯಾಕೋಬನು ತಂದೆಯ ಅಪ್ಪಣೆಯಂತೆ ಹೊರಟಾಗ ಅವನಿಗೆ 77 ವರ್ಷ. ಇವನ ಮದುವೆಯಾಗಿ ಏಸಾವನ ಮದುವೆಯಾದ ನಂತರ ಬೆರ್ಷೆಬದಲ್ಲಿಯೇ ಇನ್ನೂ 37 ವರ್ಷ ತಂದೆ ತಾಯಿಗಳ ಜೊತೆಯಲ್ಲಿಯೇ ಇದ್ದನು. ಈ 77ನೇ ವಯಸ್ಸಿನಲ್ಲಿ ಯಾಕೋಬನಿಗೆ ಈಸಾಕನ ಆಶೀರ್ವಾದ ದೊರೆಯಿತು. ನೀನು ಹೋಗು, ಬೆತುವೇಲನ ಮನೆಗೆ ಹೋಗು, ಪದ್ದನ್ ಆರಾಮಿಗೆ ಹೋಗು, ಅಲ್ಲಿ ಹೆಣ್ಣು ಮಕ್ಕಳಿರುತ್ತಾರೆ, ಅಲ್ಲಿ ಹೋಗಿ ಹೆಣ್ಣನ್ನು ತೆಗೆದುಕೋ ಎಂಬುದಾಗಿ ಹೇಳಿ, ಹಿತ್ತಿಯರ ಹೆಣ್ಣುಗಳು ಬೇಡ ಎಂಬುದಾಗಿ ಹೇಳಿ ಆತನನ್ನು ಆಶೀರ್ವದಿಸಿ ಕಳಿಸಿದಾಗ ಆತನಿಗೆ 77 ವರ್ಷ ವಯಸ್ಸಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 77ನೇ ವರ್ಷ ಅವನಿಗೆ ಮದುವೆ ಆಯಿತಂದರೆ ಅದೂ ಇಲ್ಲ. ಅಲ್ಲಿಂದ ಅವನು ಬೆರ್ಷೆಬದಿಂದ ಪದ್ದನ್ ಅರಾಮಿಗೆ ಹೊರಟಾಗ ಪ್ರಯಾಣವನ್ನು ಪ್ರಾರಂಭ ಮಾಡಿಸಿದನು. ಅಲ್ಲಿ ಲಾಬಾನನ ಮನೆಗೆ ಅವನು ಹೋಗಬೇಕು. ಬೇರ್ಷೆಬದಿಂದ ಅರಾನ್ ಪದ್ದಾಮಿಗೆ ದೂರ ಎಷ್ಟು ದೂರಪ್ಪ ಅಂದರೆ 450 ಮೈಲುಗಳ ದೂರ, ಹೆಚ್ಚು ಕಡಿಮೆ ಅಂದರೆ ಒಂದು 650-700 ಕಿಲೋಮೀಟರ್ ದೂರ. ಈಗಲೂ ಸಹ ಬೆರ್ಷೆಬ ಪದ್ದನ್ ಆರಾಮ್ ಎರಡೂ ಇದೆ. ಈಗಲಾದರೂ ಅವು ಮುಸ್ಲಿಂ ದೇಶಗಳಾಗಿವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 450 ಮೈಲಿ ದೂರ ಪ್ರಯಾಣದಲ್ಲಿ ಒಂದು ದಿವಸದ ಪ್ರಯಾಣ ಮಾಡಿಕೊಂಡು ಬರ್ತಾನೆ ಯಾಕೋಬನು. ಹಗಲೆಲ್ಲ ಪ್ರಯಾಣ ಮಾಡಿ ಸಾಯಂಕಾಲದಲ್ಲಿ ಅಲ್ಲಿ ತಂಗುವುದಕ್ಕೆ ಒಂದು ಸ್ಥಳಕ್ಕೆ ಬರ್ತಾನೆ. ಅದು ಬೆರ್ಷೆಬದಿಂದ ದೂರ ಬಂದಾಗ ಲೂಸ್ ಎಂಬಂತಹ ಒಂದು ಸ್ಥಳವಾಗಿರುತ್ತದೆ. ಅಂದರೆ ಮೊದಲನೇ ದಿವಸ ಪ್ರಯಾಣ ಉತ್ಸಾಹದಿಂದ ನಡೆದಿರುತ್ತಾನೆ, ಆಸಕ್ತಿಯಿಂದ ನಡೆದಿರುತ್ತಾನೆ, ದೇಹದಲ್ಲಿ ಬಲವಿರುತ್ತದೆ. ಹೆಚ್ಚು ಕಡಿಮೆ 40 ಮೈಲಿ ದೂರ ನಡೆದಿರ್ತಾನೆ ಅಂತ ಅಂದುಕೊಳ್ಳೋಣ. ಸೂರ್ಯಾಸ್ತಮವಾದುದರಿಂದ ಸೂರ್ಯನು ಮುಳುಗಿದ ನಂತರ ರಾತ್ರಿ ಪ್ರಯಾಣವು ಸಾಧ್ಯವಿಲ್ಲ. ಯಾಕಂದರೆ ಆಗ ಈಗಿರುವಂತಹ ಸೌಲಭ್ಯಗಳಿರಲಿಲ್ಲ. ಬೆಳಗ್ಗೆ ಇಂಡಿಯಾದಿಂದ ಹೊರಟರೆ ಸಾಯಂಕಾಲಕ್ಕೆ ಅಮೇರಿಕಾ ತಲುಪುವಂಥ ಸೌಲಭ್ಯಗಳು ಆ ಕಾಲದಲ್ಲಿರಲಿಲ್ಲ. ಆಗೆಲ್ಲ ಕಾಲುನಡೆ ಅಥವಾ ಒಂಟೆಗಳ ಮೇಲೆ, ಕತ್ತೆಗಳ ಮೇಲೆ ಪ್ರಯಾಣವಿತ್ತು. ಅದು ದೀರ್ಘಕಾಲದ ಪ್ರಯಾಣ. ಹಾಗಿರುವಾಗ ರಾತ್ರಿ ಅಲ್ಲಿ ತಂಗಬೇಕು, ನಂತರ ಹೊರಡಬೇಕು. ಅದಕ್ಕೆ ಒಂದು ಸುರಕ್ಷಿತವಾದಂಥ ಸ್ಥಳವೂ ಇರಬೇಕು. ಅಂಥ ಸ್ಥಳಗಳಲ್ಲಿ ಯಾರಾದರೂ ಇದ್ದು ಅವರನ್ನು ಪರಾಮರಿಸುವಂಥ ಸ್ಥಳವಿರುತ್ತದೆ. ಆದರೆ ಇದು ವನಾಂತರದಲ್ಲಿ ಲೂಸ್ ಎಂಬಂಥ ಊರಿನಲ್ಲಿ ಅವನು ಸ್ಥಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಆ ರಾತ್ರಿ ಕಳೆಯುವುದಕ್ಕಾಗಿ ಬರುತ್ತಾನೆ. ಲೂಸ್ ಎಂಬುವಂಥ ಪದಕ್ಕೆ ಅರ್ಥ ಬಾದಾಮಿ ಮರ ಎಂಬುದಾಗಿ. ಲೂಸ್ ಎಂಬುವ ಪದಕ್ಕೆ ಬಾದಾಮಿ ಮರ ಎಂಬುದಾಗಿ ಅರ್ಥ ಇರ್ತದೆ. ಆ ಸ್ಥಳಕ್ಕೆ ಬರ್ತಾನೆ, ಅಲ್ಲಿ ರಾತ್ರಿ ತಂಗುತ್ತಾನೆ. ರಾತ್ರಿ ಆದ್ದರಿಂದ ಏನು ಮಾಡ್ತಾನೆ, ಮಲಗೋದಕ್ಕಾಗಿ ಒಂದು ತಲೆದಿಂಬನ್ನು ಹುಡುಕ್ತಾನೆ. ಅಲ್ಲಿರುವ ಒಂದು ಕಲ್ಲನ್ನು
ಒಂದು ತಲೆದಿಂಬಾಗಿ ಕಲ್ಲನ್ನು ಆರಿಸಿಕೊಳ್ತಾನೆ. ಬೇಕಾದಷ್ಟು ಕಲ್ಲುಗಳಿದೆ ಅಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತೆಗೆದುಕೊಂಡನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಸ್ಥಳದಲ್ಲಿ ಅನೇಕ ಕಲ್ಲುಗಳಿದೆ. ಅಲ್ಲಿರುವಂಥ ಒಂದು ಕಲ್ಲನ್ನು ಮಾತ್ರ ತಗೊಳ್ತಾನೆ. ಬೆಳಗಿನ ಜಾವ ಎದ್ದು 18ನೇ ವಾಕ್ಯದಲ್ಲಿ ತನ್ನ ತಲೆಯ ಕೆಳಗೆ ದಿಂಬಾಗಿ ಇಟ್ಟುಕೊಂಡಿದ್ದ ಕಲ್ಲನ್ನು ತೆಗೆದು ಆ ಕಲ್ಲನ್ನೇ ಕಂಬವಾಗಿ ನಿಲ್ಲಿಸುತ್ತಾನೆ. ಹಾಗಾದರೆ ಅದು ಎಷ್ಟು ದೊಡ್ಡ ಕಲ್ಲಾಗಿರಬಹುದು? ಒಂದು ಚಿಕ್ಕ ಇಟ್ಟಿಗೆಯಂತಹ ಕಲ್ಲ, ಅರ್ಧ ಅಡಿ ಅಥವಾ 1 ಅಡಿ ಉದ್ದವಿರುವಂತಹ ಕಲ್ಲ, ಅದನ್ನು ಒಂದು ಕಂಬವಾಗಿ ನಿಲ್ಲಿಸಲು ಸಾಧ್ಯವಾಗುತ್ತದೆಯಾ? ನೀವೇ ಹೇಳಿರಿ. ಆದರೆ ಅದನ್ನು ಕಂಬವಾಗಿ ನಿಲ್ಲಿಸಿದನೆಂದರೆ ಸ್ವಲ್ಪವಾದರೂ ಅದು ಉದ್ದವಿರಬೇಕು, ಅದನ್ನು ಸ್ವಲ್ಪ ಹೂಳಬೇಕು, ನೆಲದಲ್ಲಿ 1 ಅಡಿ 2 ಅಡಿ ಎಷ್ಟಾದರೂ ಹೂಳಬೇಕು, ಅನಂತರ ಅದು ನಿಲ್ಲಬೇಕು. ಅದನ್ನು ಅಲ್ಲಿ ಆಳವಾಗಿ ಅಗೆದು ಹೂಣಿದರೆ ಮಾತ್ರ ಅದು ನಿಲ್ಲಲು ಸಾಧ್ಯ. ಅಂದರೆ ಕಂಬವಾಗಿ ನಿಲ್ಲಿಸ್ತಾನೆ, ಅದು ಅಲ್ಲುಗಾಡದಂತೆ ಬೀಳದಂತೆ ನಿಲ್ಲಿಸ್ತಾನೆ. ಅದನ್ನು ನಿಲ್ಲಿಸಿಬಿಟ್ಟು ಅದರ ಮೇಲೆ ಎಣ್ಣೆನ ಹೊಯ್ದು ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಮೊದಲು ಈ ಸ್ಥಳಕ್ಕೆ ಲೂಸ್ ಎಂಬುದಾಗಿ ಹೆಸರಿತ್ತು. ಅಲ್ಲಿ ಒಂದು ಕಲ್ಲನ್ನು ತಗೊಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಾಮವು ಎಂದೆಂದಿಗೂ ಮಹಿಮೆಯನ್ನು ಹೊಂದಲಿ. ಅಲ್ಲಿ ಆತನು ನಿದ್ರೆ ಮಾಡುವುದಕ್ಕಾಗಿ ಮಲಗಿಕೊಂಡನು. ಅಲ್ಲಿ ಅವನು ಒಂದು ಕನಸು ಕಂಡನು. ಇಗೋ, ಒಂದು ಏಣಿಯು ನೆಲದ ಮೇಲಿತ್ತು, ತುದಿ ಆಕಾಶವನ್ನು ಮುಟ್ಟಿತ್ತು, ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವದೂತರು ನಡೆಯುವಂಥವರಲ್ಲ, ಅವರು ಹಾರುವಂತಹವರು. ದೇವದೂತನು ಹಾರಿ ಬಂದು ಎಂಬುದಾಗಿ ವೇದದಲ್ಲಿ ಓದುತ್ತೇವೆ. ತನ್ನ ರೆಕ್ಕೆಗಳನ್ನು ಬಿಚ್ಚಿ ಹಾರಿಕೊಂಡು ಬರುವಂತಹ ದೇವದೂತನು. ಅವರು ಹಾರಿ ಬರುವಂಥವರಲ್ಲವೇ? ಅವರು ಭೂಮಿಯಿಂದ ಆಕಾಶಕ್ಕೆ ಹಾರಬಹುದು, ಆಕಾಶದಿಂದ ಭೂಮಿಗೆ ಕೂಡ ಹಾರಿ ಬರಬಹುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರೇನು ಇಳಿದು ಬರುವುದಕ್ಕೆ ಏಣಿ ಬೇಕಾಗಿದೆಯಾ? ದೇವದೂತರು ಇಳಿದು ಬರುವುದಕ್ಕೆ, ಮೇಲಿನಿಂದ ಕೆಳಗೆ ಇಳಿದು ಬರುವುದಕ್ಕೆ ಏಣಿ ಬೇಕಾ? ನಮಗಾದರೂ ಬೇಕೇ ಬೇಕು, ಏಣಿ ಬೇಕು. ಆದರೆ ದೇವದೂತರಿಗೆ ಅದು ಅಗತ್ಯವಿಲ್ಲ. ಈಗ ಗಬ್ರಿಯಲ್ ಎಂಬ ದೂತನು ಮರಿಯಳ ಹತ್ರ ಬಂದಾಗ ಅವನೊಂದು ಏಣಿ ತಗೊಂಡು ಬಂದು ಅದರಿಂದ ಇಳಿದು ಬಂದನ? ಇಲ್ಲ ಅಲ್ಲವೇ? ಅದೇ ರೀತಿ ಜಕರನು ದೇವಾಲಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಯಜ್ಞ ಮಾಡುತ್ತಿದ್ದಾಗ ಅವನ ಬಲಭಾಗದಲ್ಲಿ ದೂತನು ಬಂದು ನಿಂತುಕೊಂಡಾಗ ಅವನು ಏಣಿಯನ್ನು ಹತ್ತಿ ಇಳಿದು ಬಂದನ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರು ಯಾವಾಗಲೂ ಅವರು ಹಾರುವಂಥವರು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರಿ ಹೋಗುವಂಥವರು. ಅವರು ದೇವದೂತರು. ಆ ಪರಲೋಕ ಅವರಿಗೆ ಎಂದೆಂದಿಗೂ ಸಮೀಪವೇ ಆಗಿರುತ್ತದೆ. ಹಾಗಿರುವಾಗ ದೇವರು ಇಲ್ಲಿ ಕರ್ತನಿಗೆ ಒಂದು ಸ್ವಪ್ನದ ಮೂಲಕವಾಗಿ ಮಾತನಾಡ್ತಾರೆ. ಇದು ಕನಸು. ಇದು ಕನಸಿನಲ್ಲಿ ನಿದ್ರೆ ಮಾಡಿದಾಗ ಬಂದಂಥ ಕನಸಿನಲ್ಲಿ ಅವನು ಒಂದು ಏಣಿಯನ್ನು ನೋಡುತ್ತಾನೆ. ನಿಚ್ಚಣಿಗೆ ಅಂದರೆ ಏಣಿ. ಆದರೆ ಇಲ್ಲಿ ದೇವದೂತರು ಹಾರುವ ದೇವದೂತರಾಗಿರದೆ ಏಣಿಯ ಮೂಲಕವಾಗಿ ಹತ್ತಿ ಇಳಿಯುವಂಥ ದೇವದೂತರ ಸ್ವಪ್ನವನ್ನು ಕಾಣುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವದೂತರು ಹತ್ತುತ್ತಾ ಇಳಿಯುತ್ತಾ ಭೂಮಿಯಿಂದ ಆಕಾಶಕ್ಕೆ ಹತ್ತುತ್ತಿದ್ದಾರೆ, ಆಕಾಶದಿಂದ ಭೂಮಿಗೆ ಇಳಿಯುತ್ತಿದ್ದಾರೆ ಎಂಬಂಥ ಈ ಕನಸು ಕಾಣಿಸಿತು. ಒಂದು ಏಣಿ ಅಗತ್ಯವಿತ್ತಾ? ದೇವದೂತರುಗಳಿಗೆ ಏಣಿ ಅಗತ್ಯವಾ? ಅವಶ್ಯಕತೆ ಇದೆಯಾ? ಹಾಗಾದರೆ ಆ ಏಣಿ ಆಕಾಶವನ್ನು ಭೂಮಿಯನ್ನು, ಅಂದರೆ ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ಏಣಿ ಆಕಾಶದಿಂದ ಇಳಿ ಬಿಟ್ಟಿತ್ತು ಎಂಬುದಾಗಿ ಹೇಳಬಹುದಲ್ಲವೇ? ಆಕಾಶದಿಂದಲೇ ಭೂಮಿಗೆ ಇಳಿಸಲ್ಪಟ್ಟಿತ್ತು ಎಂದು ಹೇಳಬಹುದಲ್ಲವೇ? ಆದರೆ ಇಲ್ಲಿ ಭೂಮಿಯ ನೆಲದ ಮೇಲೆ ನಿಂತಿತ್ತು, ಅಂದರೆ ಅದರ ತಳಭಾಗ ಭೂಮಿಯ ಮೇಲಿದೆ, ತುದಿ ಆಕಾಶದಲ್ಲಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದರ ಮೇಲೆಯೇ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರುವುದನ್ನು ಕಂಡನು. ಇದು
ಯಾರಿಗೆ ಕನಸು ಬಂತಂದರೆ ಯಾಕೋಬನಿಗೆ ಕನಸು ಬಂತಲ್ಲವೇ. ಇವನನ್ನೇ ದೇವರು ಏನು ಮಾಡಲು ಹೊರಟಿದ್ದಾರೆ, ಇವನು ಹೆಸರನ್ನು ಬದಲಾಯಿಸಿ ನೀನು ಇಸ್ರಾಯೇಲಿನ ಎಂಬುದಾಗಿ ಹೆಸರಿಡುವಂತಹ ಕಾರ್ಯ ದೇವರ ದೃಷ್ಟಿಯಲ್ಲಿದೆ. ಅದು ಹಾಗೆ ಇರಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದಿದ್ದಾಗ ಶಿಷ್ಯರು ಆತನಿಂದ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಥಿತಿಯಲ್ಲಿ ಆತನಿಂದ ಹೋಗ್ತಾರೆ. ಯೋಹಾನನ ವಾಕ್ಯವನ್ನು ಕೇಳಿದವರು ಸಹ ಆತನಿಂದ ಹೋದರು. ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಯೇಸುವನ್ನು ನೋಡಿ ಹೇಳಿದಾಗ ಆತನ ಹಿಂದೆ ಶಿಷ್ಯರು ಹೋದರು. ನೀನು ಎಲ್ಲಿ ಇಳುಕೊಂಡಿದ್ದೆ ಎಂಬುದಕ್ಕೆ ಹೇಳಿದಾಗ ನೀನು ಬಂದು ನೋಡು ಎಂಬುದಾಗಿ ಹೇಳ್ತಾರೆ. ಆ ದಿವಸ ಅವರ ಜೊತೆನೇ ಇರ್ತಾರೆ. ಬೆಳಿಗ್ಗೆ ಎದ್ದು ಹೇಳ್ತಾರೆ, ನಾವು ಮೆಸ್ಸಿಯನನ್ನು ಕಂಡೆವು ಎಂಬುದಾಗಿ. ಯಾರನ್ನು ನಾವು ನೋಡಿದನು ಎಂಬುದಾಗಿ? ಮೆಸ್ಸಿಯನು ಎಂಬ ಕ್ರಿಸ್ತನನ್ನು ನಾವು ಕಂಡೆವು, ನಮಗೆ ಸಿಕ್ಕಿದನು ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ಹೋಗಿ ಬರುವ ಮತ್ತೊಬ್ಬನನ್ನು ಕಂಡು ನಾವು ಮೆಸ್ಸಿಯನನ್ನು ಕಂಡೆವು ಎಂಬುದಾಗಿ ಹೇಳುತ್ತಿದ್ದಾರೆ. ಅವರು ಎಲ್ಲಿಂದ ಬಂದವರೆಂದರೆ ನಜರೇತೂರಿನಿಂದ ಬಂದವರಾಗಿದ್ದರು. ಆದರೆ ಬಂದಿದ್ದೇನೋ ನಜರೇತು ನಿಜ, ಆದರೆ ಅವರ ಜನ್ಮ ಬೆತ್ಲೆಹೇಮಿನಲ್ಲಿ, ಅವರು ಹುಟ್ಟಿದ್ದು ಬೆತ್ಲೆಹೇಮಿನಲ್ಲಿ, ದಾವೀದನ ವಂಶದಲ್ಲಿ, ನಜರೇತಿನಿಂದ ಗಲಿಲಾಯ ಪ್ರದೇಶದಿಂದ ಬಂದವರು. ಇವರು ಏನು ಹೇಳ್ತಾರೆ, ಇದನ್ನು ಮತ್ತೊಬ್ಬರಿಗೆ ಹೇಳ್ತಾರೆ, ನಾವು ಸಹ ಮೆಸ್ಸಿಯನನ್ನು ಕಂಡೆವು ಅಂತ ಹೇಳ್ತಾರೆ. ಅದನ್ನು ಕೇಳಿದಾಗ ಅವ್ರು ಕೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾರೆಂದರೆ ನಜರೇತಿನ ಊರಿನ ಯೇಸು ಕ್ರಿಸ್ತನು ಎಂಬುದಾಗಿ. ಆ ಮನುಷ್ಯನ ಹೆಸರು ನಾತಾನವೇಲನು. ಅವನು ಕೇಳಿದನೆಂದರೆ ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಎಂಬುದಾಗಿ ಕೇಳ್ತಾನೆ. ಯಾವುದಾದ್ರೂ ಒಳ್ಳೆಯದು ನಜರೇತಿನಿಂದ ಬರುತ್ತದೆಯೇ ಎಂಬುದಾಗಿ ಕೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರವಾದನ ಗ್ರಂಥಗಳಲ್ಲಿ ಎಫ್ರಾತ್ ಎಂಬುದಾಗಿ ಹೇಳಿ, ಬೆತ್ಲೆ ಎಂಬುದಾಗಿ ಹೇಳಿ, ರಕ್ಷಕನು ನಿನ್ನಿಂದಲೇ ಹುಟ್ಟಿ ಬರುತ್ತಾನೆ ಎಂಬುದಾಗಿ ದೇವರ ವಾಕ್ಯವಿದೆ. ಇಸ್ರಾಯೇಲನ್ನು ಆಳತಕ್ಕವನು ನಿನ್ನಿಂದಲೇ ಬರುತ್ತಾನೆ ಎಂಬುದಾಗಿ ಹೇಳಿದೆ. ಆದ್ದರಿಂದ ಬೆತ್ಲೆಹೇಮಿನಿಂದ ಬಂದಿದ್ದ ಅಂದರೆ ಒಪ್ಕೋಬೋದು, ನೀನು ನಜರೇತಿನಿಂದ ಬಂದಿದ್ದಾನೆ ಎಂಬುದಾಗಿ ಹೇಳ್ತೀಯಲ್ಲ, ಇದು ಹೇಗೆ? ಇದು ಗಲಿಲಾಯ ಪ್ರದೇಶವಲ್ಲವಾ? ಅಲ್ಲಿ ದಾವೀದನ ವಂಶ ಇಲ್ಲವಲ್ಲ ಎಂಬುದಾಗಿ ಕೇಳಿದಾಗ ನೀನು ಬಂದು ನೋಡು ಎಂಬುದಾಗಿ ಅವನಿಗೆ ಹೇಳ್ತಾರೆ. ಫಿಲಿಪ್ಪನು ಹೇಳಿದ ಮಾತನ್ನು ಕೇಳಿ ನತಾನಲಿ ಯೇಸು ಕ್ರಿಸ್ತನ ಕಡೆಗೆ ಬರುತ್ತಿರುವಾಗ ಕ್ರಿಸ್ತನು ಆತನನ್ನು ಕಂಡು, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ದೇವರೊಂದಿಗೆ ಮನುಷ್ಯನೊಂದಿಗೆ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಯಾಕೋಬನೆಂದು ಹೇಳದೆ ಇನ್ನು ಮೇಲೆ ಇಸ್ರಾಯೇಲನೆಂಬುದಾಗಿ ಕರೆಯಲ್ಪಡುತ್ತೆ ಎಂಬುದಾಗಿ ಆಶೀರ್ವದಿಸಿದಂಥ ದೇವರು ಇಲ್ಲಿ ಒಂದು ಕಾರ್ಯವನ್ನು ಮಾಡ್ತಾರೆ. ಇಲ್ಲಿ ನತಾನಯೇಲನು ಕ್ರಿಸ್ತನಿಗೆ ಬರ್ತಿದ್ದಾನೆ, ಯಾವುದೇ ಹೋರಾಟವಿಲ್ಲ. ಆದರೆ ಅವನು ಬರುವುದನ್ನೇ ಕಂಡ ಕ್ರಿಸ್ತರು, ಇದೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂತ ಹೇಳ್ತಾನೆ. ನತಾನನ ತಕ್ಷಣವೇ ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಕೇಳ್ತಾನೆ. ಅದಕ್ಕೆ ಕ್ರಿಸ್ತರು ಹೇಳ್ತಾರೆ, ನೋಡಪ್ಪ, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕೆ ಮುಂಚೆ ನೀನು ಎಲ್ಲಿದ್ದೆ? ಆ ಅಂಜೂರದ ಮರ ಕೆಳಗೆ ಇದ್ದಾಗ ನಿನ್ನನ್ನು ನಾನು ನೋಡಿದನಲ್ಲ ಎಂದು ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂಜೂರದ ಮರದ ಕೆಳಗೆ ಅವನ ವೈಯಕ್ತಿಕ ಜೀವನ, ದೇವರೊಂದಿಗೆ ಅವನ ಆಲೋಚನೆ ಮಾಡಿಕೊಂಡಿದ್ದಂಥ ಕಾರ್ಯಗಳು, ಅವನ ಅಂತರಂಗದ ಕಾರ್ಯಗಳನ್ನು ಇಲ್ಲಿ ದೇವರು ಬಹಿರಂಗ ಮಾಡಿಸ್ತಿದ್ದಾರೆ ಕ್ರಿಸ್ತರ ಮೂಲಕವಾಗಿ. ಅತ್ತಿ ಮರದ ಕೆಳಗೆ ಅಂದರೆ ಅಂಜೂರದ ಮರದ ಕೆಳಗೆ ಏನು ಇದ್ದಾಗ ನಾನು ನೋಡಿದೆ ಅಂತ ಹೇಳ್ತಾರಲ್ಲ, ಯಾಕೆ ಅಂಜೂರದ ಮರದ ಕೆಳಗೆ ಇಸ್ರಾಯೇಲ್ ಹೋಗ್ತಾರೆ? ಪ್ರತಿಯೊಂದನ್ನು ಸಹ ದೇವರು ಜ್ಞಾನಾರ್ಥವಾಗಿ ಬರೆದಿದ್ದಾರೆ. ಇದರ ರಹಸ್ಯ ದೊಡ್ಡದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಬ್ಬ ಮನುಷ್ಯನು ದ್ರಾಕ್ಷಿಯ ತೋಟದ ಕೆಳಗೆ ಯಾಕೆ ಹೋಗ್ತಾನೆ? ಎಣ್ಣೆ ಮರದ ಕೆಳಗೆ ಯಾಕೆ ಹೋಗ್ತಾನೆ? ಅಂಜೂರದ ಮರದ ಕೆಳಗೆ ಯಾಕೆ ಹೋಗ್ತಾನೆ? ಇದೆಲ್ಲವೂ ರಹಸ್ಯವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಅಂಜೂರದ ಮರದ ಕೆಳಗೆ ಯಾಕೆ ಹೋಗ್ತಾರೆ ಅಂದರೆ, ಇಸ್ರಾಯೇಲಿದ್ದಂಥ ಒಂದು ಪದ್ಧತಿ ಏನಪ್ಪ ಅಂತಂದರೆ, ಇದು ಬೈಬಲ್ನಲ್ಲಿಲ್ಲ, ಅವರಲ್ಲಿರುವಂತಹ ಓರಲ್ ಬೈಬಲ್ ಎಂಬುದಾಗಿರುವಂತಹ ಕಾರ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಏನೆಂದರೆ, ಅವರು ತಮ್ಮನ್ನು ತಗ್ಗಿಸಿ ಉಪವಾಸದಿಂದ ದೇವರನ್ನು ಹುಡುಕಲು ಅವರು ಅಂಜೂರದ ಮರದ ಕೆಳಗೆ ಹೋಗ್ತಾರೆ. ಅಲ್ಲಿ ಅವರು ತಮ್ಮನ್ನು ತಗ್ಗಿಸಿಕೊಂಡು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಮೆಸ್ಸಿಯನು ನಮಗಾಗಿ ಬರುವುದಿಲ್ಲವಾ? ನಮ್ಮ ರಕ್ಷಕನಾಗಿ ಒಬ್ಬನು ಬರುವುದಿಲ್ಲವಾ? ನೀವು ಹೇಳಿದಂತಹ ವಾಗ್ದಾನವು
ಇದುವರೆಗೂ ನೆರವೇರಲಿಲ್ಲ, ಬರುವುದು ಯಾವಾಗ? ಆತನು ದೇವಕುಮಾರನಾಗಿರ್ತಾನೆ ಎಂಬುದಾಗಿ ಹೇಳಿದಿರಲ್ಲ. ನಮಗೆ ಒಬ್ಬ ಮಗುವು ದೊರೆಯಿತು, ಒಬ್ಬ ಬಾಲಕನು ಹುಟ್ಟಿದನೆಂಬುದಾಗಿ ಹೇಳ್ತದಲ್ಲ, ಅದು ಹೇಗೆ, ಆತನು ಹೇಗಿರುತ್ತಾನೆ ಎಂಬುದಾಗಿ ಇದೆಲ್ಲ ಕಾರ್ಯಗಳ ಕುರಿತು ಅಂಜೂರದ ಮರ ಕೆಳಗೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ, ಆಲೋಚನೆ ಮಾಡಿರುತ್ತಾರೆ. ಅವರ ಮನಸ್ಸಿನ ಆಸಕ್ತಿಯನ್ನು ದೇವರು ನೋಡಿರುವುದರಿಂದ ಫಿಲಿಪ್ಪನನ್ನು ನತಾನೇಲನ ಬಳಿಗೆ ಕಳಿಸುತ್ತಾನೆ, ಆತನ್ನು ಕರೆದುಕೊಂಡು ಬರೋದಲ್ಲ, ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಅವನ ಮನಸ್ಸಿನ ಆಸಕ್ತಿಯು ಕ್ರಿಸ್ತನನ್ನು ಅರಿಯುವಂತೆ ತುಂಬಿರುವುದರಿಂದ ಆತನು ತನ್ನ ಬಳಿಗೆ ಕಳಿಸುತ್ತಾನೆ. ನಾವು ನಮ್ಮ ಮನಸ್ಸಲ್ಲಿ ಏನು ತುಂಬಿಕೊಂಡಿರ್ತೇವೋ, ಏನು ತುಂಬಿರುತ್ತದೋ ದೇವರಿಗೆ ಗೊತ್ತಿದೆ. ಲೋಕದ ಕಾರ್ಯವಾಗಿದ್ದರೆ ಲೋಕದ ಬಳಿಗೆ ಕಳಿಸುತ್ತಾನೆ, ದೇವರ ಕಾರ್ಯವಾಗಿದ್ದರೆ ದೇವರ ಬಳಿಗೆ ಕರೆಯುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಕಾರ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದರೆ ನಮಗೆ ಸಮಾಧಾನವಿರುತ್ತದೆ. ಅನಾವಶ್ಯಕವಾದಂಥ ಮಾತುಗಳನ್ನು, ಕಾರ್ಯಗಳನ್ನು ಕುರಿತು ಅದರ ಬಗ್ಗೆ ವ್ಯಾಖ್ಯಾನ ಮಾತನಾಡಿ ಗಂಟೆಗಟ್ಟಲೆ ಸಮಯವನ್ನು ಹಾಳು ಮಾಡುವಂಥ ಅಗತ್ಯವೇ ಇಲ್ಲ. ಕೆಲಸಕ್ಕೆ ಬಾರದ ಮಾತುಗಳು ಅವರು ಆಡಿದ್ದಾರೆ, ಮಾಡಿದ್ದಾರೆ ಎಂಬುದಾಗಿ ಹೇಳಿ ನಾವು ಅದನ್ನು ಬಿಟ್ಟು ಬಿಡಬೇಕೇ ಹೊರತು ಅವುಗಳನ್ನು ನಾವು ತೆಗೆದುಕೊಂಡು ಬರಬಾರದು. ಯಾಕಂದರೆ ದೇವರು ನ್ಯಾಯ ತೀರ್ಮಾನಿಸುವ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಎಲ್ಲರನ್ನು ಒಂದು ಅವಿಧೇಯತೆಯಲ್ಲಿ ಕಟ್ಟು ಹಾಕಿದ್ದಾನೆ. ದೇವರ ಕನಿಕರ ಬರಬೇಕಾದರೆ ಅವಿಧೇಯತೆಯು ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮೆಲ್ಲರಿಗೂ ಕರುಣೆಯು ದೊರಕಬೇಕಾದರೆ ದೇವರು ನಮ್ಮೆಲ್ಲರನ್ನು ಅವಿಧೇಯತೆಯಲ್ಲಿ ಕಟ್ಟು ಹಾಕಿದ್ದಾನೆ. ಈ ಅವಿಧೇಯತೆಯಲ್ಲಿ ನಾವು ನಡೆಯುವಾಗ ದೇವರು ನಮ್ಮನ್ನು ಕನಿಕರಿಸಿ ನಡೆಸುವ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಅಡುಗೆ ಮನೇಲಿದ್ದೀಯಾ, ನೀನು ಸ್ಟವ್ ಮುಂದೆ ಇದ್ದಾಗ ನಾನು ನಿನ್ನ ಕಂಡಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಅಲ್ಲಿದ್ದರೆ ಆ ಅಡುಗೆ ಮನೆ ಕೆಲಸ ಕಾರ್ಯಗಳೇ ಮನಸ್ಸಿನಲ್ಲಿ ಇರ್ತೈತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮ್ಮ ಮನಸ್ಸಿನ ಸ್ಥಿತಿಗತಿಗಳು ದೇವರಿಗೆ ಪ್ರಿಯವಾಗಿರುವಂತೆ ಕಾಣಬೇಕಲ್ಲವೇ? ಎಲ್ಲಿದ್ದರೂ ಸರಿಯೇ ದೇವರ ನಾಮವನ್ನು ಮಹಿಮೆಪಡಿಸುವಂಥ ಮಕ್ಕಳಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಅರಿತಿರುವ ದೇವರಾಗಿದ್ದಾರೆ. ನೀನು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದರೂ ನಾನು ನಿನ್ನನ್ನು ನೋಡಿದ್ದೇನೆ ಎಂಬುದಾಗಿ ದೇವರು ಹೇಳಬೇಕಲ್ಲವೇ? ನೀನು ಪ್ರಯಾಣ ಹೋಗಬೇಕಾದರೂ ನಾನು ನಿನ್ನನ್ನು ನೋಡಿದ್ದೇನೆ ಎಂಬುದಾಗಿ ದೇವರು ಹೇಳಬೇಕಲ್ಲವೇ? ಅಂದರೆ ದೇವರು ನಾವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ನೋಡುವ ದೇವರಾಗಿದ್ದಾರೆ. ಎಲ್ಲ ಕಾರ್ಯಗಳನ್ನು ಬಲ್ಲ ದೇವರು. ಆ ನಮ್ಮ ಆಸಕ್ತಿ ದೇವರೇ ನೀವು ನಮ್ಮೊಂದಿಗೆ ಎಂಬುದಾಗಿ ದೇವರೊಂದಿಗೇ ನಾವು ಮಾತನಾಡುತ್ತಾ ಪ್ರಯಾಣ ಮಾಡುತ್ತಾ ದೇವರಿಗೆ ಧ್ಯಾನ ಮಾಡುತ್ತಾ ಇದ್ದರೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವ ದೇವರಾಗಿದ್ದಾರೆ. ಆಶೀರ್ವದಿಸಿ ಎಂಬುದಾಗಿ ಕೇಳಿದಾಗ ತಂದೆಯಾದ ದೇವರು ನಮ್ಮನ್ನು ಅವರ ಬರುವಿಕೆಗೆ ಸಿದ್ಧ ಮಾಡುವ ದೇವರಾಗಿದ್ದಾರೆ. ಅವರ ಬರುವಿಕೆಯನ್ನು ಕುರಿತು ಆಲೋಚನೆ ಮಾಡುವಾಗ ಬೀಸುವ ಕಲ್ಲಿನ ಮುಂದೆ ಕುಳಿತು ಬೀಸುತ್ತಿರುವಂಥ ಇಬ್ಬರು ಸ್ತ್ರೀಯರಲ್ಲಿ ಒಬ್ಬಳು ಮಾತ್ರ ದೇವರ ಸನ್ನಿಧಾನಕ್ಕೆ ಆಯ್ಕೆ ಆಗುತ್ತಾಳಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮನಸ್ಸಿನ ಆಸಕ್ತಿ, ಮನಸ್ಸಿನಲ್ಲಿರುವ ವಾಂಛೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಇಷ್ಟೊಂದು ಆಶೀರ್ವದಿಸಿ ನಡೆಸಿರುವ ನಮ್ಮ ತಂದೆಯಾದ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಸ್ರಾಯೇಲಿರುವಂಥ ಗರ್ಭಿಣಿ ಸ್ತ್ರೀಯು ಅಂಜೂರದ ಮರದ ಕೆಳಗೆ ಹೋಗಿ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಯೂದರ ಪದ್ಧತಿ ಇದಾಗಿದೆ. ನನ್ನನ್ನು ತಾಯಿಯ ಗರ್ಭದಲ್ಲಿಯೇ ಮೂಡುವುದಕ್ಕೆ ಮುಂಚೆಯೇ ನಿನ್ನನ್ನು ಅರಿತುಕೊಂಡಿದ್ದೇನೆ ಎಂಬುದಾಗಿ ಹೇಳಿ ದೇವರ ವಾಕ್ಯವು ಹೇಳಲ್ಪಟ್ಟಿದೆಯಲ್ಲವೇ? ಇಲ್ಲಿ ಅಂಜೂರದ ಮರದ ಕೆಳಗೆ ಇದ್ದಾಗ ನತಾನನಲ್ಲಿ ಹೇಳ್ತಾನೆ, ನೀನು ದೇವರ ಕುಮಾರನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ದೇವಕುಮಾರನು, ನೀನೇ ಇಸ್ರಾಯೇಲಿನ ಅರಸನು ಎಂಬುದಾಗಿ ದೃಢವಾಗಿ ನಿಶ್ಚಯದಿಂದ ಹೇಳುತ್ತಾನೆ. ನಾನು ಅಂಜೂರದ ಮರದ ಕೆಳಗೆ ಇದ್ದಾಗ ನನ್ನ ಮನಸ್ಸನ್ನು ನೀವು ನೋಡಿದ ದೇವರಾಗಿದ್ದೀರಾ. ನಾನು ಪ್ರಾರ್ಥನೆ ಮಾಡಿದ್ದನ್ನು ನೀವು ಕೇಳಿದಿರಿ. ಇದರಿಂದಾಗಿ ನನ್ನ ಮನಸ್ಸಿನ ಕಾರ್ಯಗಳನ್ನು ಅರಿತು ಆ ಕಾರ್ಯಗಳನ್ನು ಕುರಿತು ಮಾತನಾಡದ ದೇವರಾಗಿದ್ದೀರಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮನಸ್ಸನ್ನು ಅರಿತಿರುವ ದೇವರು. ಕಂದಾಕಿಯು ರಥದಲ್ಲಿ ಹೋಗ್ತಾ ಇದ್ದಾನೆ, ಆದರೆ ಅವನ ಮನಸ್ಸು ದೇವರ ವಾಕ್ಯದಲ್ಲಿದೆ. ಅವನನ್ನು ಸಂಧಿಸಲು ಅಲ್ಲಿ ಇನ್ನೊಬ್ಬ ಫಿಲಿಪ್ಪನನ್ನು ದೇವರು ಕಳಿಸುತ್ತಾರೆ. ನೋಡಿರಿ, ಅಗತ್ಯವಿದ್ದಂಥ ಕಡೆಗಳಲ್ಲಿ ದೇವರ ಮನುಷ್ಯನ ಕಳಿಸ್ತಾರೆ. ನತಾನನ ಬಳಿಗೆ ಫಿಲಿಪ್ಪನು, ಕಂದಾಕಿಯ ಬಳಿಗೆ ಫಿಲಿಪ್ಪನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 7 ಮಂದಿಯಲ್ಲಿ ಫಿಲಿಪ್ಪನು ಒಬ್ಬನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ದೇವರು ಹೇಳ್ತಾರೆ, ಇದರಿಂದ ನೀನು ನಂಬ್ತಾ ಇದೆಯಾ? ನತಾನಯೇಲನೇ,
ನಾನು ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದ ಮಾತ್ರಕ್ಕೆ ನೀನು ನಂಬುತ್ತೀಯೋ? ನೋಡು, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೀನು ನೋಡುವಿ ಎಂಬುದಾಗಿ ಹೇಳಿ ಏನು ಹೇಳಿದರೆಂದರೆ, ಇದಲ್ಲದೆ ಅವನಿಗೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ, ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮನುಷ್ಯ ಕುಮಾರನೇ ಏಣಿ, ಪರಲೋಕವನ್ನು ಭೂಲೋಕವನ್ನು ಒಂದು ಮಾಡುವಂಥ ಏಣಿ ಅದು ಕ್ರಿಸ್ತನೇ. ಆದ್ದರಿಂದ ಇಬ್ಬರನ್ನು ಒಂದು ಮಾಡುವಂತಹ ಕಾರ್ಯ ಈ ಏಣಿಯೇ ಕ್ರಿಸ್ತನು. ಯಾರಿಂದ ಪರಲೋಕ ಭೂಲೋಕ ಒಂದಾಗಿದೆ ಅಂದರೆ ಏಣಿಯಾಗಿರುವಂಥ ಕ್ರಿಸ್ತನ ಮೂಲಕವಾಗಿಯೇ. ಹಲ್ಲೆಲೂಯಾ, ಸ್ತೋತ್ರ ಒಡೆಯರೆ. ಈ ರಹಸ್ಯವನ್ನು ಆ ಇಸ್ರಾಯೇಲಿಗೆ ತಿಳಿಸಿದರು. ಈ ರಹಸ್ಯವನ್ನು ಉತ್ತಮ ಇಸ್ರಾಯೇಲನಿಗೆ ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನ ಮುಖಾಂತರವಾಗಿಯೇ ನಮ್ಮ ಒಳಗೆ ಅಂತರಂಗದಲ್ಲಿರುವಂಥ ಕಾರ್ಯವನ್ನು ದೇವರ ಬಳಿಗೂ ಅಲ್ಲಿಂದ ಬರುವಂಥ ಉತ್ತರವನ್ನು ನಮಗೂ ತಿಳಿಸುವಂತಹ ದೇವದೂತರ ಕಾರ್ಯವೇ ಇದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂದರೆ ದೇವದೂತರು ಕ್ರಿಸ್ತರಲ್ಲಿಯೇ ಇದ್ದಾರೆ. ಮನುಷ್ಯಕುಮಾರನ ಬಳಿಯಿಂದ ಈಗಲಾದರೂ ಮನುಷ್ಯಕುಮಾರನೆಂಬ ಏಣಿಯು ಭೂಮಿಯಿಂದ ಆಕಾಶದ ತುದಿಯಲ್ಲಿ ಮುಟ್ಟಿದೆ. ಅವರು ಕ್ರಿಸ್ತರು ಹೇಳುವುದೇನೆಂದರೆ, ನಾನು ನನ್ನ ತಂದೆಯು ಒಂದಾಗಿದ್ದೇವೆ ಎಂದು ಈ ಭೂಮಿಯಲ್ಲಿದ್ದಾಗಲೇ ಹೇಳಿದರು. ನಾನು ಯಾರೊಂದಿಗೆ ಒಂದಾಗಿದ್ದೇನೆಂದರೆ ತಂದೆಯಾದ ದೇವರೊಂದಿಗೆ. ಇದನ್ನು ಕೇಳಿದ ಯೂದ್ಯರು ಅವನನ್ನು ಕೊಲ್ಲುವುದಕ್ಕಾಗಿ ಕಲ್ಲುಗಳನ್ನು ತೆಗೆದುಕೊಂಡರು. ಕಲ್ಲೆಸೆದು ಕೊಲ್ಲುವುದಕ್ಕಾಗಿ ಅವರು ಕಲ್ಲು ತೆಗೆದುಕೊಂಡರು. ಆದರೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವದೂತರ ಕಾರ್ಯವೇ ಬೇರೆ. ಈ ಚಿಕ್ಕ ಮಕ್ಕಳ ದೇವದೂತರು ಪ್ರತಿದಿನವೂ ದೇವದೂತನ ದರ್ಶಿಸುತ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತರ ಮೂಲಕವಾಗಿ ನಮ್ಮೆಲ್ಲರಿಗೂ ದೇವರು ಸಮೀಪವಾದರು. ನಮ್ಮೆಲ್ಲ ಪ್ರಾರ್ಥನೆಯು ಪರಲೋಕದಲ್ಲಿ. ಯಾಕೆಂದರೆ ನಮ್ಮ ಜೀವವೂ ಹೋದಾಗ ನಾವು ಅಬ್ರಹಾಮನ ಎದೆಯಲ್ಲಿ ಹೊರಗಿಸಲ್ಪಡುವುದನ್ನು ನೋಡುತ್ತೇವೆ. ದೇವರ ದೃಷ್ಟಿಯಲ್ಲಿ ಪರಿಶುದ್ಧರ ಮರಣವು ಬಹು ಅಮೂಲ್ಯವಾಗಿದೆ. ಇದು ಕ್ರಿಸ್ತರ ಮೂಲಕವಾಗಿ ಉಂಟಾದಂಥ ಕಾರ್ಯ. ಆ ತುದಿಯು ಆಕಾಶವನ್ನು ಮುಟ್ಟಿತು. ಅದಕ್ಕೆ ಮೇಲ್ಗಡೆ ದೇವರು ನಿಂತಿದ್ದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಕರ್ತನು. ನೀನು ಮಲಗಿರುವ ಈ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೆ ಕೊಡುತ್ತೇನೆ. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುತ್ತೀಯ. ನಿನ್ನ ಮೂಲಕ, ನಿನ್ನ ಸಂತತಿಯ ಮೂಲಕ ಭೂಮಿಯ ಎಲ್ಲ ಕುಲದವರೆಗೂ ಆಶೀರ್ವಾದ ಉಂಟಾಗುವುದು ಎಂದು ದೇವರು ಹೇಳಿದನು. ಹಾಗಾದರೆ ಭೂಮಿಯ ಎಲ್ಲ ವಂಶಗಳನ್ನು ದೇವರು ಆಶೀರ್ವದಿಸಬೇಕಲ್ಲವೇ? ಆದರೆ ಯಾರ ಮೂಲಕವಾಗಿ ಆಶೀರ್ವಾದ ಬರಬೇಕು? ನಿನ್ನ ಸಂತತಿಯ ಮೂಲಕ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಭೂಮಿ ಎಲ್ಲ ವಂಶಗಳು ಆಶೀರ್ವದಿಸಲ್ಪಡಬೇಕು. ಹೇಗೆ? ನಿನ್ನ ಸಂತತಿಯ ಮೂಲಕವಾಗಿ, ನಿನ್ನ ಮೂಲಕವಾಗಿಯೂ ನಿನ್ನ ಸಂತತಿಯ ಮೂಲಕವಾಗಿಯೂ ಭೂಮಿ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದು ದೇವರು ಅಬ್ರಹಾಮನಿಗೂ ಸಹ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವೆ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಾಗಾದರೆ ಎಲ್ಲ ಕುಲದವರಿಗೂ ಉಂಟಾಗುವ ಆಶೀರ್ವಾದ ಅಬ್ರಹಾಮನ ಮೂಲಕವಾಗಿಯೇ, ಅಬ್ರಹಾಮನ ಸಂತತಿಯ ಮೂಲಕವಾಗಿಯೇ. ಇದುವರೆಗೂ ನಿನ್ನ ನಿಮಿತ್ತವಾಗಿ ಶಪಿಸಲ್ಪಟ್ಟಿತೆಂಬುದಾಗಿ ಆದಾಮನಿಗೆ ಹೇಳಿದನು. ಅನಂತರ ಆದಾಮನನ್ನು ಕುರಿತು ನೋಡುವಾಗ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿನ್ನಬಾರದೆಂದು ಹೇಳಿದ ಮರದ ಫಲವನ್ನು ತಿಂದ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ. ಆದನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಆದರೆ ದೇವರು ಶಪಿಸಬೇಕೆಂಬುದಾಗಿರಲಿಲ್ಲ, ಆಶೀರ್ವದಿಸಬೇಕೆಂಬುದಾಗಿ ಇದ್ದರು. ಆದರೆ
ಆದಾಮನ ನಿಮಿತ್ತವಾಗಿ ಬೇಡವೆಂದು ಹೇಳಿದ ಕಾರ್ಯವನ್ನು ಮಾಡಿದ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂದಿತು. ನಿನ್ನ ನಿಮಿತ್ತವಾಗಿಯೇ ಭೂಮಿಗೆ ಶಾಪ ಬಂದಿದೆ. ಆದರೆ ಈಗ ಅಬ್ರಹಾಮನನ್ನು ನೋಡಿ ಹೇಳುತ್ತಾರೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಹಲವು ವಿಧವಾದಂಥ ಕುಲಗಳಿವೆ, ಆದರೆ ಎಲ್ಲ ಕುಲಗಳಿಗೂ ದೇವರ ಆಶೀರ್ವಾದ. ಆದಾಮನ ನಿಮಿತ್ತವಾಗಿ ಭೂಮಿಯು ಶಪಿಸಲ್ಪಟ್ಟಿತು. ದೇವರು ಭೂಮಿಯನ್ನು ಆಶೀರ್ವದಿಸಬೇಕೆಂಬುದಾಗಿ ಇಷ್ಟವಿತ್ತು. ಆದರೆ ಬೇಡವೆಂದು ನೀನು ಹೇಳಿದ ಕಾರ್ಯದ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ನಿನ್ನ ನಿಮಿತ್ತವಾಗಿಯೇ ಈ ಭೂಮಿಯು ಶಾಪಕ್ಕೆ ಒಳಗಾಗಿದೆ. ಆದರೆ ಈಗ ದೇವರು ಅಬ್ರಹಾಮನನ್ನು ನೋಡಿ ಹೇಳುವಾಗ, ಈ ಭೂಮಿಯಲ್ಲಿರುವ ಎಲ್ಲ ಕುಲದವರೆಗೂ, ಅನೇಕ ವಿಧವಾದಂಥ ಜಾತಿ ಜನಾಂಗಗಳವರೆಗೂ ಆಶೀರ್ವಾದ ನಿನ್ನ ಮೂಲಕವಾಗಿಯೇ ಉಂಟಾಗುವುದು ಎಂದು ಹೇಳಿದನು. ಇನ್ನು ನೋಡುವುದಾದರೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 22ನೇ ಅಧ್ಯಾಯದಲ್ಲಿ, ಆದಿಕಾಂಡ 22ನೇ ಅಧ್ಯಾಯದಲ್ಲಿ 17ನೇ ವಾಕ್ಯವನ್ನು ನೋಡುವಾಗ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. 16ನೇ ವಾಕ್ಯದಲ್ಲಿ ಕಾರಣವಿದೆ, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ, ಅಲ್ಲಿ ಆದಾಮನ ಬಳಿಯಲ್ಲಿ ನೀನು ನನ್ನ ಮಾತನ್ನು ಕೇಳದೆ ಹೋದ ನಿಮಿತ್ತ ಭೂಮಿಗೆ ಶಾಪ ಉಂಟಾಯಿತು. ಇಲ್ಲಿ ನೀನು ನನ್ನ ಮಾತನ್ನು ಕೇಳಿದ್ದರ ನಿಮಿತ್ತವಾಗಿ ಭೂಮಿ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ. ಇಲ್ಲಿ ಮಾತನ್ನು ಕೇಳಿದ್ದರಿಂದ, ವಿಧೇಯನಾಗಿದ್ದರಿಂದ, ಅಲ್ಲಿ ಆದಾಮನು ಹೆಂಡತಿಯ ಮಾತಿಗೆ ವಿಧೇಯನಾದನು, ದೇವರ ಮಾತಿಗೆ ಅವಿಧೇಯನಾದನು. ನಿನ್ನ ಹೆಂಡತಿಯ ಮಾತು ಕೇಳಿ ನಾನು ಬೇಡವೆಂದು ಹೇಳಿದ ವೃಕ್ಷದ ಹಣ್ಣನ್ನು ತಿಂದ ನಿಮಿತ್ತವಾಗಿ ನಿನ್ನಿಂದ ಭೂಮಿಗೆ ಶಾಪ ಬಂದಿತು. ಆದರೆ ಇಲ್ಲಿ ಅಬ್ರಹಾಮನಿಗೆ ಹೇಳುವಾಗ, ನೀನು ನಿನ್ನ ಒಬ್ಬನೇ ಮಗನೆಂದು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದರಿಂದ, ಭಯಪಡದೆ ಹೋದದರಿಂದ, ದೇವರು ವಾಗ್ದಾನ ಮಾಡಿದ ಮಗನನ್ನು ಕೊಟ್ಟರೆ ಹೇಗೆ ಎಂಬುದಾಗಿ ಆಲೋಚನೆ ಮಾಡದೆ ಒಪ್ಪಿಸಿಕೊಟ್ಟದರಿಂದ, ನನ್ನ ಮಾತನ್ನು ಕೇಳಿದ್ರಿಂದ, ಹೇಳಿದಂತೆ ನಡೆದದ್ದರಿಂದ, ವಿಧೇಯನಾಗಿದ್ದರಿಂದ ನಿನ್ನ ಮೂಲಕವಾಗಿ ಎಲ್ಲ ಜನಾಂಗಗಳು, ಭೂಮಿಯ ಮೇಲಿನ ಎಲ್ಲ ಜನಾಂಗಗಳು ಆಶೀರ್ವಾದವನ್ನು ಹೊಂದುವುದೆಂಬುದಾಗಿ ಯೆಹೋವನು ತನ್ನ ಮೇಲೆ ಆಣೆಯಿಟ್ಟು ಹೇಳಿದ್ದಾನೆ. ದೇವರಿಗೆ ತನ್ನ ಮೇಲೆ ಆಣೆಯಿಟ್ಟು ಹೇಳುವಂಥ ಅವಶ್ಯಕತೆ ಏನಿದೆ? ನಂಬಿದರೆ ನಂಬಬಹುದು, ನಂಬದೆ ಹೋದರೆ ಆಣೆ ಇಡಬಹುದು. ಆದರೆ ಆಣೆ ಇಡಬೇಕಾದ್ರೆ ಮನುಷ್ಯರಲ್ಲಿ ತಂದೆಯ ಮೇಲೆ, ತಾಯಿಯ ಮೇಲೆ, ಯಾವುದೋ ಒಂದರ ಮೇಲೆ ತನಗಿನ್ನ ಹೆಚ್ಚಾಗಿರುವಂಥ ಕಾರ್ಯದ ಮೇಲೆ ಆಣೆ ಇಡುತ್ತಾರೆ. ಆದರೆ ದೇವರು ಯಾರ ಮೇಲೆ ಆಣೆ ಇಟ್ಟರು? ಅವರಿಗಿಂತ ದೊಡ್ಡವರು ಯಾರೂ ಇಲ್ಲ, ತನಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಆದುದರಿಂದ ದೇವರ ನಾಮಕ್ಕೆ ಸ್ತೋತ್ರ. ತನಗಿಂತಲೂ ಮೇಲಾದವರು ಇಲ್ಲದೆನದ ತನ್ನ ಮೇಲೆ ಆಣೆ ಇಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದಾಮನ ನಂತರ ಶಾಪವು ಬಂದಿತು. ಅವನ ಹತ್ರ ಎಷ್ಟೋ ಜನರು ಬಂದರು. ಹೇಬೇಲ ನೀತಿವಂತನಲ್ಲವೇ? ಒಂದು ವೇಳೆ ದೇವರು ಹೇಬೇಲನಿಗೆ ಒಂದು ಮಗುವನ್ನು ಕೊಟ್ಟು ಅವನ ಸಂತತಿಯನ್ನು ಹೆಚ್ಚಿಸಿದ್ದರಿಂದ ಅವನ ಸಂತವನ್ನು ಹೆಚ್ಚಿಸಿ ನಿನ್ನ ಮೂಲಕವಾಗಿ ಎಲ್ಲ ಕುಲಗಳ ಆಶೀರ್ವಾದ ಎಂಬುದಾಗಿ ಹೇಳಲಿಲ್ಲವಲ್ಲ. ಅಲ್ಲದೆ ಸೇತನ ಕಾಲದಲ್ಲಿ ಏನೋಷನು ಹುಟ್ಟಿದಾಗ ದೇವರ ನಾಮವನ್ನು ಆರಾಧಿಸಲು ಪ್ರಾರಂಭ ಮಾಡಿದಾಗ ಆತನ ಮೂಲಕವಾಗಿ ನೀನು ನನ್ನನ್ನು ಸ್ತುತಿಸಿದರ ನಿಮಿತ್ತವಾಗಿ, ಆರಾಧನೆ ನಿಮಿತ್ತವಾಗಿಯೂ, ನಿನ್ನ ನಿಮಿತ್ತವಾಗಿ ಆಶೀರ್ವಾದ ಎಂಬುದಾಗಿ ಹೇಳಲಿಲ್ಲವಲ್ಲ. ಎಲ್ಲಕ್ಕೂ ಮುಖ್ಯವಾಗಿ 7ನೇ ತಲೆಮಾರಿನವಾದ ಹನೋಕನ ಮೂಲಕವಾಗಿ, ದೇವರೊಂದಿಗೆ ಸಂಚರಿಸಿದಂಥ ಹನೋಕನ ಮೂಲಕವಾಗಿ, ಅನೇಕ ಮಕ್ಕಳನ್ನು ಪಡೆದ ಹನೋಕನ ಮೂಲಕವಾಗಿ, ನಿನ್ನ ಮೂಲಕವಾಗಿ ಎಲ್ಲ ಕುಲಗಳಿಗೂ ಆಶೀರ್ವಾದ ಎಂಬುದಾಗಿ ಹೇಳಲಿಲ್ಲವಲ್ಲ. ದೇವರೊಂದಿಗೆ ಸಂಚರಿಸಿದವನಲ್ಲವೇ? ಅನ್ಯೋನ್ಯವಾಗಿದ್ದವನಲ್ಲವೇ? ಅದು ಅಲ್ಲದೆ ನೋಹನ ವಿಷಯದಲ್ಲಿ ತನ್ನ ಕಾಲದಲ್ಲಿ ಯಾವ ತಪ್ಪಿಲ್ಲದಂತೆ ದೇವರೊಂದಿಗೆ ಅನ್ಯೋನ್ಯವಾಗಿದ್ದವನು, ನಿನ್ನ ಮೂಲಕವಾಗಿ ಭೂಮಿಯು
ಭೂಮಿಯ ತುಂಬಿಕೊಳ್ಳಲಿ ಎಂಬುದಾಗಿ ಹೇಳನೇ ಹೊರತು ನಿನ್ನ ಮೂಲಕವಾಗಿ ಎಲ್ಲ ಕುಲಗಳವರು ಆಶೀರ್ವಾದ ಹೊಂದಲಿ ಎಂಬುದಾಗಿ ಹೇಳಲಿಲ್ಲ. ಆದರೆ ಅಬ್ರಹಾಮನ ಮೂಲಕವಾಗಿ ಈ ಆಶೀರ್ವಾದ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದಿಕಾಂಡ 26ನೇ ಅಧ್ಯಾಯದಲ್ಲೂ ಸಹ ದೇವರ ನಾಮವನ್ನು ಮಹಿಮೆ ಪಡಿಸಿ ಓದೋಣ. 2ನೇ ವಾಕ್ಯದಲ್ಲಿ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಎಂದು ಹೇಳಿ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸುವೆನು. ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳನ್ನಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದವೆಂಬುದಾಗಿ ಇಸಾಕನ ಮೂಲಕವಾಗಿಯೂ ತಂದೆಯಾದ ದೇವರು ಹೇಳಿದಂಥ ವಾಕ್ಯ, ಅದೇ ಮಾತು ಯಾಕೋಬನ ಮುಖಾಂತರವಾಗಿಯೂ ತಂದೆಯಾದ ದೇವರು ಹೇಳುತ್ತಾನೆ. 28ನೇ ಅಧ್ಯಾಯದಲ್ಲಿ, ಆದಿಕಾಂಡ 28ನೇ ಅಧ್ಯಾಯದಲ್ಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿ ಎಲ್ಲ ಕುಲದವರಿಗೆ ಆಶೀರ್ವಾದ. ಅಬ್ರಹಾಮ, ಇಸಾಕ, ಯಾಕೋಬ ಇವರು 3 ಜನರಿಗೂ ನಿನ್ನ ಮೂಲಕವಾಗಿಯೂ ನಿನ್ನ ಸಂತತಿಯ ಮೂಲಕವಾಗಿಯೂ ಎಲ್ಲ ಕುಲಗಳವರು ಭೂಮಿಯಲ್ಲಿ ಆಶೀರ್ವದಿಸಲ್ಪಡುವರು ಎಂಬುದಾಗಿ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಚೆನ್ನಾಗಿ ಆಲೋಚನೆ ಮಾಡಿರಿ. ಒಂದು ವೇಳೆ ಭೂಮಿಯಲ್ಲಿರುವಂಥ ಎಲ್ಲ ಕುಲಗಳವರು ಹೇಬೇಲನ ಮೂಲಕವಾಗಿಯೋ ಆಶೀರ್ವದಿಸಿದರೆ, ಹೇಬೇಲನನ್ನು ನೋಡಿ, ಹೇಬೇಲನೇ, ನಿನ್ನ ಮೂಲಕವಾಗಿ ಈ ಭೂಮಿಯಲ್ಲಿ ಎಲ್ಲ ಜನಗಳಿಗೆ ಆಶೀರ್ವಾದನ ಕೊಡುತ್ತೇನೆ ಹೇಳಿದರೆ, ಹೇಬೇಲನೇನು ಹೇಳುತ್ತಿದ್ದನು? ನಾನು ನೀತಿವಂತನಾಗಿದ್ದೆನು, ನಾನು ದೇವರಿಗೆ ಪ್ರಿಯವಾದ ಯಜ್ಞವನ್ನು ಸಮರ್ಪಿಸಿದೆನು, ನನ್ನ ಕಾಣಿಕೆಯನ್ನು ದೇವರು ಅಂಗೀಕರಿಸಿಕೊಂಡರು, ನನ್ನ ಮೂಲಕವಾಗಿ ಈ ಭೂಮಿಯ ಎಲ್ಲ ಕುಲಗಳು ಆಶೀರ್ವಾದ ಹೊಂದುತ್ತವೆಂಬುದಾಗಿ ಹೇಳುತ್ತಾನಲ್ಲವೇ? ಅಥವಾ ಏನೋ ವಿಷಯವನ್ನು ಕೇಳಿದರೂ ಕೂಡ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದ ಜನರಾಗಿದ್ದರೆ ನನ್ನ ಮೂಲಕವಾಗಿ, ನಮ್ಮ ಮೂಲಕವಾಗಿ ಭೂಮಿಗೆ ಆಶೀರ್ವಾದ ಉಂಟಾಯಿತೆಂಬುದಾಗಿ ಹೇಳುತ್ತಿದ್ದನಲ್ಲವೇ? ಹಾನೋಕನನ್ನು ಕೇಳಿದರೆ, ನಾನು ದೇವರೊಂದಿಗೆ ಅನ್ಯೋನ್ಯವಾಗಿದ್ದೆನು, ಅನುದಿನವೂ ಜೀವಿತವೆಲ್ಲ ಅನ್ಯೋನ್ಯವಾಗಿದ್ದೆನು, ಆದುದರಿಂದ ನನ್ನ ಮೂಲಕ ನನ್ನ ಮಕ್ಕಳ ಮೂಲಕವಾಗಿ ಈ ಭೂಮಿಗೆ ಆಶೀರ್ವಾದ ಎಲ್ಲ ಕುಲದವರೆಗೂ ಸಿಕ್ಕುತ್ತೆ ಎಂಬುದಾಗಿ ಹೇಳುತ್ತಿದ್ದನಲ್ಲವೇ? ನೋಹನನ್ನು ಕೇಳಿದರೂ ಕೂಡ, ನೋಹನನ್ನು ನಾನು ನೀತಿವಂತನು, ದೇವರೊಂದಿಗೆ ಅನ್ಯೋನ್ಯವಾಗಿದ್ದೆನು, ಯಾವ ತಪ್ಪಿಲ್ಲದೆ ಉತ್ತಮನಾಗಿದ್ದನು, ಅದರಿಂದಲೇ ಆಶೀರ್ವಾದ ಎಂಬುದಾಗಿ ಹೇಳುತ್ತಿದ್ದನಲ್ಲವೇ? ಆದರೆ ಅದೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರೇ ಸ್ತೋತ್ರಪ್ಪ. ಆದರೆ ನೋಹನಿಗೆ ಆ ರೀತಿ ಹೇಳಿದರೆ ಹೇಗೆ ಅನಿಸುತ್ತಿತ್ತು? ಎಲ್ಲವನ್ನು ಬಿಟ್ಟು ದೇವರು ಅಬ್ರಹಾಮನನ್ನು ಕರೆದು, ಅನ್ಯ ಜನಾಂಗದಲ್ಲಿ ಅಬ್ರಹಾಮನನ್ನು ಕರೆದು, ವಿಗ್ರಹಾರಾಧಕನಾಗಿದ್ದ ಅಬ್ರಹಾಮನನ್ನು ಕರೆದು ಮಾಡಿದಂಥ ಕಾರ್ಯ ಅದ್ಭುತವಾದ ಕಾರ್ಯ. ಕಲ್ದಿಯರ ಊರೆಂಬ ದೇಶದಲ್ಲಿ ವಾಸವಾಗಿದ್ದ, ವಿಗ್ರಹಾರಾಧಕನಾಗಿದ್ದ, ದೇವರನ್ನು ಅರಿಯದೇ ಇದ್ದಂತಹ ಇವನನ್ನು ಕರೆದ ನಿಮಿತ್ತವಾಗಿ ದೇವರು ಯಾವ ಕೆಲಸಕ್ಕೂ ಬಾರದೆ ಬಿದ್ದಿದ್ದ ನನ್ನನ್ನು ಕಂಡು ಆಶೀರ್ವದಿಸಿಕೊಂಡಿದ್ದರಿಂದ ಆಶೀರ್ವದಿಸಿದ ದೇವರಾಗಿದ್ದಾರೆ ಎಂಬುದಾಗಿ ಅಬ್ರಾಮನು ಹೇಳುತ್ತಾನಲ್ಲವೇ? ತನ್ನ ನೀತಿಯಲ್ಲ, ಅವನು ಬಹಳ ಅಂಜುಬುರಕ. ಅಂತಹವನನ್ನು ದೇವರು ಎಲ್ಲಿಂದ ಕರೆದರೆಂಬುದಾಗಿ ಆಲೋಚಿಸಿ ನೋಡಿದಿರಿ. ಅವನೊಬ್ಬನಾಗಿದ್ದಾಗಲೇ ಅವನನ್ನು ಯಾವ ಸೈತಾನನು ಬಾಬೆಲಿನಲ್ಲಿ ತನಗಾಗಿ ನೇಮಿಸಿದ ನಿಮ್ರೋದನ ಮೂಲಕವಾಗಿ ಎಲ್ಲರನ್ನು ತನ್ನವನಾಗಿ ಮಾಡಿಕೊಂಡಿದ್ದನೋ, ಅಂತಹ ಬಾಬೆಲಿನ ಕುಲದವರಿಂದ ಒಬ್ಬನನ್ನು ತನಗಾಗಿ ದೇವರು ಆರಿಸಿಕೊಂಡಿದ್ದಾನಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. ನಾವು ನೀತಿವಂತರಲ್ಲ, ನಾವು ದೇವರನ್ನು ಆಧಾರ ಮಾಡಿಕೊಂಡವರೂ ಅಲ್ಲ, ಆದರೆ ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಸಂತಾನವಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಅಪರಿಶುದ್ಧವಾದ ನಾಮವು ಮಹಿಮೆಯನ್ನು ಹೊಂದಲಿ. ಗಲಾತ್ಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ದೇವರ ಅಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
3ನೇ ಅಧ್ಯಾಯದಲ್ಲಿ ದೇವರು ಬರೆದಿರುವ ಮಾತೇನೆಂದರೆ, 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆ ಕೇವಲ ಮನುಷ್ಯನಾಗಿದ್ದರೂ ಅದನ್ನು ಯಾರೂ ರದ್ದುಪಡಿಸುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಕೂಡಿಸುವುದೂ ಇಲ್ಲ. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನೇ ಸಂತತಿಯ ಮೂಲಕಾರಣನು ಕ್ರಿಸ್ತನೇ, ಆ ಸಂತತಿಯು ಕ್ರಿಸ್ತನೇ. ಆತನ ಮೂಲಕವಾಗಿಯೇ ಭೂಮಿ ಎಲ್ಲ ಕುಲಗಳವರೆಗೂ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಭೂಮಿಗೆ ಅಗತ್ಯವಾದಂಥ ಆಶೀರ್ವಾದಗಳು ಯೋಚನೆ ಮಾಡಿ ನೋಡಿರಿ. ಈ ರಾತ್ರಿ ವೇಳೆಯಲ್ಲಿ ನಾವು ಲೈಟಿನ ಕೆಳಗೆ ಕುಳಿತಿದ್ದೇವೆ. ಇದನ್ನು ಕಂಡುಹಿಡಿದವನು ಸಹ ಬೇರೆಯವನು ಅಲ್ಲ. ಎಲ್ಲ ವಿಧವಾದಂಥ ಆವಿಷ್ಕಾರಗಳು ಅಥವಾ ಹೊಸದಾಗಿ ಕಂಡುಹಿಡಿಯುವಂಥ ಕಾರ್ಯಗಳು ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ ಯಹೂದ್ಯರಲ್ಲಿ ಹೆಚ್ಚಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಧಿಕವಾದಂಥ ಕಾರ್ಯಗಳು ದೇವರ ಕೃಪೆಯಿಂದ ಯಹೂದ್ಯರಿಂದಲೇ ನಡೆದಿದೆ. ಒಂದು ವೇಳೆ ಒಪ್ಪಿಕೊಳ್ಳದೆ ಹೋದರೆ ನೋಬೆಲ್ ಪಾರಿತೋಷಕವನ್ನು ಯಾರ್ಯಾರು ಹೆಚ್ಚು ಪಡೆದಿದ್ದಾರೆ ಎಂಬುದಾಗಿ ಗಮನಿಸಿ ನೋಡಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಹೂದ್ಯರ ಮೂಲಕವಾಗಿಯೇ ರಕ್ಷಣೆಯು ಮಾತ್ರವಲ್ಲದೆ ಆಶೀರ್ವಾದವೂ ಒಳ್ಳೆಯ ಕಾರ್ಯಗಳು ಯಹೂದ್ಯರ ಮೂಲಕವಾಗಿಯೇ. ಇದನ್ನು ಇಂಡಿಯಾ ದೇಶದಲ್ಲಿ ಒಪ್ಪಿಕೊಂಡರೂ ಸರಿ, ಒಪ್ಪಿಕೊಳ್ಳದಿದ್ದರೂ ಸರಿ ಎಂಬುದಾಗಿ. ಆದರೆ ಯೋಚಿಸಿ ನೋಡಿರಿ, ಈಗಿರುವಂಥ ನಮ್ಮ ಪ್ರಧಾನಮಂತ್ರಿಗಳಿಗೆ ಇಸ್ರೇಲ್ ದೇಶದೊಂದಿಗೆ ಒಂದು ಒಡಂಬಡಿಕೆ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿಗೆ ಅನೇಕ ಬಾರಿ ಪ್ರಯಾಣ ಮಾಡಿ ಅಲ್ಲಿರುವಂಥ ತಂತ್ರಗಾರಿಕೆಯನ್ನು ಅಂದರೆ ಟೆಕ್ನಾಲಜಿಯನ್ನು ಕಲಿತುಕೊಂಡು ಬಂದವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನೀರಾವರಿಯ ಕಾರ್ಯಗಳು, ಪಶು ಸಂಗೋಪನೆಯ ಕಾರ್ಯಗಳು ಇವೆಲ್ಲವನ್ನು ಸಹ ಅಲ್ಲಿಯೇ ಕಲಿತುಕೊಂಡು ಬಂದರು. ಈಗ ಇಂಡಿಯಾದಲ್ಲಿ ಇದನ್ನು ಗುಜರಾತಲ್ಲಿ ನಡೆಸುತ್ತಿದ್ದಾರೆ. ಗುಜರಾತೇ ಅತಿ ಹೆಚ್ಚು ಪ್ರಾಮುಖ್ಯವಾದಂತಹ ರಾಜ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಷ್ಟೇ ಅಲ್ಲ, ಯುದ್ಧ ತಂತ್ರಗಾರಿಕೆಯನ್ನು ಸಹ ಇಸ್ರೇಲ್ನಿಂದಲೇ ಕಲಿತುಕೊಂಡು ಬಂದಂಥ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಡೆಯುತ್ತಿರುವಂಥ ವಿದ್ಯಮಾನ ಯುದ್ಧ ಕಾರ್ಯದಲ್ಲಿ ಇಸ್ರೇಲಿನ ಯುದ್ಧ ತಂತ್ರಗಾರಿಕೆಯನ್ನು ಅನೇಕ ದೇಶಗಳು ವಿಸ್ಮಿತರಾಗಿ ನೋಡುತ್ತಿದ್ದಾರೆ. ಹೆಜ್ಬುಲ್ಲಾ ಮುಖ್ಯಸ್ಥನು ಸತ್ತು ಹೋದನು, ಅವನು ಕೊಲ್ಲಲ್ಪಟ್ಟನು. ಹೀಗೆ ವಿರೋಧಿಗಳ ಮುಖ್ಯಸ್ಥರೆಲ್ಲರನ್ನೂ ಕೊಲ್ಲುತ್ತಾ ಬರುತ್ತಿದ್ದಾರೆ. ಇರಾನನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕೆಂಬುದಾಗಿ. ಆದರೆ ಇವರ ಒಂದು ಯುದ್ಧ ತಂತ್ರಗಾರಿಕೆಯನ್ನು ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಯಾಕಂದರೆ ದೇವರು ಆ ದಿವಸ ಅಬ್ರಹಾಮನಿಗೆ ಹೇಳಿದ, ನಿನ್ನ ಶತ್ರುಗಳು ಅವರ ಬಾಗಿಲುಗಳನ್ನು ನೀವು ಸ್ವತಂತ್ರಿಸಿಕೊಳ್ಳುತ್ತೀರಿ ಎಂಬುದಾಗಿ ಹೇಳಿ, ನನ್ನ ಮಾತಿಗೆ ನೀನು ವಿಧೇಯನಾಗಿದ್ದರ ನಿಮಿತ್ತವಾಗಿ ಶತ್ರುಗಳ ಬಾಗಿಲುಗಳನ್ನೆಲ್ಲ ನೀನು ವಶ ಮಾಡಿಕೊಳ್ಳುತ್ತೆ ಎಂಬುದಾಗಿ. ಅದೇ ಇಂದು ನಡೆಯುತ್ತಿದೆ. ಕಾರಣ ಇಷ್ಟೇ, ಗಾಜಾದಲ್ಲಿಂತ ಇಸ್ರೇಲ್ ಪ್ರದೇಶವನ್ನು ಅಳಿಸಲಿಲ್ಲ, ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಇನ್ನು ಗಾಜಾ ಇರುವುದಿಲ್ಲ. ಈ ಗಾಜಾದಲ್ಲಿರುವವರಿಗೆಲ್ಲ ಒಂದು ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಇಸ್ರೇಲಿಗೆ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ನೀವು ಹೋಗಿ ಅಲ್ಲಿ ವಾಸ ಮಾಡಿಕೊಳ್ಳಿರಿ. ಅದಕ್ಕೆ ಬೇಕಾದರೆ ಪ್ಯಾಲೇಸನ್ ಎಂಬುದಾಗಿ ಹೆಸರಿಟ್ಟುಕೊಳ್ಳಿರಿ. ನಿಮಗೆಲ್ಲ ಹೊಣೆಗಾರಿಕೆಯನ್ನು ಅಲ್ಲಿ ಕೊಡುತ್ತೇವೆ, ನಿಮಗೆ ಹಕ್ಕುಗಳನ್ನು ಕೊಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರೇ, ಇಂತಹ ಒಂದು ಅದ್ಭುತವಾದಂತಹ ಆಶೀರ್ವಾದವನ್ನು ಇಸ್ರಾಯೇಲಿಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ದೇವರು ಹೇಳಿದಂತೆಯೇ ಅನ್ಯ ಜನರು ಅದನ್ನು ವಶಪಡಿಸಿಕೊಳ್ಳುವರು. ಈ ಆಶೀರ್ವಾದ ಅನ್ಯ ಜನರಿಗೆ ಉಂಟಾಗುತ್ತದೆ. ದೇವರು ದೇಶವನ್ನು ಶುದ್ಧಿಪಡಿಸುವ ಕಾರ್ಯಗಳು ಬರುತ್ತದೆ. ಆದರೆ ಈ ಕಾರ್ಯಗಳಿಗಾಗಿ ನಾವು ಕ್ರಿಸ್ತನ ನಂಬುವುದು ಬೇಡ. ಆದರೆ ನಾವು ನಂಬುವುದು ದೇವರನ್ನು, ಕ್ರಿಸ್ತರನ್ನು, ನಮ್ಮ ರಕ್ಷಣೆಗಾಗಿಯೇ. ನಮ್ಮೆಲ್ಲ ಉದ್ದೇಶ ಪರಲೋಕವಲ್ಲವೇ? ಭೂಲೋಕದಲ್ಲಿ ಯಾವ ಕಾರ್ಯಗಳು ನಡೆದರೂ ಕೂಡ, ನಡೆಯದೆ ಹೋದರೂ ಕೂಡ ಅದರ ಬಗ್ಗೆ ನಮಗೆ ಕಾಳಜಿ ಬೇಡ, ಆಸಕ್ತಿ ಬೇಡ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮಗೆ ನಿಗದಿ ಮಾಡಿರುವಂಥದ್ದನ್ನು, ಬಿರುದನ್ನು ನೋಡಿ ನಾವು ಓಡೋಣ. ಪೌಲ ಅಪೊಸ್ತಲನು ಹೇಳುವಂತೆ ಆ ಬಿರುದನ್ನು ನಾವು ಕಣ್ಣುಗಳ ಮುಂದಿಟ್ಟುಕೊಂಡು ಅದನ್ನು ಹೊಂದುವುದಕ್ಕಾಗಿ ಓಡೋಣ ಎಂಬುದಾಗಿ. ಈಗಲಾದರೂ ಭೂಮಿಯ ಮೇಲಿರುವ ಎಲ್ಲ ಕುಲಗಳ ಆಶೀರ್ವಾದಗಳಿಗೆ, ಎಲ್ಲ ವಿಶೇಷ ಸವಲತ್ತುಗಳನ್ನು
ಅವರು ಅನುಭವಿಸುವುದಕ್ಕಾಗಿ ಬಂದಂಥ ಕಾರ್ಯವು ಯಹೂದ್ಯರ ಮೂಲಕವಾಗಿಯೇ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಕ್ಷಣೆಯು ಸಹ ಯಹೂದ್ಯರ ಮೂಲಕವಾಗಿಯೇ, ಕ್ರಿಸ್ತರ ಮೂಲಕವಾಗಿಯೇ ಬಂದಿದೆ. ಅವರು ಯಹೂದ್ಯರೇ ತಾನೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಹೂದ್ಯರ ಮೂಲಕವಾಗಿಯೇ ನಮಗೆ ರಕ್ಷಣೆ ಬಂದಿದೆಯಲ್ಲವೇ? ಕ್ರಿಸ್ತರ ಮೂಲಕವಾಗಿಯೇ ಬಂದಿದೆಯಲ್ಲವೇ? ಕ್ರಿಸ್ತರೂ ಸಹ ಯೂದ ವಂಶಕ್ಕೆ ಸೇರಿದವರಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರು ದೇವಕುಮಾರನಾಗಿದ್ದರು. ಶಾರೀರಿಕ ಪ್ರಕಾರವಾಗಿ ದಾವೀದನ ವಂಶದಲ್ಲಿ ಹುಟ್ಟಿದವರು. ದೇವರು ಹೇಳುವ ಪ್ರಕಾರ ನಿನ್ನ ಮೂಲಕ, ನಿನ್ನ ಸಂತತಿಯ ಮೂಲಕ, ಅಂದರೆ ಇಸ್ರಾಯೇಲರ ಮೂಲಕ, ಅವರ ಸಂತತಿ ಅಂದರೆ ಕ್ರಿಸ್ತನ ಮೂಲಕವಾಗಿ ಭೂಮಿಯಲ್ಲಿರುವಂಥ ಎಲ್ಲ ಕುಲಗಳವರು ಆಶೀರ್ವಾದ ಹೊಂದುವರು ಎಂಬುದಾಗಿ ಒಂದು ಲೌಕಿಕ ಆಶೀರ್ವಾದ, ಮತ್ತೊಂದು ಪರಲೋಕದ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ. ಉಂಟಾದ ಎಲ್ಲ ವಾಗ್ದಾನಗಳು ಕ್ರಿಸ್ತ ಯೇಸುವಿನ ಮೂಲಕವಾಗಿಯೇ ನಮಗೆ ಉಂಟಾಗಿದೆ. ಎರಡು ವಿಧವಾದಂಥ ಆಶೀರ್ವಾದಗಳು ಯಾಕೋಬನಿಗೆ ದೇವರಲ್ಲಿ ಹೇಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಮೂಲಕವಾಗಿಯೂ ನಿನ್ನ ಸಂತತಿಯ ಮೂಲಕವಾಗಿಯೂ ಭೂಮಿ ಎಲ್ಲ ಕುಲಗಳವರು ಆಶೀರ್ವಾದ ಹೊಂದುತ್ತಾರೆ. ನಾನು ನಿನ್ನೊಡನೆ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಕಾಪಾಡಿ ಈ ದೇಶಕ್ಕೆ ತಿರುಗಿ ಬರಮಾಡುತ್ತೇನೆ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 77 ವರ್ಷ ದೇವರು ಯಾರೊಂದಿಗೂ ಮಾತನಾಡಲಿಲ್ಲ. ಯಾರೊಂದಿಗೂ ಮಾತನಾಡಿದಂಥ ಉದಾಹರಣೆಗಳಿಲ್ಲ 77 ವರ್ಷಗಳವರೆಗೆ. ಆದರೆ 77ನೇ ವಯಸ್ಸಿನಲ್ಲಿ ಯಾಕೋಬನು ಹೋಗುತ್ತಿರುವಾಗ ದೇವರು ಯಾಕೋಬನಿಗೆ ಮಾತನಾಡಿದನು. ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿದ್ದೇನೆ. ಈ 77 ವರ್ಷಗಳು ಯಾಕೆ ಅವನೊಂದಿಗೆ ಮಾತನಾಡಲಿಲ್ಲ? ಅದರ ನಂತರ ಅನೇಕ ಬಾರಿ ದೇವರು ಮಾತನಾಡಿದ್ದಾರೆ. ಮನುಷ್ಯರೊಂದಿಗೆ ಹೋರಾಡುವಂತೆ ಯಾಕೋಬನಿಗೆ ಸಾಧಾರಣ ಮನುಷ್ಯನಾಗಿ ದೇವರು ಬಂದು ಹೋರಾಡಿದಂಥ ಕಾರ್ಯವೂ ಇದೆ. ಯಾಕಂದರೆ ಯಾಕೋಬನನ್ನು ನಾನು ಸ್ನೇಹಿಸಿದೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೋಶೇಯನು ಬರೆದಂಥ ಗ್ರಂಥದಲ್ಲಿ ಹೇಳ್ತಾರೆ, ನಾನು ಯಾಕೋಬನನ್ನು ಪ್ರೀತಿಸಿದೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೋಶೇಯ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಇಸ್ರಾಯೇಲನು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿ ಇಟ್ಟೆನು. ದೇವರು ಪ್ರೀತಿಸಿದಂಥ ಮಗು ಇದು. ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದನು. ಎಫ್ರಾಯಿಮನನ್ನು ಕುರಿತು ಹೇಳಬೇಕಾದರೆ ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ, ಇಸ್ರಾಯೇಲಿ ಹೇಗೆ ನಿನ್ನ ಕೈ ಬಿಡಲಿ ಎಂಬುದಾಗಿ. ಇವರೆಲ್ಲರೂ ಇಸ್ರಾಯೇಲರ ವಂಶದವರೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಮೊದಲೇ ನೋಡಿದೆವು, ಯಾಕೋಬನನ್ನು ನೋಡಿ ಹೇಳುವಾಗ ನಾನು ನಿನ್ನನ್ನು ಪ್ರೀತಿಸಿದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಇಸ್ರಾಯೇಲರನ್ನು ನೋಡಿ ಕೇಳುವಾಗ ನಾನು ನಿನ್ನ ಪ್ರೀತಿಸಿದೆ ಎಂಬುದಾಗಿ ಹೇಳಿದಾಗ ನಾನು ನಿಮ್ಮನ್ನು ಯಾವುದರಲ್ಲಿ ಪ್ರೀತಿಸಿದ್ದೀರಾ ಎಂಬುದಾಗಿ ಇಸ್ರಾಯೇಲರು ಕೇಳುತ್ತಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏಸಾವನಿಗೆ ಸೇಯಿರ್ ಬೆಟ್ಟವನ್ನು ಕೊಟ್ಟನು, ಆದರೆ ಅದು ಹಾಳಾಗುವಂಥ ಕಾರ್ಯವಾಗಿದೆ. ಏಸಾವನ ಮಕ್ಕಳನ್ನು ಹೇಳ್ತಾನೆ, ದೇವರು ನಮ್ಮನ್ನು ಕುಗ್ಗಿಸಿದರು, ಯಾಕೋಬನ ಮಕ್ಕಳನ್ನು ಆಶೀರ್ವದಿಸಿದರು, ಅವನು ಪಟ್ಟಗಳನ್ನು ಕಟ್ಟುವನೆಂಬುದಾಗಿ ಹೇಳ್ತಾರೆ. ಆದರೆ ನಾನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದಾಗ ಇವನು ಕಟ್ಟಿದರೂ, ಏಸಾವನ ವಂಶದವರು ಕಟ್ಟಿದರೂ ಕೂಡ ದೇವರು ಅದನ್ನು ಕೆಡವಿ ಬಿಡುತ್ತಾರೆ ಎಂಬುದಾಗಿ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವನು ಕಟ್ಟಿದರೂ ಕೂಡ ನಾನು ಅದನ್ನು ಬೀಳಿಸಿ ಬಿಡುತ್ತೇನೆ ಎಂದು ಹೇಳುತ್ತಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವನನ್ನು ಸಹ ಇಸಾಕನು ಪ್ರಾರ್ಥನೆಯಲ್ಲಿ ಪಡೆದಂಥ ಮಗನು, ದೇವರ ವಾಗ್ದಾನದ ಮಗನಾದ ಇಸಾಕನ ಮಗನಾದವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ತಂದೆಯಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವನು ಎಂಬುದಾಗಿ ಇಸಾಕನನ್ನು ಹೇಳಿದ ದೇವರು ಏಸಾವನಿಗೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆದರೆ ಯಾಕೋಬನನ್ನು ನಾನು ಚಿಕ್ಕ ಮಗುವಾಗಿದ್ದಾನೆಂದು ಪ್ರೀತಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಂತರ ಯಾಕೋಬನನ್ನು 77 ವರ್ಷಗಳ ನಂತರ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಸಂಧಿಸಿದ ಕಾರ್ಯವಾಗಿದೆ. ಮೊಟ್ಟ ಮೊದಲು ದೇವರನ್ನು ದರ್ಶಿಸಿದಂಥ ಯಾಕೋಬನು ಸ್ವಪ್ನದಲ್ಲಿ ದೇವರನ್ನು ದರ್ಶಿಸಿದನು. ಅವನು ಸ್ವಪ್ನದಲ್ಲಿ ಕಾಣುತ್ತಿದ್ದಾನೆ, ಕನಸಿನಲ್ಲಿ ಕಾಣುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕೋಬನು ನಿದ್ರೆಯಿಂದ ಎಚ್ಚೆತ್ತವನಾಗಿ 28 ಆದಿಕಾಂಡ 28ನೇ ಅಧ್ಯಾಯ 16ನೇ ವಚನದಲ್ಲಿ ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂಬುದಾಗಿ ಹೇಳಿದನು.
ಆಗ ಸ್ವಪ್ನ ಬಂದ ನಂತರವೇ ನಿದ್ರೆಯಲ್ಲಿ ಎಚ್ಚೆತ್ತು ಕುಳಿತನು. ಆತನಿಗೆ ಭಯವಾಗಿ ಎದ್ದನು. ಅಯ್ಯೋ, ಈ ಸ್ಥಳವು ಎಷ್ಟೊಂದು ಭಯಂಕರವಾಗಿದೆ, ಯಾಕೆಂದರೆ ಇಲ್ಲಿ ದೇವರಿದ್ದಾನೆ. ದೇವರಿರುವಂತಹ ಸ್ಥಳವು ಮನೆಯಾಗಿರಬಹುದು. ನಾವು ಮನೆಯಲ್ಲಿ ಇದ್ದೀವಲ್ಲ, ಈಗ ನಾವಿರುವಂಥ ಸ್ಥಳವು ಮನೆಯಾಗಿದೆ. ಆದರೆ ದೇವರು ಮನೆಯಲ್ಲ, ದೇವರು ಎಲ್ಲ ಸ್ಥಳದಲ್ಲಿರುವ ದೇವರಾಗಿದ್ದಾನೆ. ಈ ಸ್ಥಳದಲ್ಲಿಯೂ ಸಹ ದೇವರಿರುವುದರಿಂದ ಇದು ದೇವರ ಮನೆಯೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಮನೆಯಲ್ಲಿ ಯಾರು ವಾಸ ಮಾಡ್ತಾರೋ ಅವರ ಹೆಸರಿನಲ್ಲಿ ಮನೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ದೇವರು ಯಾಕೋಬನಿಗೆ ಮಾತನಾಡಿದ್ರಿಂದ, ಇಲ್ಲಿ ದೇವರಿರುವುದರಿಂದ ಇದು ದೇವರ ಮನೆ ಎಂಬುದಾಗಿ ಯಾಕೋಬನು ಹೇಳುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ದೇವರ ಮನೆಯಾಗಿರುವುದರಿಂದ ದೇವರು ಇಲ್ಲಿದ್ದಾನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಇದು ದೇವರಿಗೆ ಪ್ರಿಯವಾದ ಸ್ಥಳವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನೇನೋ ಸುಮ್ಮನೆ ಮಲಗಿದೆ, ಆದರೆ ಇಲ್ಲಿ ದೇವರಿದ್ದಾನೆ. ಇದು ದೇವರು ವಾಸಿಸುವ ಸ್ಥಳವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಏಣಿಯು ಭೂಮಿಯ ತಳಭಾಗದಲ್ಲಿದೆ, ಅದರ ತುದಿಯು ಆಕಾಶದಲ್ಲಿದೆ. ಆದ್ದರಿಂದ ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಆದರೆ ಆ ಬಾಗಿಲು ಕ್ರಿಸ್ತನೇ. ಇದು ಸತ್ಯವಾದ ಮಾತಾಗಿದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ಪರಲೋಕದ ಬಾಗಿಲಾಗಿದೆ. ಇದನ್ನು ನಾನು ತಿಳಿದೇ ಇದ್ದೆನು. ಇದು ದೇವರ ಮನೆಯೇ ಅಲ್ಲದೆ ಬೇರೆ ಏನೂ ಅಲ್ಲ ಎಂಬುದಾಗಿ ಹೇಳಿ, ಬೆಳಿಗ್ಗೆ ಹೊತ್ತಾರೆ ಅವನು ಎದ್ದು ತಾನು ತಲೆದಿಂಬೆಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿದನು. ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಂದರೆ ಇಬ್ರಿಯ ಭಾಷೆಯಲ್ಲಿ ಬೇತೇಲ್ ಎಂದರೆ ಇದು ದೇವರ ಮನೆ, ಹೌಸ್ ಆಫ್ ಗಾಡ್, ದೇವರ ಮನೆ ಎಂದು ಹೆಸರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಬ್ರಿಯ ಭಾಷೆಯಲ್ಲೂ ಸಹ ಬೆತೇಲ್ ಎಂದು ಹೇಳಿದರೆ ನಾವೆಲ್ಲರೂ ಸಾಧಾರಣವಾಗಿ ಕರೆಯುವಂತೆ ಇದು ಬೆತೇಲ್ ಎಂಬುದಾಗಿ, ಅಂದರೆ ದೇವರ ಮನೆ ಎಂಬುದಾಗಿ ಕರೆಯುತ್ತೇವೆ. ಇದನ್ನು ದೇವರೇ ಎಂಬುದಾಗಿ ಹೇಳಿ ಅಲ್ಲಿ ಹೆಸರಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಮೊದಲು ಅದಕ್ಕೆ ಬಾದಾಮಿ ಮರ ಅಂದರೆ ಲೂಸ್ ಎಂಬುದಾಗಿ ಹೆಸರಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಾಮಕ್ಕೆ ಘನ ಉಂಟಾಗುವಂತೆ 77 ವರ್ಷಗಳ ನಂತರ ದೇವರು ಯಾಕೆ ಮಾತನಾಡಬೇಕು? ಅವನ ಜೀವಮಾನದ 77 ವರ್ಷಗಳು ಯಾವ ಸಮಯದಲ್ಲೂ ದೇವರೊಂದಿಗೆ ಮಾತನಾಡದೆ, ದೇವರು ಅವನೊಂದಿಗೆ ಮಾತನಾಡದಿದ್ದಂಥ ಕಾರ್ಯಗಳು. ಆದರೆ ಆಶೀರ್ವಾದಗಳೇನೋ ಸಿಕ್ಕಿದವು. ಚೊಚ್ಚಲತನದ ಹಕ್ಕು ಸಿಕ್ಕಿತು. ರೆಬೆಕ್ಕಳ ಮಾತನ್ನು ಕೇಳಿ ಈಸಾಕನಿಂದ ಆಶೀರ್ವಾದವನ್ನು ಪಡೆದುಕೊಂಡನು. ಈಸಾಕನೇ ಅವನನ್ನು ಕರೆದು ಆಶೀರ್ವದಿಸಿದನು. ಈಗಲಾದರೂ ದೇವರು ಯಾಕೋಬನನ್ನು ಆಶೀರ್ವದಿಸುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆಶೀರ್ವಾದ ಒಂದು ವೇಳೆ ದೀರ್ಘಕಾಲ ಇಲ್ಲದೇ ಇರಬಹುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮನುಷ್ಯನಿದ್ದಾನೆ. ಇವನು ನನಗೆ ಸಾಕು ಎಂದು ಹೇಳಿದನು. ಅಂದರೆ ಎಲಿಯನ ಬಗ್ಗೆ ಹೇಳುತ್ತಿದ್ದೇನೆ. ದೇವರಲ್ಲಿ ಬಹಳ ಭಕ್ತಿ ವೈರಾಗ್ಯದಿದ್ದವನು, ಕರ್ಮೆಲಿನಲ್ಲಿ ಪರಲೋಕದ ಬೆಂಕಿಯನ್ನು ಇಳಿಸಿದವನು, ಮಳೆಯು ಬಾರದಂತೆ ತಡೆ ಮಾಡಿದವನು, ಮಳೆಯು ಬರುವಂತೆ ಮಾಡಿದವನು. ಇಂತಹವನನ್ನು ಕಂಡು ಯೆಜೆಬೇಲ್ ಹೇಳುತ್ತಾಳೆ, ಅವನು ಬಾಳನ ಪ್ರವಾದಿಗಳನ್ನು ಕೊಂದದ್ದರಿಂದ ನಾಳೆ ಇಷ್ಟು ಹೊತ್ತಿಗೆ ಅವನ ತಲೆಯನ್ನು ಹಾರಿಸದಿದ್ದರೆ ಎಂಬುದಾಗಿ ಹೇಳಿ ಜೀವಭಯನ್ನು ಹುಟ್ಟಿಸುತ್ತಾಳೆ. ಇವರೊಂದಿಗೆ ಜೀವ ಹೋರಾಟ ಬೇಕೆ? ದೇವರೇ, ನನಗೆ ಸಾಕಾಗಿ ಹೋಯ್ತಪ್ಪ. ನಾನಿನ್ನು ಬದುಕುವುದು ಬೇಡ, ನಾನಿನ್ನು ಸಾಯುವುದೇ ಲೇಸು. ನನ್ನ ಪಿತೃಗಳಿಗಿಂತ ಉತ್ತಮನೂ ಅಲ್ಲ ನಾನು ದೇವರಿಗಾಗಿ ವೈರಾಗ್ಯದಿಂದಿದ್ದೇನೆ. ಆದರೆ ಎಲ್ಲರನ್ನೂ ಅವಳು ಸಾಯಿಸಿದಳು, ನನ್ನೊಬ್ಬನನ್ನೇ ಉಳಿಸಿದ್ದಾಳೆ. ನಾನೊಬ್ಬನೇ ಉಳಿದಿದ್ದೇನೆ. ತಂದೆ ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ಅಂದುಕೊಂಡು ನಿದ್ದೆ ಹೋದನು. ಆದರೆ ದೇವರು ಅವನನ್ನು ಎದ್ದೇಳಿಸಿ ರೊಟ್ಟಿಯನ್ನು ತಿನ್ನಿಸಿ ನೀರನ್ನು ಕುಡಿಯುವಂತೆ ಮಾಡಿ ಅವನು ಬಲಪಡಿಸಿದರು. ಮತ್ತೆ ನಿದ್ರೆ ಹೋದನು. ಆದರೆ ದೇವರು ಎದ್ದೇಳಿಸಿ ಮತ್ತೆ 40 ದಿವಸ ಪ್ರಯಾಣ ಮಾಡುವಂತೆ ಮಾಡಿ ಹೊರೆ ಬೆಟ್ಟವನ್ನು ಮುಟ್ಟುವಂತೆ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿಯೂ ಸಹ ಎಲಿಯನು ಗುಹೆಯೊಳಗೆ ಹೋಗಿ ಸೇರಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲೇನು ಮಾಡುತ್ತೆ ಎಂಬುದಾಗಿ ಕೇಳಿದಾಗ ಮತ್ತೆ ಇದೇ ಮಾತುಗಳನ್ನು ಪುನರುಚ್ಚಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಒಬ್ಬನೇ ಉಳಿದಿದ್ದೇನೆ ಎಂಬುದನ್ನು ಅತಿವಾಗಿ ಹೇಳ್ತಾನೆ. ಆಗ ದೇವರು ಮೆಲ್ಲನೆಯ ಸ್ವರದಲ್ಲಿ ಹೇಳಿದಾಗ, ನೀನು ಹೋಗಪ್ಪ, ಯಾಕೆ ಒಬ್ಬನು ಅಂತ ಹೇಳ್ತಿದ್ಯಾ? ನೀನು ಹೋಗು. ನಿಮ್ಷಿಯ ಕುಮಾರನಾದ ಯೇಹು ಅಂತ ಇದ್ದಾನೆ, ಅವನನ್ನು ಅರಸನನ್ನಾಗಿ ಅಭಿಷೇಕ ಮಾಡು. ಶಾಫಾಟನ ಮಗನಾದಂತಹ ಎಲೀಷನಿದ್ದಾನೆ, 12ನೆಯ ಜೋಡಿಯನ್ನು ಉಳುತ್ತಿದ್ದಾನೆ, ಜೋಡಿ ಎತ್ತುಗಳನ್ನು ಉಳುತ್ತಿದ್ದಾನೆ, ಹೋಗು ಎಂಬುದಾಗಿ ಹೇಳಿ ಎಲ್ಲ ನಡೆಯುವಂಥ ಕಾರ್ಯಗಳನ್ನು ತಿಳಿಸಿ ಎಲಿಯನು ಅದರಂತೆ ಮಾಡಿದಾಗ ಎಲೀಷನು ನೋಡುವಾಗ 12 ಜೋಡಿ ಎತ್ತುಗಳನ್ನು ಕೂಡಿ
ಉಳಿಮೆ ಮಾಡುತ್ತಿದ್ದವನು ಕಂಡನು. ಹೋಗಿ ಅವನ ಮೇಲೆ ಶಾಲನ್ನು ಹಾಕ್ತಾನೆ. ಶಾಲನ್ನು ಹಾಕಿದ ಕೂಡಲೇ ಅವನು ಹಿಂತಿರುಗಿ ನೋಡಿ ಎಲಿಯನು ನಿಂತಿದ್ದನ್ನು ಕಾಣ್ತಾನೆ. ತಕ್ಷಣ ನೀನು ಶಾಲುವೆಯನ್ನು ಹಾಕಿದ ಕೂಡಲೇ ನೀನು ಈ ಕೆಲಸವನ್ನಲ್ಲಿ ಬಿಟ್ಟುವ ಎಂಬುದಾಗಿ ಅದರ ಅರ್ಥ ಎಂಬುದಾಗಿ ತಿಳಿದುಕೊಂಡು ದೇವರ ನಾಮಕ್ಕೆ ಸ್ತೋತ್ರ. ಪ್ರವಾದಿಗಳನ್ನು ಕರೆಯುವಂಥ ರಹಸ್ಯ ಎಲೀಷನಿಗೆ ಗೊತ್ತಿದ್ದರಿಂದ ಅವನೇನು ಮಾಡಿದಂದ ಶಾಲುವೆಯನ್ನು ಹಿಂತಿರುಗಿಸಿಕೊಟ್ಟು ಆ ಹಸುಗಳನ್ನು ಹಿಡಿದು ಕೊಂದು ಯಜ್ಞ ಮಾಡಿ ದೇವರಿಗೆ ನಾಮವನ್ನು ಸಲ್ಲಿಸಿ ಅದೇ ನೇಗಿಲಿನಿಂದ ಅದನ್ನು ಬೇಯಿಸಿ ದೇವರಿಗೆ ಒಪ್ಪಿಸಿಕೊಟ್ಟು ಎಲೆನಿಂದ ಹೋಗ್ತಾನೆ. ಹೋದ ಮಾತ್ರಕ್ಕೆ ನೀನು ಹೋದ ಸ್ಥಾನಕ್ಕೆ ದೀರ್ಘ ಪ್ರವಾದಿನಾಗಿ ಅಭಿಷೇಕ ಮಾಡು ಎಂಬುದಾಗಿ ಹೇಳಿದಂತೆ ಅವನನ್ನು ಪ್ರವಾದಿನ ಅಭಿಷೇಕಿಸಲಿಲ್ಲ. ಎಲಿಯನಿಗೆ ಕೈಗೆ ನೀರನ್ನು ಹೊಯ್ಯುವಂಥ ಸೇವಕನಾಗಿ ಮಾರ್ಪಟ್ಟನು. ಜನರು ಸಹ ಅದನ್ನೇ ತಿಳಿದುಕೊಂಡಿದ್ದರು. ಈಗೋ ಎಲಿಯನ ಕೈಗೆ ನೀರನ್ನು ಹೊಯ್ಯುವಂತಹ ಎಲೀಷನೆಂಬ ಸೇವಕನಿದ್ದಾನೆ ಎಂದು ಹೇಳ್ತಿದ್ದರು. ಆದರೆ ಪ್ರವಾದಿ ಎಂಬುದಾಗಿ ಯಾರೂ ಹೇಳಲಿಲ್ಲ. ಆದರೂ ಕೂಡ ಅವನಲ್ಲಿ ದೇವರ ವಾಕ್ಯ ಇದೆ ಎಂಬುದಾಗಿ ಯೆಹೋಷಾಫಾಟನು ಹೇಳುತ್ತಾನೆ. ಎಲಿಯನು ಇರುವವರೆಗೂ ಎಲೀಷನಿಗೆ ಯಾವ ಕಾರ್ಯವನ್ನು ಹೇಳಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲಿಯನನ್ನು ತೆಗೆದುಕೊಳ್ಳುವ ಕಾಲ ಬಂದಾಗ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಬೇತೇಲೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಎಲೀಷನ್ ಹೇಳ್ತಾನೆ, ನಾನು ನಿಮ್ಮ ಜೊತೆ ಬರ್ತೇನೆ, ನೀವೆಲ್ಲಿ ಹೋದರೂ ನಾನು ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಬಂದಾಗ ಪ್ರವಾದಿ ಮಂಡಳಿಯವರು ಹೇಳ್ತಾರೆ, ನಿನ್ನ ಯಜಮಾನನನ್ನು ದೇವರಿಗೆ ಸಹ ತೆಗೆದುಕೊಳ್ತಾ ಇದ್ದಾನೆ ಅಂತ ಹೇಳಿದಾಗ, ಆಯಿತು ನನಗೆ ಗೊತ್ತಿದೆ ಸುಮ್ಮನಿರಿ ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಸರಿ, ಬೇತೇಲಿನಿಂದ ಎಲೀಷನಿಗೆ ನಾನು ಯೆರಿಕೋಗೆ ಹೋಗ್ತೀನಿ ಅಂತ ಹೇಳಿದಾಗ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆರಿಕೋನಲ್ಲಿ ಕೂಡ ಅಲ್ಲಿದ್ದ ಪ್ರವಾದಿ ಮಂಡಳಿಯವರು ಅದನ್ನೇ ಹೇಳ್ತಾರೆ, ನಿನಗೆ ಯಜಮಾನನಾಗಿರುವಂತಹ ಎಲೀಯನನ್ನು ದೇವರು ತೆಗೆದುಕೊಳ್ತಾನೆ ಎಂಬುದಾಗಿ ಹೇಳಿದಾಗ ಅವನು ಹೇಳ್ತಾನೆ, ಸರಿ 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 ಅದೆಲ್ಲ ನನಗೆ ಗೊತ್ತಿದೆ, ನೀವು ಸುಮ್ಮನಿರಿ ಎಂಬುದಾಗಿ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಂತರ ಎಲೀಯನು ಹೇಳ್ತಾನೆ, ನಾನು ಯೋರ್ದನ್ವರೆಗೆ ಹೋಗ್ತೀನಿ ಅಂದಾಗ, ನೀನು ಎಲ್ಲಿ ಹೋದರೂ ನಾನು ನಿನ್ನಿಂದ ಬರ್ತೀನಿ ಅಂತ ಹೇಳ್ತಾನೆ. ಯೋರ್ದನ್ ಹತ್ತಿರ ಇಬ್ಬರು ಬಂದಾಗ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಆಚೆ ದಡಕ್ಕೆ ಹೋಗ್ತೇನೆ ಅಂತ ಏನು ಹೇಳಲಿಲ್ಲ. ತನ್ನ ಕೈಲಿ ಶಾಲನ್ನು ತೆಗೆದುಕೊಂಡು ಯೋರ್ದನ್ ನೀರಿನ ಮೇಲೆ ಹೊಡೆದು ದಾರಿಯನ್ನು ಉಂಟು ಮಾಡಿಕೊಂಡು ದೇವರ ನಾಮಕ್ಕೆ ಸ್ತೋತ್ರ ಉಂಟು. ಎಲೀಯನು ಹೋಗುವಂತೆ ದಾರಿಯು ಸಿದ್ಧವಾಯಿತು. ಎಲೀಯನಿಂದ ಎಲೀಷನು ಇಬ್ಬರೂ ಹೋಗ್ತಾ ಇದ್ದಾರೆ. ಈಗ ಎಲೀಷನಿಗೆ ನೀನೇನು ಬರಬೇಡ ಎಂಬುದಾಗಿ ಹೇಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂದುಗಡೆ ಎಲಿಯ, ಹಿಂದುಗಡೆ ಎಲೀಷ ಇಬ್ಬರು ದಡ ಸೇರಿದರು. ಈಗ ಎಲೀಷನಿಗೆ ಕೇಳುತ್ತೇನೆ, ನಾನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಿನಗೆ ಏನು ಬೇಕು? ದೇವರನ್ನು ಕರೆದುಕೊಳ್ಳುವ ಮುಂಚೆ ನಿನಗೇನು ಬೇಕೆಂದು ಕೇಳಿದಾಗ, ನಿನ್ನಲ್ಲಿರುವಂತಹ ಆತ್ಮನ ವರವು 2ರಷ್ಟಾಗಿ ನನಗೆ ಬೇಕು. 2ರಷ್ಟು ಆತ್ಮನ ವರವು ನನಗೆ ಬೇಕು. ನಿನ್ನಲ್ಲಿರುವ ಆತ್ಮ ನನಗೆ ಅನುಗ್ರಹ ಮಾಡಬೇಕೆಂದು ಕೇಳಿದಾಗ, ನೀನು ಅಸಾಧ್ಯವಾದುದನ್ನು ಕೇಳಿಕೊಂಡೆ, ಆದರೂ ನಾನು ಹೋಗುವುದನ್ನು ನೋಡುವಾಗ, ನಾನು ದೇವರು ನನ್ನ ತೆಗೆದುಕೊಂಡು ನೀನು ಓಡುವಾಗ ಅದು ನಿನಗೆ ಸಿಕ್ಕುವುದು ಎಂಬುದಾಗಿ ಎಲೀಯನು ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲೀಷನು ದೇವರ ಕೃಪೆಗೆ ಪಾತ್ರರಾಗಿದ್ದಂತಹವರು. ಎಲೀಯನ ಬಳಿಯಲ್ಲಿದ್ದಂತಹ ಆತ್ಮಿಕ ವರಗಳಲ್ಲಿ 2 ಪಾಲು ವರವನ್ನು ಎಲೀಷನು ಬಯಸಿದನು. ತಪ್ಪಿಲ್ಲದ ಕಾರ್ಯ. ಆದರೆ ಇದುವರೆಗೂ ಹಿಂಬಾಲಿಸಿ ಬಂದಂಥ ಎಲೀಷನು ತನ್ನ ಯಜಮಾನನನ್ನು ತಾನು ಬಿಟ್ಟು ಹೋಗುವ ಸಮಯದಲ್ಲಿ ಆತನ ದೃಷ್ಟಿಸಿ ನೋಡಿದಾಗ ಅದು ದೊರೆಯುತ್ತದೆ ಎಂಬುದಾಗಿ ಎಲೀಯನು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಗ್ನಿಮಯವಾದಂಥ ರಥದ ಅಶ್ವಗಳು ಸುಳಿಗಾಳಿಯಲ್ಲಿ ಬಂದು ಇವರಿಬ್ಬರನ್ನು ಬೇರ್ಪಡಿಸುತ್ತವೆ. ಸುಳಿಗಾಳಿಯ ಮೂಲಕವಾಗಿ ಎಲೀಯನನ್ನು ತೆಗೆದುಕೊಳ್ಳುವ ಕಾಲ ಬಂದಾಗ ಆ ಶಬ್ದಕ್ಕೆ ದೂರ ಬಂದಿರಬಹುದು. ಆದರೆ ಎಲೀಯನ ಮೇಲಕ್ಕೆ ಹೋಗುವಾಗ ಎಲೀಷನು ಅದನ್ನು ದೃಷ್ಟಿಸಿ ನೋಡುತ್ತಾ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ, ನನ್ನ ತಂದೆಯೇ, ನನ್ನ ತಂದೆಯೇ ಎಂಬುದಾಗಿ ಕೂಗುತ್ತಾನೆ. ಆಗ ಮೇಲೆಯೇ ನೋಡುತ್ತಿದ್ದಾನೆ. ಎಲೀಯನು ಹೋಗುವಂಥ ದೃಶ್ಯವನ್ನು ನೋಡುತ್ತಿದ್ದಾನೆ. ಅವನಿಗೆ ಯಾವ ಶಾಲುವನ್ನು ಎಲೀಯನು ಹೊದಿಸಿದ್ದನೋ ಆ ಶಾಲು ರಥದಿಂದ ಕೆಳಗೆ ಬೀಳುತ್ತದೆ. ಅದನ್ನು ತೆಗೆದುಕೊಂಡು ಮತ್ತೆ ಹಿಂತಿರುಗಿ ಬರಬೇಕಾದಾಗ ಯೋರ್ದನ್ ನದಿ ಹತ್ತಿರ ಬರುತ್ತಾನೆ. ಬಂದ ಕೂಡಲೇ ಶಾಲುವನ್ನು ತೆಗೆದುಕೊಂಡು ಒಂದೇ ಒಂದು ಮಾತು ಕೇಳ್ತಾನೆ, ಎಲೀಯನ ದೇವರು ಎಲ್ಲಿ ಎಂಬುದಾಗಿ ಹೇಳ್ತಾನೆ.
ಎಂಬುದಾಗಿ ಹೇಳಿ ನೀರನ್ನು ಹೊಡೆದಾಗ ಆಗ ಎಲಿಯನ ದೇವರು ನಿನ್ನೊಂದಿಗೇ ಎಂಬುದಾಗಿ ಯೋರ್ದನ್ ಹೊಳೆಯ ಮಧ್ಯದಲ್ಲಿ ಅವನು ಹಾದು ಹೋಗಲು ದಾರಿ ಸಿದ್ಧವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಇಂತಹ ಎಲೀಷನಿಗೆ ಇವನ ಸೇವೆಯ ಕಾಲದಲ್ಲಿ ಗೆಹಜಿ ಎಂಬಂತಹ ಒಬ್ಬ ಸೇವಕನು, ಎಲೀಷನು ಇವನನ್ನು ಉಪಚರಿಸಿದಂತಹ ವಿಧಾನವೇ ಬೇರೆ. ಎಲಿಯನು ಎಲೀಷನ ನಡೆಸಿದಂತಹ ರೀತಿಯಲ್ಲಿ ಗೆಹಜಿಯನ್ನು ಎಲೀಷನ ನಡೆಸಿದ್ದರೆ ಎಲೀಷನು ಹೋಗುವುದಕ್ಕೆ ಮುಂಚೆ ಗೆಹಜಿಯೂ ಸಹ ಕೇಳಬಹುದಾಗಿತ್ತು, ನಿನ್ನಲ್ಲಿರುವ ವರಗಳು 2ರಷ್ಟು ನನಗೆ ಬರಬೇಕೆಂದಿದ್ದರೆ 4ರಷ್ಟು ಬಂದಿರೋದು. ಯಾಕೆಂದರೆ ಎಲೀಷನಿಂದ 2 ಪಟ್ಟು, ಎಲೀಷನಿಂದ 2 ಪಟ್ಟು, 4 ಪಟ್ಟು ಆಶೀರ್ವಾದವನ್ನು ಗೆಹಜಿ ಹೊಂದಿಕೊಳ್ಳಬಹುದಾಗಿತ್ತು. ಆದರೆ ಗೆಹಜಿಯನ್ನು ಸೇವೆಯಲ್ಲಿ ಸಿದ್ಧಪಡಿಸಬೇಕೆಂಬುದಾಗಿ ಹೇಳಿ ಎಲೀಷನು ಮನಸ್ಸು ಮಾಡಿದ್ದನು. ಆದರೆ ಅದೇ ತಪ್ಪಾಗಿ ಹೋಯಿತೇನೋ ಗೊತ್ತಿಲ್ಲ. ಯಾಕೆಂದರೆ ಅವನು ಕೆಲಸಗಾರನಾಗಿದ್ದರೆ ಚೆನ್ನಾಗಿತ್ತೇನೋ, ಆದರೆ ಅವನಿಗೆ ಸಹಾಯಕನಾಗಿದ್ದು ನಿಂತಿದ್ದರಿಂದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರೆದಂಥ ದೇವರ ಕಾರ್ಯದಲ್ಲಿನೂ ಸರಿಯಾಗಿದ್ದನು, ಆದರೆ ದೇವರ ಚಿತ್ತಕ್ಕೆ ವಿರೋಧವಾದಂಥ ಕಾರ್ಯಗಳಿಗೆ ಒಳಗಾಗಿದ್ದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗೆಹಜಿ ತಮ್ಮ ಸುತ್ತಲೂ ಸುತ್ತಿಕೊಂಡಿದ್ದ ಸೈನ್ಯವನ್ನು ನೋಡಿ ಎಲೀಷನನ್ನು ಕಂಡು ಕೇಳುತ್ತಾನೆ, ಶತ್ರು ಸೈನ್ಯವು ಸುತ್ತಿಕೊಂಡಿದೆಯಲ್ಲ, ನನ್ನ ಯಜಮಾನನೇ ಏನು ಮಾಡಲಿ ಎಂಬುದಾಗಿ. ಆದರೆ ಎಲೀಷನು ದೇವರನ್ನು ಪ್ರಾರ್ಥಿಸುತ್ತಾನೆ, ಇವನ ಕಣ್ಣುಗಳನ್ನು ತೆರೆಯಿರಿ ಎಂಬುದಾಗಿ ಹೇಳಿದಾಗ ಇವನ ಕಣ್ಣುಗಳು ತೆರೆಯಲ್ಪಟ್ಟು ಬೆಟ್ಟದ ತುಂಬವು ರಥರಥಾಶಗಳು, ಅಗ್ನಿಮಯವಾದಂಥ ರಥರಥಾಶಗಳನ್ನು ಕಾಣುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಷ್ಟೊಂದು ಕೃಪೆಯನ್ನು ಹೊಂದಿದಂಥ ಗೆಹಜಿ, ಆದರೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಸುರಿಯ ದೇಶದಿಂದ ಬಂದಂತಹ ಆ ನಾಮನನ ಕಾರ್ಯದಲ್ಲಿ ಗೆಹಜಿಯು ಸೋತು ಹೋದದ್ದನ್ನು ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದು ಮಾತ್ರವಲ್ಲದೆ ಶೂನೇಮ್ಯಳಾದಂತಹ ಸ್ತ್ರೀಯ ವಿಷಯದಲ್ಲಿ ಸಹ ಇವನ ಶಕ್ತಿ ಏನೆಂಬುದು ತಿಳಿದು ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಸ್ತ್ರೀಯ ಮಗನು ಸತ್ತು ಹೋದಾಗ ಅವಳು ಯಾರಿಗೂ ನೀ ಹೇಳದೆ ಅವನನ್ನು ತನ್ನ ಮಂಚದ ಮೇಲೆ ಮಲಗಿಸಿ ಸೀದಾ ಅವಳು ನೇರವಾಗಿ ಎಲೀಷನ ಬಳಿಗೆ ಬರುತ್ತಾಳೆ. ಯಾಕೆ ಈ ದಿವಸ ಹೋಗುತ್ತೀಯಾ, ಈ ದಿವಸನ್ನು ವಿಶೇಷವಾದ ಎಂಬುದಾಗಿ ಕೇಳಿದಾಗ ಏನೂ ಇಲ್ಲ ಎಂಬುದಾಗಿ ಅವಳು ನೇರವಾಗಿ ಎಲೀಷನ ಬಳಿಗೆ ಬರುತ್ತಾಳೆ. ಅವಳಿಗೆ ಒಂದು ವಿಶ್ವಾಸದ ಧೈರ್ಯವಿದೆ, ಏನೆಂದರೆ ಎಲೀಷನ ಮೂಲಕವಾಗಿ ದೇವರ ಅದ್ಭುತವಾದ ಕಾರ್ಯವನ್ನು ಮಾಡಿ ಸತ್ತು ಹೋಗಿರೋ ನನ್ನ ಮಗನನ್ನು ಬದುಕಿಸುತ್ತಾನೆ ಎಂಬುದಾಗಿ ಎಲೀಷನ ಬಗ್ಗೆ ದೇವರಲ್ಲಿ ಆಕೆಗೆ ಬಲವಾದ ನಂಬಿಕೆ ಇದ್ದಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂತಹ ನಂಬಿಕೆಯಲ್ಲಿ ಬಲವುಳ್ಳಂಥ ಸ್ತ್ರೀಯಾಗಿದ್ದಳು. ನಮಗೆ ಸಾಧ್ಯವಾ? ದೇವರಲ್ಲಿ ಪ್ರೀತಿಯುಳ್ಳವರೇ, ಆಲೋಚಿಸಿ ನೋಡಿರಿ. ಅವಳು ಬರುವುದನ್ನು ಎಲೀಷನು ಕಂಡು ಯಾಕೆ ಬರುತ್ತಿದ್ದಾಳೆ ಏನೋ ತಿಳಿಯದೆ ಎಂಬುದಾಗಿ ಹೇಳಿ ಗೆಹಜಿಯು ಓಡಿ ಹೋಗಿ ಅದನ್ನು ಕೇಳಲು ಹೋಗುತ್ತಾನೆ. ದೇವರು ಇವರ ಮೂಲಕವಾಗಿ ಅದ್ಭುತವಾದ ಕಾರ್ಯ ಮಾಡ್ತಾನೆ. ಆಕೆ ನೇರವಾಗಿ ಬಂದು ಎಲೀಷನ ಕಾಲನ್ನು ಹಿಡಿದುಕೊಳ್ಳುತ್ತಾಳೆ. ಆಕೆಯನ್ನು ಅವನೆಬ್ಬಿಸಿ ಕೇಳುತ್ತಾನೆ. ಅಷ್ಟರಲ್ಲಿ ಗೆಹಜಿಯು ಅವಳನ್ನು ದೂರ ತಳ್ಳುತ್ತಾನೆ. ಆದರೂ ಸಹ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವಾಗ ಗೆಹಜಿಯ ಸಾಮರ್ಥ್ಯವೇನು? ದೇವರಲ್ಲಿ ಎಷ್ಟರ ಮಟ್ಟಿಗೆ ಬಲ ಹೊಂದಿದ್ದಾನೆ? ಎಲೀಷನು ಹೇಳುತ್ತಾನೆ, ಗೆಹಜಿಯೇ, ನನ್ನ ಕೋಲನ್ನು ತೆಗೆದುಕೊಂಡು ಹೋಗು, ದಾರಿಯಲ್ಲಿ ಯಾರನ್ನೂ ಸಂಧಿಸಬೇಡ, ವಂದಿಸಬೇಡ, ಯಾರೇನು ಹೇಳಿದ್ರು ಉತ್ತರ ಕೊಡಬೇಡ, ನೇರವಾಗಿ ನೀನು ಆ ಮಗು ಇರುವಂಥ ಸ್ಥಳಕ್ಕೆ ಹೋಗಿ ಅವನ ಮುಖದ ಮೇಲೆ ಈ ಕೋಲನ್ನು ಇಡು ಎಂಬುದಾಗಿ ಹೇಳುತ್ತಾನೆ. ಅವನಾದರೂ ಹೋದನು. ಆದರೆ ಈ ಶೂನೇಮ್ಯಳು ಎಲೀಷನನ್ನು ಬಿಡಲಿಲ್ಲ. ಇಲ್ಲ, ನೀನು ಬರಲೇಬೇಕೆಂಬುದಾಗಿ ದೇವರ ಮೇಲೆ ಬಲವಾಗಿ ಆತನನ್ನು ಕರೆಯಲು, ಸರಿ ಆಯಿತು ಹೋಗೋಣ ನಡಿ ಎಂಬುದಾಗಿ ಹೊರಟು ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರೇ ಸ್ತೋತ್ರಪ್ಪ. ಗೆಹಜಿ ಆದರೂ ನೇರವಾಗಿ ಆ ಮಗುವಿನ ಬಳಿಗೆ ಹೋಗಿ ಮುಖದ ಮೇಲೆ ಕೋಲನಿಟ್ಟಾಗ ಯಾವ ಚಲನವೂ ಇಲ್ಲ. ದೇವರ ಕೃಪೆಯಿಂದ ಅದು ಇದ್ದ ಹಾಗೆ ಇದೆ. ವಾಪಸ್ಸು ಬರುವಾಗ ದಾರಿಯಲ್ಲಿ ಇವರು ಸಿಗ್ತಾರೆ. ಯಾವ ಅದ್ಭುತವೂ ನಡೆಯಲಿಲ್ಲ ಎಂಬುದಾಗಿ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಎಲೀಷನ ಮೂಲಕವಾಗಿ ನಡೆದಂಥ ಕಾರ್ಯವೇ ಬೇರೆ. ಅದೇ ರೀತಿಯಲ್ಲಿ ನಾಮಾನನು
ತನ್ನ ಕುಷ್ಠದ ನಿಮಿತ್ತವಾಗಿ ಬಂದಾಗ ಎಲೀಷನ ಮಾತಿನ ಪ್ರಕಾರವಾಗಿ ನಡೆದುಕೊಂಡು ಅವನು ಸ್ವಸ್ಥತೆಯನ್ನು ಹೊಂದುತ್ತಾನೆ. ಅದರ ನಿಮಿತ್ತವಾಗಿ ಅವನು ಎಲೀಷನಿಗೆ ಕಾಣಿಕೆಯನ್ನು ಕೊಡಲು ಬಂದಾಗ, ನಿನ್ನ ಕಾಣಿಕೆ ನೀನೇ ಇಟ್ಟುಕೋ, ನನಗೆ ಬೇಡ ಎಂಬುದಾಗಿ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಹಣ ಆಸ್ತಿಗಾಗಿಯೋ ಬಂಗಾರ ಬೆಳ್ಳಿಗಾಗಿಯೋ ದೇವರ ಸೇವೆ ಅಲ್ಲ ಎಂಬುದಾಗಿ ಹೇಳಿ, ಹೋಗು ದೇವರಿಗೆ ಸಾಕ್ಷಿಯಾಗಿ ಜೀವಿಸು ಎಂಬುದಾಗಿ ಹೇಳಿ ಕಳಿಸುತ್ತಾನೆ. ಅವನು ಕೇಳಿಕೊಳ್ತಾನೆ, ಒಂದೇ ಒಂದು ಕೇಳಿಕೊಳ್ಳುತ್ತೇನೆ, ನನ್ನ ಅರಸನೊಂದಿಗೆ ನಾನು ಹೋಗುವಾಗ ಅವನ ದೇವತೆಗೆ ನಾನು ಸಹ ನಮಸ್ಕರಿಸಬೇಕು, ಅದೊಂದು ವಿಷಯದಲ್ಲಿ ದೇವರು ನನ್ನ ಕ್ಷಮಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಇಲ್ಲಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಾನು ದೇವರಿಗೆ ಬಲಿಪೀಠವನ್ನು ಕಟ್ಟಿ ಯಜ್ಞವನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದ್ಭುತವಾದ ಕಾರ್ಯವನ್ನು ನೋಡಿರಿ. ವಾಸಿಯಾದವನು ಸಂತೋಷದಿಂದ ಹೋಗ್ತಿದ್ದಾನೆ. ಆದರೆ ಗೇಹಜಿ ಇದನ್ನೆಲ್ಲ ನೋಡಿ, ಅಯ್ಯೋ, ಇಷ್ಟೊಂದು ಕಾಣಿಕೆ ಬರುವಂಥದ್ದನ್ನು ಎಲೀಷನು ಬೇಡವೆಂದೇ ಬಿಟ್ಟನಲ್ಲ, ಎಷ್ಟೊಂದು ಬೆಳ್ಳಿ ಬಂಗಾರಗಳು ಬಟ್ಟೆಗಳು ಎಷ್ಟೊಂದು ಸಿಕ್ಕುತ್ತಿದ್ದವಲ್ಲ. ಅವನ ಮನಸ್ಸಿನ ಸ್ಥಿತಿಯೇ ಬೇರೆ. ಗೇಹಜಿಯ ಮನಸ್ಥಿತಿಯೇ ಲೋಕದ ಮನಸ್ಥಿತಿಯಾಗಿತ್ತು. ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ. ಸುತ್ತಮುತ್ತಲು ನೋಡಿದನು, ಹೋಗುತ್ತಿರುವಂಥ ನಾಮಾನನನ್ನು ಹಿಂಬಾಲಿಸಿದನು. ಓಡಿ ಹೋಗಿ ನಾಮಾನನ್ನು ಕರೆದನು. ಅವನಾದರೂ ನಿಂತು ಏನಾಯಿತು ಎಂಬುದಾಗಿ ಕೇಳಿದನು. ಅಕಸ್ಮಾತ್ತಾಗಿ ಯಾರೋ ಇಬ್ಬರು ಅಪರಿಚಿತರು ಅತಿಥಿಗಳು ಬಂದಿದ್ದಾರೆ, ಆದುದರಿಂದ 2 ದುಸ್ತು ವಸ್ತ್ರಗಳನ್ನು ಕೊಡು ಎಂಬುದಾಗಿ ಕೇಳ್ತಾನೆ. 1 ತಲಾಂತೇನು 2 ತಲಾಂತು ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳಿ, ನಿನಗೆ ಎಷ್ಟು ಬೇಕೋ ತಗೋ ಅಂತೇಳಿ ತನ್ನ ಸೇವಕರನ್ನು ಕರೆದು ಅವನ ತಲೆಯ ಮೇಲೆ ಅನ್ನಿಟ್ಟು ಇದನ್ನು ತಗೊಂಡು ಹೋಗಿ ಅವರ ಮನೆಯಲ್ಲಿ ಕೊಟ್ಟು ಬಾ ಅಂತ ಹೇಳಿ ಜೊತೆಯಲ್ಲಿ ಕಳಿಸಿಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗೇಹಜಿಯು ಅವನೊಂದಿಗೆ ಅರ್ಧ ದಾರಿಯಲ್ಲಿ ಬರುವವರು ಸುಮ್ಮನಿದ್ದನು. ಗೇಹಜಿಯ ಮನೆ ಹತ್ತಿರವಾದಾಗ ಆ ಸೇವಕನಿಗೆ, ನೀನು ಬಂದಿದ್ದು ಸಾಕು, ಇದನ್ನು ಕೊಡು, ನಾನೇ ತಗೊಂಡು ಹೋಗ್ತೇನೆ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ತನ್ನ ಮನೆಯಲ್ಲಿ ಬಚ್ಚಿಟ್ಟು ಏನು ತಿಳಿಯದವನಂತೆ ವಿಧೇಯನಂತೆ ಎಲೀಷನ ಬಳಿಗೆ ಬರ್ತಾನೆ. ಎಲೀಷನ ಹತ್ತಿರ ಬರ್ತಿದ್ದಂತೆ ಗೇಹಜಿನ ಕೇಳ್ತಾನೆ, ಎಲ್ಲಿಗೆ ಹೋಗಿದ್ದೆ ಅಂತ. ಅಯ್ಯೋ, ನಾನು ಎಲ್ಲಿಗೂ ಹೋಗಲಿಲ್ಲವಲ್ಲ, ಇಲ್ಲೇ ಇದ್ದನಲ್ಲ ಎಂಬುದಾಗಿ ಹೇಳ್ತಾನೆ. ಅಯ್ಯೋ, ನೀನು ಓಡಿ ಹೋದೆಲ್ಲ, ನೀನು ಹೋಗಿ ಅವನನ್ನು ಕೂಗಿದೆಲ್ಲ, ಅವನು ಕೆಳಗಿಳಿದು ನೀನು ಅವನನ್ನು ಕೇಳುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಎಚ್ಚರಿಸಲಿಲ್ಲವಾ? ನಾನು ಬೇಡವೆಂದು ಹೇಳಿದ್ದನ್ನು ನೀನು ಬಯಸಿ ಓಡಿ ಹೋದೆಯಲ್ಲ. ದೇವರ ಮನುಷ್ಯನೇ ಬೇಡವೆಂದಿದ್ದನ್ನು ನೀನು ಯಾಕೆ ಬಯಸುತ್ತೀಯ? ನಿನ್ನ ಆಸೆಯು ಸರಿಯಲ್ಲ. ಎಣ್ಣೆ ಮರಗಳನ್ನು, ದ್ರಾಕ್ಷಿ ತೋಟಗಳನ್ನು, ಮನೆ ಮಠಗಳನ್ನು, ಬೆಳ್ಳಿ ಬಂಗಾರಗಳನ್ನು, ದಾಸನ ಸಂಪಾದಿಸಲು ಇದು ಕಾಲವಾ? ಖಂಡಿತ ಅಲ್ಲವಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಆ ನಾಮಾನನನ್ನು ಬಿಟ್ಟು ಹೋದಂಥ ಕುಷ್ಠ ರೋಗವು, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಅದು ನಿನ್ನನ್ನು ಹಿಡಿದುಕೊಳ್ಳಲಿ. ಅವನು ಬಿಡುಗಡೆಯಾದಂಥ ಕುಷ್ಠ ರೋಗವು ನಿನ್ನನ್ನು ಹಿಡಿದುಕೊಳ್ಳಲಿ. ದೇವರ ವಾಕ್ಯದ ಮೂಲಕವಾಗಿ ದೇವ ಮನುಷ್ಯನು ಹೇಳಿದಂಥ ಮಾತುಗಳಿಗೆ ವಿಧೇಯನಾಗಿ ನಡೆದುಕೊಂಡು ಕುಷ್ಠದಿಂದ ಬಿಡುಗಡೆಯಾದ ನಾಮಾನನ ಕುಷ್ಠವು ನಿನ್ನನ್ನು ಹಿಡಿದುಕೊಳ್ಳಲಿ. ಇಸ್ರಾಯೇಲ್ ದೇವರನ್ನು ನಂಬಿಕೊಂಡು ಬಂದವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವನ ಅರಸನ ಬಳಿಗೆ ಬಂದಾಗಲೂ ಇಸ್ರಾಯೇಲರ ಅರಸನು ವಸ್ತ್ರವನ್ನು ಹರಿದುಕೊಂಡನು. ಆದರೆ ಎಲೀಷನ ಮಾತನ್ನು ಕೇಳಿ ಅವನು ತನ್ನ ಕುಷ್ಠವನ್ನು ಹೋಗಲಾಡಿಸಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರೊಬ್ಬನಿದ್ದಾನೆ, ಇಸ್ರಾಯೇಲಲ್ಲಿ ದೇವರೊಬ್ಬನಿದ್ದಾನೆ. ಅವನು ನನ್ನ ಬಳಿಗೆ ಕಳಿಸಿ ಅಂತ ಹೇಳಿ ಎಲೀಷನ ಅವನನ್ನು ಕರೆಸಿಕೊಂಡು ಅವನಿಗಿದ್ದಂಥ ಕುಷ್ಠವನ್ನೆಲ್ಲ ನಿವಾರಿಸಿದನು. ಏನನ್ನೂ ಬಯಸಲಿಲ್ಲ. ಆದರೆ ಗೇಹಜಿಯೋ ಬಯಸಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ಸೇವಕರ ಮಾತನ್ನು ದೇವರು ಕೇಳಿ ಆರೋಗ್ಯವನ್ನು ಕೊಡುವ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲೀಯನು ಜೀವಿಸಿದ್ದ ಕಾಲವೆಲ್ಲ ಎಲೀಷನು ಯಾವ ಸೂಚಕ ಕಾರ್ಯವನ್ನು ಮಾಡಲಿಲ್ಲ. ಆದರೆ ಎಲೀಯನು ತೆಗೆದುಕೊಳ್ಳಲ್ಪಟ್ಟ ನಂತರ ಎಲೀಷನು 2ರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಂಡು 14 ಅದ್ಭುತ ಕಾರ್ಯಗಳನ್ನು ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸತ್ತ ನಂತರವೂ ಆತನ ಮೂಳೆಯಿಂದ ಜೀವದಾನದ ಕಾರ್ಯವು ಅದ್ಭುತವಾಗಿ ನಡೆಯಿತು. ದೇವ ಸೇವೆಯಲ್ಲಿ ದೇವರಿಗೆಂದೇ ಮೀಸಲಾಗಿರಬೇಕು. ಒಬ್ಬರನ್ನು ಬಿಟ್ಟು ಹೋದಂಥ ಕುಷ್ಠವು, ವಿಶೇಷವಾಗಿ ನಾಮಾನನ್ನು ಬಿಟ್ಟು ಹೋದಂಥ ಕುಷ್ಠವು ನಮ್ಮ ಕುಟುಂಬಗಳನ್ನು ಹಿಡಿಯಬಾರದು.
ಸೇವೆಯಲ್ಲಿರೋರು ದೇವರಿಗೆ ಮಹಿಮೆಯಾಗಿ ಸೇವೆಯನ್ನು ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾಮಾನನು ಆಶೀರ್ವದಿಸಲ್ಪಟ್ಟನು, ಗೇಹಜಿಯು ಶಪಿಸಲ್ಪಟ್ಟನು. ಗೇಹಜಿಯವರಂತ ಆದರೆ ನಾವು ಕೂಡ ಶಪಿಸಲ್ಪಡುತ್ತೇವೆ. ಆದ್ದರಿಂದ ಯೋಚಿಸಿ ನೋಡಿರಿ, ದುಡುಕಿನಿಂದ ಯಾವ ಕೆಲಸವನ್ನು ಮಾಡಬಾರದು. ಇದೂ ಸಹ ದೇವರ ಸೇವೆಯೇ. ಆದರೆ ದೇವರು ನಮ್ಮನ್ನು ಯಾವಾಗಲೂ ನೋಡುವ ದೇವರಾಗಿದ್ದಾರೆ. ನಮ್ಮ ಆಲೋಚನೆಗಳನ್ನು ನೋಡುವ ದೇವರು. ನನಗೆ ಅಧಿಕಾರವಿದೆ, ನಾನು ಇದನ್ನು ಮಾಡಬಾರದಾ? ನಾನು ಮಾಡೇ ಮಾಡುತ್ತೇನೆ. ದೇವರು ನನ್ನ ಅಭಿಷೇಕಿಸಿ ಆಶೀರ್ವದಿಸಿದ್ದಾರೆ. ವಾಗ್ದಾನಗಳನ್ನು ಕೊಟ್ಟು ಒಡಂಬಡಿಕೆಯನ್ನು ಸಹ ಮಾಡಿಕೊಂಡಿದ್ದಾನೆ. ಹೀಗಿರುವಾಗ ನಾನು ಏನನ್ನು ಮಾಡಬೇಕು? ನನ್ನನ್ನು ಏನು ಹಿಂಬಾಲಿಸುತ್ತದೆ ಎಂದು ಯೋಚನೆ ಮಾಡಬೇಕು. ದುಡುಕಬಾರದು. ಕುಷ್ಠವು ಹಿಂಬಾಲಿಸಬಾರದು. ಅಬ್ರಹಾಮನ ಆಶೀರ್ವಾದ ಈಸಾಕನಿಗೆ, ಈಸಾಕನ ಆಶೀರ್ವಾದ ಯಾಕೋಬನಿಗೆ, ಯಾಕೋಬನ ಆಶೀರ್ವಾದವು ಎಲ್ಲ ಕುಲಗಳವರೆಗೆ. ಅದು ಕ್ರಿಸ್ತರ ಮೂಲಕವಾಗಿ. ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಬ್ರಹಾಮ, ಈಸಾಕ, ಯಾಕೋಬನ ಸಂತತಿಯಾಗಿ ಹೊರಬಂದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನನ್ನ ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಹೂದ್ಯರ ಮೂಲಕವಾಗಿ ಪ್ರಪಂಚಕ್ಕೆಲ್ಲ ಆಶೀರ್ವಾದ. ದೇವರೇ ಸ್ತೋತ್ರ. ಇಸ್ರಾಯೇಲ್ ದೇಶವನ್ನು ನೋಡಿರಿ, ಅವರ ಯುದ್ಧ ತಂತ್ರಗಾರಿಕೆಯನ್ನು ನೋಡಿರಿ. ಇದಕ್ಕೆಲ್ಲ ಆಧಾರ ಏನು? ಹೊಸ ಯುದ್ಧ ತರಬೇತಿಯನ್ನು ಕಂಡುಹಿಡಿದಿರುವಂಥ ಅವರಿಗೆ ದೇವರ ಆಶೀರ್ವಾದವಲ್ಲವೇ? ಇದಕ್ಕೆಲ್ಲ ಯಹೂದ್ಯರೇ ಕಾರಣ. ಇದನ್ನಿನ್ನೂ ಅಧಿಕವಾಗಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವನಲ್ಲಿರುವಂತಹ ವಿಶೇಷವಾದ ಆಯುಧಗಳನ್ನು ಸಂಪೂರ್ಣವಾಗಿ ಕಂಡುಹಿಡಿಯಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನಿರ್ದಿಷ್ಟವಾದ ಗುರಿಯನ್ನೇ ಗುರಿ ಮಾಡಿಕೊಂಡು ಅದನ್ನು ನಾಶ ಮಾಡುತ್ತಾನಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಶತ್ರುಗಳ ಬಾಗಿಲುಗಳನ್ನು ನೀನು ಗೆಲ್ಲುತ್ತೆಂಬುದಾಗಿ ದೇವರ ವಾಗ್ದಾನ ಉಂಟಲ್ಲ. ಅವನ ಸುತ್ತಲೂ ಎಲ್ಲ ಶತ್ರುಗಳೇ. ಇಸ್ರೇಲ್ ದೇಶದ ಸುತ್ತಲೂ ಎಲ್ಲ ಶತ್ರುಗಳೇ. ಆದರೆ ದೇವರವರನ್ನು ಕಾಪಾಡುತ್ತಿದ್ದಾರಲ್ಲವೇ? ಎಲಿಯನ ದೇವರಿಲ್ಲೆಂಬುದಾಗಿ ಎಲಿಷನು ಕೇಳಿದನಲ್ಲವೇ? ಅವನೊಂದಿಗೆ ನಮ್ಮೊಂದಿಗೋ ಇಮ್ಮಾನುವೇಲ್, ದೇವರು ನಮ್ಮೊಂದಿಗೆ ಇರುವ ಕ್ರಿಸ್ತರಾಗಿದ್ದಾರೆ. ಇಮ್ಮಾನುವೇಲ್ ಎಲ್ಲಿ ಎಂಬುದಾಗಿ ಕೇಳಿದಾಗ ನಮ್ಮೊಂದಿಗೆ ಎಂಬುದಾಗಿ ಹೇಳುತ್ತೇವೆ. ಇದನ್ನು ನಾವು ನಂಬುತ್ತೇವಾ? ಈ ವಾಕ್ಯಗಳೆಲ್ಲವೂ, ದೇವರ ಮಾತುಗಳೆಲ್ಲವೂ ನಮ್ಮ ಹೃದಯದಲ್ಲಿಟ್ಟುಕೊಳ್ಳೋಣ. ಅಂಜೂರದ ಮರದ ಕೆಳಗಿರುವಂತಹ ಸ್ಥಿತಿಯಲ್ಲಿ ಇರೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವ ದೇವರಾಗಿದ್ದಾರೆ. ದೇವರು ಪರಲೋಕ ಭೂಲೋಕಗಳನ್ನು ಒಂದು ಮಾಡಿದನು ಎಂಬುದಾಗಿ ನಂಬಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಲೋಚನೆ ಮಾಡಿ ನೋಡಿಕೊಳ್ಳಿರಿ. ದೇವರ ಚಿತ್ತಕ್ಕೆ ಅನುಗುಣವಾದುದನ್ನೇ ಮಾಡುವಂಥ ದೇವ ಸೇವಕರಾಗಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು. ಈ ದಿವಸವೂ ಸಹ ದೇವರು ನಮ್ಮನ್ನು ನಡೆಸಿದ್ದಾರೆ ಎಂಬುದಾಗಿ ಹೇಳಿ ನಂಬಿ ದೇವರನ್ನು ಮಹಿಮೆ ಪಡಿಸೋಣ. ನಿನ್ನ ಮೂಲಕವಾಗಿ ಎಲ್ಲ ಕುಲದವರೆಗೂ ಆಶೀರ್ವಾದ ಎನ್ನುವ ಮಾತು ನಮಗೂ ಸಹ ದೇವರ ಕೃಪೆಯಿಂದ ಒದಗಿ ಬಂದಿದೆ. ಅನ್ಯ ಜನರು ಸಹ ಇದನ್ನು ಸ್ವತಂತ್ರಿಸಿಕೊಳ್ಳಬೇಕೆಂದು ಇಮ್ಮಾನುವೇಲರಾಗಿ ನಮ್ಮ ಬಳಿಯಲ್ಲಿರುವಂಥ ಕ್ರಿಸ್ತರನ್ನು ನಾವು ಮಹಿಮೆ ಪಡಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರು ನಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಅಧಿಕವಾಗಿ ತಂದೆಯಾದ ದೇವರ ಸನ್ನಿಧಾನದ ಜೀವಿಸುತ್ತಾ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡೋಣ. ಅಬ್ರಹಾಮನ, ಇಸಾಕನ, ಯಾಕೋಬನ ದೇವರಾಗಿರುವಂತಹ ದೇವಾದಿ ಕ್ರಿಸ್ತರ ಮೂಲಕವಾಗಿ ನಮ್ಮನ್ನೆಲ್ಲ ಆಶೀರ್ವದಿಸಿರುವ ದೇವರಾದ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ ಹೇಳಿ ತಂದೆಯಾದ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧರಾಗಿ ನಮ್ಮ ತಂದೆಯಾದ ದೇವಾದಿ ದೇವರು ಇದುವರೆಗೂ ನಮ್ಮನ್ನು ಆಶೀರ್ವದಿಸಿ ಕಾಪಾಡಿರುವಂಥ ಕೃಪೆಗಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ನಾಮವನ್ನು ಮಹಿಮೆ ಪಡಿಸೋಣ. ತಾವೆಲ್ಲರೂ ತಾಳ್ಮೆಯಿಂದ ತಗ್ಗಿಸಿಕೊಳ್ಳೋಣ. ತಂದೆಯೇ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ, ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ ರಾಜ. ತಂದೆಯೇ, ನಿಮ್ಮ ಕೃಪೆಯ ನಿಮಿತ್ತವಾಗಿ ಈ ದಿವಸದಲ್ಲೂ ಸಹ ನಿಮ್ಮ ಪರಿಶುದ್ಧವಾದ ವಾಕ್ಯಗಳನ್ನು ದೇವವಾಕ್ಯವಾಗಿ ಕೇಳುವಂತೆ, ರಹಸ್ಯಗಳನ್ನು ತಿಳಿದುಕೊಳ್ಳುವಂತೆ ತಂದೆಯೇ, ಇದನ್ನು ಕೇಳಿ ನಾವು ಬಿಟ್ಟು ಬಿಡದಂತೆ ಒಡೆಯರೇ, ನಿಮ್ಮ ಕೃಪಾಸನ ಮುಂದೆ ನಮ್ಮನ್ನು ಸಿದ್ಧ ಮಾಡಿ ಕರೆತಂದಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ತಂದೆಯೇ. ಕರೆದ ದೇವರು ನಂಬಿಗಸ್ತರಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಯಾಕೋಬನನ್ನು ಕುರಿತು ನನ್ನ ತಂದೆಯಾದ ದೇವರೇ ತಿಳಿದುಕೊಳ್ಳುವಂಥ ಸಂದರ್ಭದಲ್ಲಿ ಭೂಮಿಯ ಸಕಲ ಕುಲಗಳವರು ನಿನ್ನ ನಿಮಿತ್ತವಾಗಿಯೂ ನಿನ್ನ ಸಂತತಿಯ ಮೂಲಕವಾಗಿಯೂ ಆಶೀರ್ವದಿಸಲ್ಪಡೋರು ಎಂಬುದಾಗಿ ಹೇಳಿದಂತಹ ಮಾತುಗಳು ಕರೆಯಲ್ಪಟ್ಟಂಥ ಅಬ್ರಹಾಮ, ಇಸಾಕನಿಗೂ ಸಹ ಅದೇ ವಾಕ್ಯಗಳನ್ನು ಕೊಟ್ಟ ದೇವರು ನೀವಾಗಿದ್ದೀರಪ್ಪ. ಸ್ತೋತ್ರ ಹೊಡೆದೆ ತಂದೆಯೇ. ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ ತಂದೆಯೇ. ಆ ಇಸ್ರಾಯೇಲಿನಿಗಾದರೂ ತಂದೆಯೇ, ನತಾನಯನಾದ ಇಸ್ರಾಯೇಲನಿಗೂ ತಂದೆಯ ನಿಚ್ಚಣೆಯ ಮೂಲಕವಾಗಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರುವಂತಹ ಕಾರ್ಯಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಒಡೆಯರೆ. ಇನ್ನು ನಿಮ್ಮನ್ನು ಅರಿಯುವುದಕ್ಕಾಗಿ ನಮಗೆ ಕೃಪೆಯನ್ನು ದಯಪಾಲಿಸಿ ಒಡೆಯರೆ. ಕ್ರಿಸ್ತರ ಸಂತತಿಯಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ತಂದೆಯೇ. ಈ ಸಂತತಿಯಲ್ಲೂ ನನ್ನ ತಂದೆಯಾದ ದೇವರೇ
ಅನ್ಯರಾಗಿದ್ದ ನಮ್ಮನ್ನು ಕಂಡು ಕನಿಕರಿಸಿ ತಂದೆಯೇ ಅಬ್ರಹಾಮನ ಮೂಲಕವಾಗಿ ನಿಮ್ಮನ್ನು ಅರಿಯುವಂಥ ಕಾರ್ಯಗಳನ್ನು ನಡೆಸಿ ಎಲ್ಲ ಬಾಧ್ಯತೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀವು ವಾಗ್ದಾನಗಳನ್ನು ದಯಪಾಲಿಸಿ ಅದು ನೆರವೇರಿಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರಪ್ಪ. ಅನ್ಯರಾಗಿದ್ದು ಕ್ರಿಸ್ತನು ಸೇರಿದವರಾಗಿದ್ದು ತಂದೆಯ ಪಾಳೆಯದ ಹೊರಗಿದ್ದ ನಮ್ಮನ್ನು ನಿಮ್ಮ ನಾಮದ ಮೂಲಕವಾಗಿ ನಮ್ಮನ್ನು ಕರೆದು ನಿಮಗೆ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ ತಂದೆಯ ಪರಿಶುದ್ಧವಾದ ಕಾನಾನನ್ನು ನೋಡುವಂತೆ ನಮ್ಮನ್ನು ಸಿದ್ಧಪಡಿಸಿ ಆ ಸಂತತಿಯ ಮೂಲಕವಾಗಿ ಕ್ರಿಸ್ತರಲ್ಲಿ ನಮಗೆ ಒಂದು ಪಾಲನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ತಂದೆಯೇ ನೀವೇ ಮಹಿಮೆ ಹೊಂದಲಿ ತಂದೆ, ನಿಮ್ಮ ನಾಮವೇ ಮಹಿಮೆ ಹೊಂದಲಿ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಪ್ಪ. ಪ್ರಬೋಧಕರನ್ನು ಬಲಪಡಿಸಿ ನಡೆಸುವಂಥ ಕಾರ್ಯಗಳಿಗಾಗಿ ಸ್ತೋತ್ರ ಒಡೆಯರೆ. ತಂದೆ, ಈ ಸತ್ಯವನ್ನು ನೀನು ಅನೇಕರು ಕೇಳುವಂತೆ ನೀವು ದಯ ತೋರಿಸಬೇಕೆಂದು, ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರೀತಿಯಿಂದ ಬೇಡಿಕೊಂಡಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ದೇವರ ನಾಮಕ್ಕೆ